ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕರಡು ನಿಯಮದ ಈ ಹಿಂದಿನ ಸಂಸತ್ತಿನಲ್ಲಿ ಚರ್ಚೆ ಮತ್ತು ಪರ ಮತ್ತು ವಿರೋಧ ಚರ್ಚೆಗಳು ನಡೆದು ಸದನವು ಮುಂದೂಡಿತು. ಆ ನಂತರದಲ್ಲಿ ಈಗ ಮತ್ತೊಮ್ಮೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧದ ಚರ್ಚೆ, ನಿರ್ಣಯ, ವಿಧೇಯಕ ಅಂಗೀಕಾರ ಮತ್ತು ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸಂಸತ್ತನ್ನು ಮುಂದುವರಿಸಲು ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ಹಾಗೂ ವಿರೋಧ ಪಕ್ಷದ ಜನಪ್ರತಿನಿಧಿಗಳು ಸದನದ ಶಿಸ್ತು, ಗೌರವ ಮತ್ತು ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಚ್ಯುತಿಯನ್ನು ತರದೆ ಶಿಸ್ತಿನ ಮುಖಾಂತರವಾಗಿ ಚರ್ಚೆಯನ್ನು ಮುಂದುವರಿಸಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಈಗ ಪ್ರಥಮವಾಗಿ ಈ ಒಂದು ವಿಧೇಯಕ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಸಚಿವರುಗಳು ಅಥವಾ ಜನಪ್ರತಿನಿಧಿಗಳು ಮಂಡನೆ ಮಾಡುವುದಾಗಲಿ ಅಥವಾ ಚರ್ಚೆ ಮಾಡುವುದಾಗಲಿ ಇದ್ದರೆ ಮುಂದುವರಿಸಬಹುದು. ಮಾನ್ಯ ಸಭಾಧ್ಯಕ್ಷರೇ, ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ 2020 ಇದರ ವಿಚಾರವನ್ನು ಇಲ್ಲಿ ಮಂಡನೆ ಮಾಡುವಂತಹ ಅಗತ್ಯವಿಲ್ಲ. ಯಾಕೆಂದರೆ ಇದರ ಮೊದಲವಾಗಿ ನಾವು ಇದನ್ನು ಇಲ್ಲಿ ಚರ್ಚೆಗಳು, ಅನುಷ್ಠಾನಗಳು ಎಲ್ಲ ಇಲ್ಲಿ ನಡೆದಿದೆ. ಈಗ ಅದನ್ನು ನಾವು ಪ್ರಥಮ ಹಂತದಲ್ಲಿ ಅದನ್ನು ಜಾರಿಗೊಳಿಸಿದ್ದೇವೆ. ಅದೇ ರೀತಿ ಇನ್ನು ಮುಂದೆ ಬರುವಂತಹ ಎಲ್ಲ ಕಾಲೇಜುಗಳಾಗಲಿ ನಾವು ಇದನ್ನು ಅನುಷ್ಠಾನಿಸಲು ನಾವು ಸಿದ್ಧರಾಗಿದ್ದೇವೆ. ಇನ್ನು ಹೇಳಬೇಕಾದರೆ ಒಂದು ರಾಷ್ಟ್ರ ಬದಲಾಗಬೇಕಾದರೆ ಅಲ್ಲಿರುವಂತಹ ಶಿಕ್ಷಣ ಬದಲಾಗಬೇಕು. ಶಿಕ್ಷಣ ಬಹುಮುಖ್ಯವಾದಂತಹ ಮಾರ್ಗ. ಹಲವು ವರ್ಷಗಳಿಂದ ಇದರ ಹಿಂದೆ ಕೆಲಸ ಮಾಡಿ ನಮ್ಮ ಸಮಾಜದ ಸಮಸ್ಯೆಗಳಿಗೆ ಬಗೆಹರಿಸಲು ಹೊಸ ರಾಷ್ಟ್ರ ಶಿಕ್ಷಣ ನೀತಿ ಒಂದು ಪರಿಹಾರವಾಗಿದೆ. ಇದನ್ನು ಅನುಷ್ಠಾನ ಮಾಡಲು ಮುಖ್ಯ ಗುರಿಯಾಗಿತ್ತು. ಹಲವು ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಒಳಗೊಂಡು ಇಲ್ಲಿರುವಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವು ಜಾರಿಗೊಳಿಸಿದ್ದೇವೆ. ನಮ್ಮ ಕರ್ನಾಟಕ ನಾಡಿನ ಜನತೆಗೆ ಶಕ್ತಿ ತುಂಬುವಂತೆ ಮಾಡಿಕೊಳ್ಳುತ್ತೇವೆ ಇದು ಹೊಸ ಶಿಕ್ಷಣ ನೀತಿ. ನಿಜವಾದ ಸಮಾನತೆ, ಇಲ್ಲಿರುವಂತಹ ಸದೃಢತೆ, ಅಭಿವೃದ್ಧಿ, ಪ್ರಗತಿಗಳಿಗೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ಮಾದರಿಯಾಗಿದೆ. ವಿಶ್ವಮಟ್ಟಿನ ರಾಜ್ಯವಾಗಿ, ವಿಶ್ವಮಟ್ಟಿನ ಮಾನವನಾಗಿ, ಉತ್ತಮ ನಾಗರಿಕನಾಗಿ, ಉತ್ತಮ ಕನ್ನಡಿಗನಾಗಿ ಭವಿಷ್ಯ ಕಾಣಬೇಕಾದರೆ ಇಲ್ಲಿರುವಂತಹ ಶಿಕ್ಷಣ ಮತ್ತು ಕೌಶಲ್ಯತೆಯ ಸಾಧ್ಯವಾಗಿರುತ್ತದೆ. ಇದನ್ನು ಅನುಷ್ಠಾನ ಮಾಡಿಸಲು ನಮ್ಮೆಲ್ಲರೂ, ಇಲ್ಲಿರುವಂತಹ 7 ಕೋಟಿ ಕನ್ನಡಿಗರು ಇದನ್ನು ನಾವು ಒಂದು ಗುರಿಯಾಗಿರಬೇಕು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಕನ್ನಡಿಗರು, ಇಲ್ಲಿರುವಂತಹ ಎಲ್ಲರೂ ಈ ಹೊಸ ಶಿಕ್ಷಣ ನೀತಿಯನ್ನು ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ನಾವು ತೆಗೆದುಕೊಳ್ಳಬೇಕು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇದರ ಅನುಕೂಲತೆಯನ್ನು, ಇದರ ಪ್ರಯೋಜನವನ್ನು ಪಡಲಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಇಲ್ಲಿರುವಂತಹ ಎಲ್ಲ ಕಾಲೇಜುಗಳು, ಇಲ್ಲಿರುವಂತಹ ಎಲ್ಲ ಯೂನಿವರ್ಸಿಟಿಗಳು, ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಒಕ್ಕೂಟ ಸರ್ಕಾರಗಳು ಎಲ್ಲರೂ ಒಗ್ಗಟ್ಟಿನಲ್ಲಿ ನಾವು ಸೇರಿಕೊಂಡು ಇದನ್ನು ನಾವು ನಿಮ್ಮ ಮುಂದೆ ಒಂದೇ ಒಕ್ಕೂಟದಿಂದ ನಾವು ಮಾಡುವಂತೆ ಇಲ್ಲಿ ಇಷ್ಟಪಡುತ್ತಿದ್ದೇನೆ. ಮಾತಿನ ಮುಖಾಂತರವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಂತಹ ಕಾರ್ಯವಿಧಾನ ಮತ್ತು ಅದರ ಉಪಯೋಗ ಇನ್ನಿತರ ವಿಚಾರವನ್ನು ಅವರು ವಿವರವಾಗಿ ಸದನಕ್ಕೆ ಮಂಡನೆ ಮಾಡಿದ್ದಾರೆ. ಈ ಕುರಿತಾಗಿ ಈ ಹಿಂದಿನ ಸದನದಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೆದು ಅಂತಿಮ ಹಂತಕ್ಕೆ ಬರಲು ಅಸಾಧ್ಯವಾದ ಕಾರಣದಿಂದ ಮತ್ತೊಮ್ಮೆ ನಿಯಮ 69ರ ಪ್ರಕಾರವಾಗಿ ನಾನು ಈ ಸದನದಲ್ಲಿ
ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದ ಚರ್ಚೆಗೆ ಮತ್ತೊಮ್ಮೆ ನಾನು ಅವಕಾಶವನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರೇ, ಏನು ಶಿಕ್ಷಣ ಸಚಿವರು ಇಲ್ಲಿ ಹೇಳಿದ್ದಾರೆ ಇದರಲ್ಲಿ ಯಾವುದು ಕೂಡ ನಿಜಾಂಶ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವರು ಮಾತೆತ್ತಿದಾಗ ಮಾನ್ಯ ಮುಖ್ಯಮಂತ್ರಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ನಾವು ಬ್ರಿಟಿಷರ ಒಂದು ನಿಯಮವನ್ನು ನಾವು ಹೊರಗೆ ಹಾಕಿದ್ದೇವೆ, ಆ ಬ್ರಿಟಿಷರನ್ನು ನಾವು ಹೇಗೆ ಹೊರಗೆ ಹಾಕಿದ್ದೇವೆ ಅದೇ ರೀತಿ ನಾವು ಬ್ರಿಟಿಷರು ತಂದಂತಹ ನೀತಿಯನ್ನು ನಾವು ಹೊರಗೆ ಹಾಕ್ತೇವೆ ಅಂತ ಹೇಳುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಆದರೆ ನಮಗೆ ಇಲ್ಲಿ ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕಿರುವುದು ಅಂತ ಹೇಳಿದಿರಿ, ಇಲ್ಲಿ ನಮ್ಮೊಂದು ಶಿಕ್ಷಣ ನೀತಿ 1834ರಲ್ಲಿ ತಂದಂತಹ ಶಿಕ್ಷಣ ನೀತಿ ಲಾರ್ಡ್ ಮೆಕ್ಕಾಲೆ ಅಂತ ಹೇಳ್ತಾರೆ. ಅದು ಖಂಡಿತವಾಗಿ ಒಂದು ಶಿಕ್ಷಣ ನೀತಿ ಅಲ್ಲ. ಅದು ಯಾವ ಮುಖಾಂತರ ಅವರು ಯಾವ ಮಾಧ್ಯಮದ ಮುಖಾಂತರ ಶಿಕ್ಷಣವನ್ನು ಒದಗಿಸಬೇಕು ಅಂತ ಹೇಳುವಂತಹ ಒಂದು ಮಾಧ್ಯಮ, ಕೇವಲ ಒಂದು ಮಾಧ್ಯಮವಾಗಿತ್ತು. ಅನಂತರ ಬಂದಂತಹ ಒಂದು ಶಿಕ್ಷಣ ನೀತಿಯಾಗಿತ್ತು 1854ರಲ್ಲಿ ವೂಡ್ಸ್ ಡಿಸ್ಪ್ಯಾಚ್ ಅಂತ ಹೇಳುವಂತಹ ಒಂದು ಅವರು ತಂದಂತಹ ಒಂದು ನೀತಿ. ಅದು ನಮ್ಮ ಒಂದು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಎಜುಕೇಷನ್ ಅಂತ ಹೇಳುವಂತಹ ಒಂದು ಸ್ಟೇಟ್ಮೆಂಟ್ ಕೂಡ ಆ ಒಂದು ಶಿಕ್ಷಣ ನೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇತ್ತು. ಆದರೆ ಇವರು ಹೇಳುವ ಪ್ರಕಾರ ಬ್ರಿಟಿಷರು ತಂದದ್ದು ನಾವು ವಿರೋಧಿಸ್ತೇವೆ ಅಂತ ಹೇಳುವವರು ಯಾಕೆ ಈ NEPಯ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಈ ಒಂದು ಡ್ರಾಫ್ಟ್ನಲ್ಲಿ ಯಾಕೆ ಇವರು ಇದನ್ನು ಅವರ ಪ್ರಿಯಂಬಲಲ್ಲಿ ಮೆನ್ಷನ್ ಮಾಡಲಿಲ್ಲ ಅಂತ ಹೇಳುವಂತಹ ಒಂದು ಮೊದಲ ಪ್ರಶ್ನೆ ನನಗೆ ಇಲ್ಲಿ ಕೇಳಲಿಕ್ಕಿರುವಂಥದ್ದು. ಅದೇ ರೀತಿ ನಾವು ನಮ್ಮ ದೇಶವೇ ನಿಂತಿರುವಂತಹ ಒಂದು ಸಂವಿಧಾನ, ನಮ್ಮ ದೇಶವೇ ನಂಬಿರುವಂತಹ ಒಂದು ಸಂವಿಧಾನ, ಆ ಸಂವಿಧಾನಕ್ಕೆ ಇದು ಈ NEP ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ವಿರೋಧಿಯಾಗಿದೆ. ಯಾಕೆ ಅಂತೇಳಿದರೆ ಇವರು ಅದನ್ನು ತರುವಂತಹ ಒಂದು ರೀತಿ, ಅದರಲ್ಲಿ ಮೆನ್ಷನ್ ಮಾಡಿದಂತಹ ಒಂದು ರೀತಿ ಯಾವುದು ಕೂಡ ಎಲ್ಲವೂ ಕೂಡ ಅಸಂವಿಧಾನಿಕವಾಗಿದೆ. ಸಂವಿಧಾನದ ಮೂಲ ಆಶಯಗಳೇನಿದೆಯೋ ಅದು ರಿಪಬ್ಲಿಕ್ ಆಗಿರಲಿ, ಡೆಮೊಕ್ರಾಟಿಕ್ ಆಗಲಿ, ಸೆಕ್ಯುಲರಿಸಮ್ ಆಗಲಿ, ಸೋಷಲಿಸಮ್ ಆಗಲಿ, ಸೋವರೈನ್ ಆಗಿರಲಿ, ಯಾವುದೇ ಒಂದು ಅಂಶವೂ ಕೂಡ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದೆ ತಂದಂತಹ ಒಂದು ಶಿಕ್ಷಣ ನೀತಿ ಹಿಂದೆ 1986ರ ಒಂದು ಶಿಕ್ಷಣ ನೀತಿ ಆಗಿರಬೇಕು. ಅದರಲ್ಲಿ ಕಂಪ್ಲೀಟ್ ಆಗಿ ಪ್ಯಾರಾ 3.3ಯಲ್ಲಿ ನಮಗೆ ಆ ಒಂದು ಸೆಕ್ಯುಲರಿಸಮ್ ಪದವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿತ್ತು, ಆ ಸಂವಿಧಾನದ ಆ ಮೂಲ ಅಂಶವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಡ್ರಾಫ್ಟಲ್ಲಿ ನಮಗೆ ಅಂತಹ ಒಂದು ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದೇ ರೀತಿ ಇದನ್ನು ಮಾಡಿದಂತಹ ಒಂದು ಕಮಿಟಿ ನೋಡಬೇಕಾದ್ರೆ ಈ ಒಂದು ಕಮಿಟಿಯಲ್ಲಿ ಇವರೊಂದು ಇಸ್ರೋದ ವಿಜ್ಞಾನಿಯನ್ನು ತಂದು ಇವರೊಂದು ಶಿಕ್ಷಣ ನೀತಿಯನ್ನು ತಯಾರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಮಿಟಿಯಲ್ಲಿ ನೋಡಬೇಕಾದ್ರೆ ನಮಗೆ ಅದರಲ್ಲಿ MK ಶ್ರೀಧರ್ ಅಂತ ಹೇಳುವಂಥ ಒಬ್ಬರು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಇತ್ತು. ಆ MK ಶ್ರೀಧರ್ ಅಂತ ಹೇಳುವವರು ABVPಯ ಮಾಜಿ ಉಪಾಧ್ಯಕ್ಷರಾಗಿದ್ದರು. ಅದೇ ರೀತಿ ರಾಜೇಂದ್ರ ಪ್ರತಾಪ್ ಗುಪ್ತಾ ಅಂತ ಹೇಳುವವರು ಅವರು BJP 2014 ಮತ್ತು 2019 ಲೋಕಸಭಾ ಚುನಾವಣೆಯ ಮ್ಯಾನಿಫೆಸ್ಟೋ ತಯಾರಿಸಿದಂತಹ ವ್ಯಕ್ತಿಯನ್ನು ಹಿಡ್ಕೊಂಡು ಇವರೊಂದು ಶಿಕ್ಷಣಕ್ಕೆ ಒಂದು ನಾವು ರೂಪು ಕೊಡ್ತೇವೆ ಅಂತ ಹೇಳುವಂಥದ್ದು ನಮಗೆ ಇಲ್ಲಿ ಹೇಗೆ ನಾಚಿಕೆ ಆಗುವಂಥ ಒಂದು ವಿಷಯ ಆಗಿರ್ತಾರೆ. ಇಂತಹ ರಾಜಕಾರಣಿಗಳು ಯಾವುದೇ ಒಂದು ಶಿಕ್ಷಣ ತಜ್ಞರನ್ನು ಹಿಡ್ಕೊಳ್ಳದೆ ಅವರು ಒಂದು ಶಿಕ್ಷಣ ನೀತಿಯನ್ನು ಇಲ್ಲಿ ಅವರು ಪ್ರಸ್ತಾಪಿಸ್ತಾರೆ ಅಂತ ಹೇಳುವಂಥದ್ದು ನಮಗೆ ನಾಚಿಕೆ ಆದಂತಹ ಒಂದು ವಿಷಯ. ಇವರು ಪ್ರೆಸ್ ಮೀಟಲ್ಲಿ ಅನುಮೋದನೆ ಮಾಡ್ತಾರೆ, ಯಾವುದೇ ಒಂದು ಚರ್ಚೆ ಮಾಡೋದಿಲ್ಲ. ಇಡೀ ಕೊರೋನಾ ಸಂದರ್ಭದಲ್ಲಿ ಇಡೀ ಸಂಸತ್ತು ಎಲ್ಲವೂ ಕೂಡ ಬಾಯಿ ಮುಚ್ಚಿದಂತಹ ಸಂದರ್ಭದಲ್ಲಿ, ಎಲ್ಲಿ ಕೂಡ ಚರ್ಚೆ ಆದಂತಹ ಸಂದರ್ಭದಲ್ಲಿ ಇವರೊಂದು ಪ್ರೆಸ್ ಮೀಟ್ ಮುಖಾಂತರ ಇದಕ್ಕೆ ಅನುಮೋದಿಸ್ತಾರೆ. ಅದರಲ್ಲಿ ನಮ್ಮ ಸಂವಿಧಾನಕ್ಕೆ ವಿರೋಧ ಅಂತಹ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ ಅಂತ ಹೇಳುವಂತಹ ಒಂದು ಪದವೇ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇವರು ಪ್ರೆಸ್ ಮೀಟ್ ಮಾಡುವಾಗ ಇವರು ಹೇಳ್ತಾರೆ ನಾವು ಇದನ್ನು ಈ 5+3+3+4 ಏನಿದೆಯೋ ಇಷ್ಟಕ್ಕೆ ನಾವು ವಿಸ್ತರಣೆ ಮಾಡ್ತೇವೆ ಅಂತ ಹೇಳುವಂತಹ ಒಂದು ಪದ ಕೂಡ ಹೇಳ್ತಾರೆ. ಆದರೆ ನಮಗೆ 66 ಪುಟದ ಒಂದು ಏನು ಡ್ರಾಫ್ಟ್ ಇದೆಯೋ ಅದರಲ್ಲಿ RT ಅಂತ ಹೇಳುವಂತಹ ಒಂದು ಪದವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಂತಹ ಒಂದು ನೀತಿಯನ್ನು ನಾವು ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದು. ಅದೇ ರೀತಿ ಮಹಿಳೆಯರಿಗೆ ಕೂಡ ಇದರಲ್ಲಿ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ಕೂಡ ಕೊಡಲಿಲ್ಲ. ಇವರು ಮಾಡುವಂತಹ ಕಮಿಟಿ ನೋಡಬೇಕಾದ್ರೆ ಇವರ ಕಮಿಟಿಯಲ್ಲಿ ಕೇವಲ ಒಬ್ಬರಾಗಿರ್ತಾರೆ ಮಹಿಳೆ ಇದ್ದದ್ದು. ಆದರೆ ಇವರು ಮಾತಿಗೆ ಇವರು ಹೇಳ್ತಾರೆ ಮಹಿಳೆಯರಿಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಅಂತೇಳಿ. ಇದು ಒಂದು ಮಹಿಳೆಯರ ಒಂದು ವಿಷಯ ಕೂಡ ಇದರಲ್ಲಿ ಸರಿಯಾಗಿ ಇವರು ಇದನ್ನು ಅನುಮೋದಿಸಲ್ಲ ಅಂತ ಹೇಳುವಂಥದ್ದು ನಮಗೆ ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ತುಂಬ ವಿಷಯಗಳನ್ನು ನೋಡಬೇಕಾದ್ರೆ ಇದರಲ್ಲಿ ಮಧ್ಯಮ ಯುಗದ ಒಂದು ವಿಷಯ ಕೂಡ ಇವರು ಏನು ಕೂಡ ಪ್ರಸ್ತಾಪಿಸಲಿಲ್ಲ. ಅದರಲ್ಲಿ ಅವರು ಹೇಳುವಾಗ ಹೇಳ್ತಾರೆ ನಾವು ಕೃಷ್ಣ ಕಳಿಸಿದಂತಹ 64 ಕಲೆಗಳನ್ನು, ತಕ್ಷಶಿಲಾ ನಲಂದದಲ್ಲಿ ಕಳಿಸಿದಂತಹ 64 ಕಲೆಗಳನ್ನು ನಾವು ಕಳಿಸ್ತೇವೆ ಅಂತ ಹೇಳುವಂತಹ ಒಂದು ಮಾತು ಕೂಡ ಹೇಳ್ತಾರೆ. ಇವರು ಯಾವ ರೀತಿಯ ಕಲೆಗಳನ್ನು ಈ ಒಂದು ಮಾಡರ್ನ್ ಯುಗದಲ್ಲಿ ಇವರು ಹೇಗೆ ಕಳಿಸ್ತಾರೆ ಅಂತ ಹೇಳುವಂಥದ್ದು ನಮಗೆ ಕೇಳಲಿಕ್ಕಿರುವಂಥದ್ದು. ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ತರಾತುರಿಯಲ್ಲಿ ಜಾರಿ ಮಾಡಿದಂತಹ ಒಂದು ಈ ನೀತಿಯನ್ನು ಇವರು ಶೀಘ್ರವೇ ಹಿಂಪಡೆಯಬೇಕು ಅಂತ ಹೇಳುವಂಥದ್ದು ನಾವಿಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೀವು ಮೆಕ್ಕಾಳೆಯವರ ಶಿಕ್ಷಣ ನೀತಿಯನ್ನು ಭಾರತಕ್ಕೆ ಪ್ರಸ್ತುತಪಡಿಸುವಾಗ ಅದು ಯಾವ ರೀತಿ ಇತ್ತು ಮತ್ತು ಈಗಿನ ಶಿಕ್ಷಣ ನೀತಿ ಯಾವ ರೀತಿ ಇದೆ ಅಂತ ಹೇಳಿ ವಿಂಗಡಣೆ ಮಾಡುವಂಥ ವಿಚಾರ ನೀವು ಹೇಳಿದ್ದೀರಿ. ಮತ್ತೊಂದು ಅಂತ ಹೇಳಿದರೆ ಕೋರ್ ಕಮಿಟಿಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸದಸ್ಯರನ್ನು ಮತ್ತು BJPಯ ಮ್ಯಾನಿಫೆಸ್ಟೋ ಇಲೆಕ್ಷನ್ ಮ್ಯಾನಿಫೆಸ್ಟೋ ತಯಾರಿಸುವ ಒಂದು ವ್ಯಕ್ತಿಯನ್ನು ಮಾಡ್ತಾರೆ ಅಂತ ಹೇಳಿದರೆ ಆಡಳಿತ ಪಕ್ಷದವರು ಅವರ ವ್ಯಕ್ತಿಗಳನ್ನು ಮಾಡಬೇಕಲ್ವ. ಆಡಳಿತ ಪಕ್ಷದವರು ಅವರದೇ ವ್ಯಕ್ತಿಗಳನ್ನು ಮಾಡಬೇಕು ಹೊರತು ವಿರೋಧ ಪಕ್ಷದ ವ್ಯಕ್ತಿಗಳನ್ನು ಮಾಡಲಿಕ್ಕಿಲ್ಲ ಅಲ್ಲ.
ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ಒಂದು ಶಿಕ್ಷಣ ಅಂತ ಹೇಳುವಾಗ ಅದರಲ್ಲಿ ಅವರ ಪಕ್ಷದವರು ಅಂತ ನೋಡಲಿಕ್ಕಿಂತ ಮುಂಚೆ ಒಂದು ಶಿಕ್ಷಣವನ್ನು ಹೇಗೆ ನಾವು ಮುಂದಿನ ತಲೆಮಾರಿಗೆ ಕೊಡ್ತೇವೆ, ಅದರಲ್ಲಿ ಶಿಕ್ಷಣ ತಜ್ಞರು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 74 ವರ್ಷ ಕಳೆದರೂ ಕೂಡ ಈ ಆಡಳಿತ ಪಕ್ಷದವರಿಗೆ ಒಂದು ಕೂಡ ಈ ಶಿಕ್ಷಣ ತಜ್ಞರು ಸಿಕ್ಕಿಲ್ವಾ? ಎಲ್ಲವೂ ಕೂಡ ರಾಜಕಾರಣಿಗಳೇ ಬೇಕಾ? ಇಲ್ಲಿ ನೋಡಬೇಕಾದ್ರೆ ಕಮಿಟಿಯಲ್ಲಿ ಎಲ್ಲ ಇದ್ದದ್ದು ಕೂಡ ರಿಟೈರ್ಡ್ ಬ್ಯೂರೋಕ್ರೇಟ್ಸ್. ಇಂಥ ಒಂದು ಶಿಕ್ಷಣ ಹೇಗಿರಬೇಕು ಅಂತ ಹೇಳುವಂಥದ್ದು ನೋಡಲಿಕ್ಕೆ ಇವರಿಗೆ ಕೇವಲ ರಾಜಕಾರಣದಿಂದ ಮಾತ್ರ ಸಾಧ್ಯವ ಅಂತ ಹೇಳುವಾಗಿರ್ತದೆ ನಮ್ಮ ಪ್ರಶ್ನೆ. ಈ ಒಂದು ರಾಜಕಾರಣಗಳು ಮಾಡಿದಂತಹ ಒಂದು ನೀತಿ ಎಷ್ಟರ ಮಟ್ಟಿಗೆ ಸರಿ ಇರ್ಬೋದು, ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಪರವಾಗಿರ್ಬೋದು ಅಂತ ಹೇಳುವಂಥದ್ದು ನಮಗೆ ನೋಡಬೇಕಾದದ್ದು. ಇಲ್ಲಿ ನಮಗೆ ನೋಡಬೇಕಾದ್ರೆ ಎಲ್ಲವೂ ಕೂಡ ಇವರು ರಾಜಕೀಯಕ್ಕೆ ಇವರು ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ. ರಾಜಕೀಯ ಅದನ್ನು ಕಮರ್ಷಿಯಲೈಸೇಷನ್ ಆಗಿರ್ಬೋದು, ಅದು ಪ್ರೈವೇಟೈಸೇಷನ್, ಎಲ್ಲವೂ ಕೂಡ ಅವರವರ ಲಾಭಕ್ಕೆ ಬೇಕಾಗಿ ಅವರವರ ಅನುಗುಣಕ್ಕೆ ಬೇಕಾಗಿ ಮಾಡಿದಂಥ ಒಂದು ಶಿಕ್ಷಣ ನೀತಿ. ಮಾನ್ಯ ಸಭಾಧ್ಯಕ್ಷರೇ, ಸದನ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಹೇಳಿ ಒತ್ತಾಯ ಮಾಡಿ. ಸದನ ಸಮಿತಿಯ ಕೋರ್ ಕಮಿಟಿಯನ್ನು ರಚನೆ ಮಾಡಿ ಆ ಮುಖಾಂತರವಾಗಿ ಶಿಕ್ಷಣ ನೀತಿಯನ್ನು ಚರ್ಚೆಗೆ ಒಳಪಡಿಸಿ ಅಂತೇಳಿ ಒತ್ತಾಯ ಮಾಡಿ. ಅದೇ ಮಾನ್ಯ ಸಭಾಧ್ಯಕ್ಷರು, ನಾವು ಕೂಡ ಅದೇ ಈ ಒಂದು ಸಂಪೂರ್ಣವಾಗಿ ಈ ಒಂದು ಏನು ಈ ಕರಡು ಪ್ರತಿ ಇದೆಯೋ ಇದನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಒಂದು ಕಮಿಟಿ, ಶಿಕ್ಷಣ ತಜ್ಞರನ್ನು ಒಳಗೊಂಡಂತಹ ಒಂದು ಕಮಿಟಿಯನ್ನು ಮಾಡಿ ಎಲ್ಲರಿಗೆ ಯಾವುದೇ ಒಂದು ರಾಜಕಾರಣಿಗಳು ಇಲ್ಲದಂತಹ ಒಂದು ಕಮಿಟಿ ಮಾಡಿ ಇವರು ಒಂದು ಶಿಕ್ಷಣ ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಾಗಿರ್ತದೆ ನಾವಿಲ್ಲಿ ಕೇಳಲಿಕ್ಕಿರುವಂಥದ್ದು. ಬೇರೆ ಯಾರಿಗಾದರೂ ಮಾತಾಡಲಿಕ್ಕೆ ಉಂಟಾ? ನೆಕ್ಸ್ಟ್ ವಿರೋಧ ಪಕ್ಷದ ಪರವಾಗಿ ಮಾನ್ಯ ಸಭಾಧ್ಯಕ್ಷರೇ, ಏನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದರ ಬಗ್ಗೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ವಿಸ್ತೃತವಾಗಿ ಇಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ನಾವು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಶಿಕ್ಷಣ ವ್ಯವಸ್ಥೆ ಅಂತ ಹೇಳುವಂತಹದ್ದು ದೇಶದಲ್ಲಿ ಸಮವರ್ತಿ ಪಟ್ಟಿಗೆ ಬರುವಂತಹ ಒಂದು ವ್ಯವಸ್ಥೆ. ಅದಕ್ಕೆ ಕೇಂದ್ರಕ್ಕೂ ರಾಜ್ಯಕ್ಕೂ ಸಮವಾದಂತಹ ಅದರಲ್ಲಿ ಹಸ್ತಕ್ಷೇಪ ಮಾಡುವಂತಹ ಅಧಿಕಾರ ಇದೆ. ಆದರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು 34 ವರ್ಷಗಳ ಬಳಿಕ ಬರುವಂತಹ ಈ ಒಂದು ಹೊಸ ಶಿಕ್ಷಣ ನೀತಿ ಏನಿದೆ, ಇದರಲ್ಲಿ ನಾವು ನೋಡೋದಾದರೆ ಇದು ಒಂದು ಒಕ್ಕೂಟ ವ್ಯವಸ್ಥೆ ಏನಿದೆ, ಕೇಂದ್ರ ಸರ್ಕಾರ ಅಂತ ಹೇಳುವಂಥ ಒಕ್ಕೂಟ ವ್ಯವಸ್ಥೆ ತನ್ನದೇ ಮಾತ್ರ ಹಸ್ತಕ್ಷೇಪವನ್ನು ಮಾಡುವಂತಹ ಒಂದು NEP ಆಗಿ ಇವತ್ತು ಅದನ್ನು ಬದಲಾಯಿಸ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಯಾವುದೇ ಒಂದು ಅಭಿಪ್ರಾಯವನ್ನು ಕೇಳದೆ, ರಾಜ್ಯದ ಯಾವುದೇ ಒಂದು ವಿಷಯವನ್ನು ಅದರಲ್ಲಿ ಪ್ರಸ್ತಾಪ ಮಾಡದೆ ಒಂದು ಕೇಂದ್ರೀಕೃತವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ತರಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಏನು ಇವತ್ತು NEPಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವತ್ತು ಹೋಗ್ತಾ ಇದೆ. ಇದಕ್ಕೆ ಏನು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದಾಗೆ ರಾತ್ರೋರಾತ್ರಿ ಏನು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಕ್ಯಾಬಿನೆಟ್ ಸಭೆ ಕರೆದು ಅದರಲ್ಲಿ ಅನುಮೋದನೆ ಮಾಡಿ ಪ್ರೆಸ್ ಮೀಟ್ ಮುಖಾಂತರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇಲ್ಲಿ ಅನೌನ್ಸ್ ಮಾಡುತ್ತೆ. ಅದರಲ್ಲೂ ಕೂಡ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರೆಸ್ ಮೀಟ್ ಮುಖಾಂತರ ಅನೌನ್ಸ್ ಮಾಡಿದರೂ ಕೂಡ ಮರುದಿನ ಗೂಗಲ್ ಸೈಟ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿದಂಥ ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದಂಥ ಆ ಒಂದು ಪ್ರತಿಯನ್ನು ನೋಡಿದ್ರೆ ಅದರಲ್ಲಿ ತುಂಬ ಅಜಗಜಾಂತರ ವ್ಯತ್ಯಾಸವನ್ನು ನಮಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ಹೇಳಿದಾಗೆ RT ಅನ್ನು ಈ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದಂಥ ಏನು 64 ಪುಟದ ಏನು ಡ್ರಾಫ್ಟ್ ಇದೆ, 66 ಪುಟದ ಡ್ರಾಫ್ಟ್ ಇದೆ, ಆ ಡ್ರಾಫ್ಟಲ್ಲಿ RT ಅಂತ ಹೇಳುವಂತಹ ಒಂದು ಪ್ರಸ್ತಾಪವನ್ನೇ ತೆಗೆದುಹಾಕಲಾಗಿದೆ. ಈ ಮುಖಾಂತರ ಟೋಟಲ್ ಆಗಿ ಏನೋ ಒಂದು ಹಿಂಬಾಗಿಲಿನ ಮುಖಾಂತರ ಒಂದು ಜಾರಿಗೆ ತರಲಿಕ್ಕೆ ಯಾರೋ ಹೆದರ್ಕೊಂಡು ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಜಾರಿಗೆ ತರಲಿಕ್ಕೆ ಹೋಗ್ತಾ ಇದೆ. ಯಾರಿಗೂ ಹೆದರ್ತಾ ಇದ್ದಾರೆ ಇವರು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ. ಅದು ಯಾಕಾಗಿ ಅಂತ ಹೇಳಿ ನಮಗೆ ಇಲ್ಲಿ ಆಡಳಿತ ಪಕ್ಷದವರು ನಿಮಗೆ ಹೇಳಬೇಕು, ಯಾಕಾಗಿ ನೀವು ಹಿಂಬಾಗಿಲಿನ ಮುಖಾಂತರ ತರ್ತಾ ಇದ್ದೀರಾ, ಏಕೆ ಪಾರ್ಲಿಮೆಂಟ್ನಲ್ಲಿ ಇದು ಚರ್ಚೆ ಆಗಿಲ್ಲ, ಯಾಕೆ ವಿಧಾನಸಭೆಯಲ್ಲಿ ಇದನ್ನು ಚರ್ಚೆಗೆ ಇಡಲಿಲ್ಲ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ನಮಗೆ ಇಲ್ಲಿ ಹೇಳಬೇಕು. ಇವತ್ತು ಏನು ಇದರ ಮುಂದುವರಿದ ಭಾಗವಾಗಿ ಏನು ಕೋವಿಡ್ ಅಸಹಾಯಕತೆಯಲ್ಲಿ ಒಂದು NEPಯನ್ನು ಇಲ್ಲಿ ಹೇರಿಕೆ ಮಾಡಲಾಗ್ತದೆ. ಇದರ ಮುಂದುವರಿದ ಭಾಗವಾಗಿ ಇದನ್ನು ಈಗಾಗಲೇ ಕೇರಳ ಸರ್ಕಾರ, ತಮಿಳುನಾಡು ಸರ್ಕಾರ, ವೆಸ್ಟ್ ಬೆಂಗಾಲ್ ಸರ್ಕಾರ ಇದನ್ನು ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಲ್ಲ ಅಂತ ಹೇಳುವಂತಹ ನಿರ್ಣಯವನ್ನು ಕೂಡ ಪ್ರಕಟಿಸಿದೆ. ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಕುಂದುಕೊರತೆಗಳು, ಲೋಪದೋಷಗಳಿವೆ. ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಏನು NCF ಅಂತ ಹೇಳುವಂತಹ ಒಂದು ಕಮಿಟಿಯನ್ನು ಕೂಡ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಆ ಒಂದು ವಿಷಯವನ್ನಾಗಿದ್ದರೆ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾ ಇರುವಂತಹದ್ದು ಏನು, ಇದನ್ನು ಫ್ರೇಮ್ ವರ್ಕ್ ಮಾಡಲಿಕ್ಕೆ ಈ NEPಯನ್ನು ಯಾವ ರೀತಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಎನ್ನೋ ಕುರಿತಾಗಿ ಯಾವ ರೀತಿ ಫ್ರೇಮ್ ವರ್ಕ್ ಮಾಡಬೇಕು, ಯಾವ ರೀತಿ ಪಠ್ಯಕ್ರಮಗಳು ಬರಬೇಕಂತ ಹೇಳುವಂತಹ ಒಂದು ಡ್ರಾಫ್ಟ್ ಆಗಿರುತ್ತೆ. ಅದನ್ನು ಮಾಡುವಂತಹ ಒಂದು ಕಮಿಟಿ ಆಗಿರುತ್ತೆ NCF, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಕಮಿಟಿ ಅಂತ ಹೇಳುವಂತಹ ಈ ಒಂದು NCF ಏನಿದೆಯೋ
ಈ ಒಂದು NCF ಪಠ್ಯಕ್ರಮಗಳನ್ನು ತಯಾರಿಸುವವರಾಗಿದ್ದಾರೆ. NCF ಕಮಿಟಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಕಮಿಟಿ, ಕನ್ನಡದಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಹೇಳ್ತಾರೆ. ಈ ಒಂದು NCFನ್ನು ನಾವು ಗಮನ ಹರಿಸಿದರೆ ಏನು ಸೆಪ್ಟೆಂಬರ್ 21ಕ್ಕೆ ಈ ಒಂದು NCF ಕಮಿಟಿಯನ್ನು ಇಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಮಾಡ್ತಾರೆ. ಒಂದು 12 ಮಂದಿ ಇರುವಂತಹ ಒಂದು NCF ಕಮಿಟಿ, ಇದರಲ್ಲೂ ಕೂಡ ಇದರ ನೇತೃತ್ವವನ್ನು ಕೂಡ ಕಸ್ತೂರ್ ರಂಗನ್ ಅವರಿಗೆ ಕೊಡುತ್ತಾರೆ. ಇದರಲ್ಲಿ ನಮಗೆ ಸ್ಪಷ್ಟವಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ವಿಜ್ಞಾನಿಯನ್ನು ಇಟ್ಟುಕೊಂಡು ಕಸ್ತೂರಿ ರಂಗನ್ ಅಂತ ಹೇಳುವಂತಹ ಇಸ್ರೋದ ಫಾರ್ಮರ್ ಚೇರ್ಮನ್ ಆಗಿರುವಂತಹ ಒಂದು ಕಸ್ತೂರಿ ರಂಗನ್ ಅವರನ್ನು ತೋರಿಸ್ಕೊಂಡು ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಇವರು ಏನೋ ಒಂದು ದೊಡ್ಡ ಸಾಧನೆ ಎಂಬ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಕಸ್ತೂರಿ ರಂಗನ್ ಅವರನ್ನು ಹೊರಗಡೆ ಮಾತ್ರ ಇವತ್ತು ತೋರಿಸಲಾಗ್ತಾ ಹೊರತು ಇದರಲ್ಲಿ ಒಳಗಿರುವಂತಹ ಪ್ರತಿಯೊಂದು ಮೆಂಬರ್ಗಳು ಕೂಡ, ಈ ಕಮಿಟಿಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ನಾವು ತೆಗೆದು ನೋಡಿದರೆ ಇವರು ಯಾರೂ ಕೂಡ ಎಜುಕೇಷನಲಿಸ್ಟ್ ಆಗಿರುವುದಿಲ್ಲ. ಯಾರು ಕೂಡ ಶಿಕ್ಷಣದಲ್ಲಿ ಪರಿಣಿತಿ ಹೊಂದಿರುವಂತಹ ಆ ಶಿಕ್ಷಣ ತಜ್ಞರು ಯಾರು ಕೂಡ ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ಇಸ್ರೋದ ವಿಜ್ಞಾನಿಯನ್ನು ಹಿಡ್ಕೊಂಡು ಇವತ್ತು ಇದರ ನೇತೃತ್ವವನ್ನು ಕೊಟ್ಟಿದ್ದಾರೆ. ಈ ಒಂದು ಕಮಿಟಿಯನ್ನು ನೋಡುವುದಾದ್ರೂ ಕೂಡ ಏನು NCF ಮಾಡಿದಂಥ ಕಮಿಟಿಯಲ್ಲಿ ಗೋವಿಂದ್ ಪ್ರಸಾದ್ ಶರ್ಮಾ ಅಂತ ಹೇಳುವಂತಹ ಒಬ್ಬರನ್ನು ಆ್ಯಡ್ ಮಾಡಿದ್ದಾರೆ. ಇವರು ಯಾರಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ RSSನ ಎಜುಕೇಷನಲ್ ವಿಂಗ್ ಆಗಿರುವಂತಹ ವಿದ್ಯಾಭಾರತಿ ಅಂತ ಹೇಳುವಂಥ ಒಂದು ಎಜುಕೇಷನಲ್ ವಿಂಗ್ನ ಮಾಜಿ ಪ್ರೆಸಿಡೆಂಟ್ ಆಗಿರುವಂತಹ ಗೋವಿಂದ್ ಪ್ರಸಾದ್ ಶರ್ಮರವರನ್ನು ಇವರು ಈ ಒಂದು ಕಮಿಟಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ NEPಯಲ್ಲಿರುವಂತಹ MK ಶ್ರೀಧರ್ ಆಗಿರ್ಬೋದು, ABP ವೈಸ್ ಪ್ರೆಸಿಡೆಂಟ್ ಆಗಿದ್ದರು, ಈಗ RSS ಸಹ ಸಂಚಾಲಕ ಆಗಿದ್ದರು. ಇವರನ್ನು ಕೂಡ ಈ ಒಂದು ಕಮಿಟಿಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಯಾಕೆ ನೀವು ಆಗ ಹೇಳಿದರು ಆಡಳಿತ ಪಕ್ಷದವರು ಅವರ ಮೆಂಬರ್ಗಳನ್ನು ಆ್ಯಡ್ ಮಾಡ್ತಾರೆ ಅಲ್ವಾ, ಅವರ ಒಂದು ಇದು ಮಾಡುವಾಗ ಆ್ಯಡ್ ಮಾಡ್ತಾರೆ ಅಂತ ಹೇಳಿದರು. RSS ಯಾಕೆ RSSನ ಮೆಂಬರ್ಗಳನ್ನು ಯಾಕೆ ಇದಕ್ಕೆ ಆ್ಯಡ್ ಮಾಡ್ತಾರೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. RSS ಅಂತ ಹೇಳಿ ಒಂದು ಈ ದೇಶದಲ್ಲಿ 2 ಬಾರಿ ಬ್ಯಾನ್ ಆದಂತಹ ಒಂದು ಆರ್ಗನೈಸೇಷನ್. RSS ಈ ದೇಶದಲ್ಲಿ 2 ಬಾರಿ ನಿಷೇಧಕ್ಕೊಳಪಟ್ಟಿದೆ. ಅದೇ ರೀತಿ ಭಯೋತ್ಪಾದನೆಯ ವಿಷಯದಲ್ಲಿ ಮುಂಚೂಣಿಯಲ್ಲಿರುವಂತಹ ದೇಶದಲ್ಲಿ RSS ಇವತ್ತು ಕೆಲಸ ಮಾಡ್ತಾ ಇದೆ. ಇದಕ್ಕೆ ಇವರ ಶಾಖೆಗಳಿಗೆ, ಇವರ ಸಂಘಗಳಿಗೆ ಎಜುಕೇಷನಲ್ ಕೊಡುವಂತಹ ಇವರ ಶಾಖೆಗಳು ಯಾವ ರೀತಿ ಎಜುಕೇಷನಲ್ ಕೊಡ್ತಾ ಇದ್ದಾರೆ ಮಂತ್ಲಿ ಆ ಎಜುಕೇಷನ್ ಫ್ರೇಮ್ವರ್ಕ್ ಮಾಡುವಂತಹ ಗೋವಿಂದ್ ಪ್ರಸಾದ್ ಶರ್ಮಾರವನ್ನು ಇವತ್ತು ಇಂಡಿಯಾದ ಭಾರತದ ಮಕ್ಕಳಿಗೆ, ಮುಂದಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಎಜುಕೇಷನ್ RSSನ ಎಜುಕೇಷನನ್ನು ಇವತ್ತು ಕೊಡಲಿಕ್ಕೆ ಇವರು ಹೋಗ್ತಾ ಇದ್ದಾರೆ. ಆ RSSನ ಎಜುಕೇಷನ್ ಮಾಡಲಿಕ್ಕೆ ಬೇಕಾಗಿ ಇವತ್ತು ಗೋವಿಂದ್ ಪ್ರಸಾದ್ ಶರ್ಮಾವನ್ನು ಈ ಒಂದು ಕಮಿಟಿಗೆ ಆ್ಯಡ್ ಮಾಡಿದ್ದಾರೆ. MK ಶ್ರೀಧರ್ ಆಗಿರ್ಬೋದು, ಇವರು ಏನು BJPಯ ಪ್ರಣಾಳಿಕೆಯನ್ನು ತಯಾರಿಸ್ತಿದ್ದಂತಹ ಒಬ್ಬ ವ್ಯಕ್ತಿ MK ಶ್ರೀಧರ್. ಇವರು ಇವತ್ತು ಎಜುಕೇಷನಲನ್ನು ಈ ಇಂಡಿಯಾದ ಎಜುಕೇಷನ್ ಸಿಸ್ಟಮನ್ನು ತಯಾರಿಸುವವರಾಗಿದ್ದಾರೆ. ಇಷ್ಟು ದೊಡ್ಡ ವಿಪರ್ಯಾಸ ಈ ದೇಶಕ್ಕೆ ಮುಂದೆಂದು ಬರಲಿಕ್ಕಿಲ್ಲ ಅಂತ ಹೇಳುವ ನಮ್ಮ ಅಭಿಪ್ರಾಯ ಆಗಿದೆ. ಅದೇ ರೀತಿ ಇದರಿಂದ ಈ ಒಂದು NCF ಏನಿದೆ ಇದರ ಉದ್ದೇಶವನ್ನು ಹೇಳ್ತಾರೆ. ಇದರ ಫಸ್ಟ್ ಮೀಟಿಂಗ್ ಆದಂಥ ಟೈಮ್ನಲ್ಲಿ ಗೋವಿಂದ್ ಪ್ರಸಾದ್ ಶರ್ಮರವರು ಇದರ ಉದ್ದೇಶವನ್ನು ಮಾಧ್ಯಮಗಳ ಮುಂದೆ ಹೇಳ್ತಾರೆ. ಅವ್ರು ಹೇಳುವಂಥ ಒಂದು ಅಬ್ಜೆಕ್ಟಿವ್ ಆಗಿರುತ್ತೆ, ಏನು ಇಲ್ಲಿನ ಇತಿಹಾಸ ಏನಿತ್ತು, ಇತಿಹಾಸದಲ್ಲಿ ತುಂಬ ಕುಂದುಕೊರತೆಗಳಿವೆ, ಅದರಲ್ಲಿ ಸುಳ್ಳು ಮಾಹಿತಿಗಳು ಇತಿಹಾಸದಲ್ಲಿವೆ, ಅದನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ನಾವು ಈ ಒಂದು ಹೊಸ NCF ಕಮಿಟಿಯ ಮೂಲ ಉದ್ದೇಶವನ್ನು ಹೊಂದಿದ್ದೇವೆ ಅಂತ ಹೇಳ್ತಾರೆ. ಇದರಲ್ಲಿ ನಮಗೆ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ ಈಗಿರುವಂತಹ ಏನು ಇತಿಹಾಸ ಏನಿದೆ ಇದನ್ನು ಸಂಪೂರ್ಣವಾಗಿ ಹೊಸ ಪಠ್ಯಕ್ರಮಗಳ ಮುಖಾಂತರ ತಿರುಚಲಾಗುತ್ತಾ ಇದೆ. ಹೊಸ ಪಠ್ಯಕ್ರಮಗಳ ಮುಖಾಂತರ ಇತಿಹಾಸವನ್ನು ತಿರುಚಿ ಏನು ಗುರುಕುಲ ಸಿಸ್ಟಮ್ ಆಗಿರ್ಬೋದು, ಆ ವೇದ ಸಿದ್ಧಾಂತ ಇರುವಂತಹ ಆ ಒಂದು ಪ್ರಾಚೀನ ಯುಗದ ಇತಿಹಾಸವನ್ನು ಇಲ್ಲಿ ನಮ್ಮ ತಲೆಗೆ ಹೇರಲಾಗ್ತಾ ಇದೆ. ಇದರಿಂದ ಕನ್ನಡಿಗರಿಗೆ, ಕರ್ನಾಟಕದ ಅಸ್ಮಿತೆಗೆ ತುಂಬ ಧಕ್ಕೆ ಬರ್ತಾ ಇದೆ. ಕನ್ನಡಿಗರಿಗೆ ಇದರಿಂದ ಧಕ್ಕೆ ಇದೆ ಅಂತ ಹೇಳಿ ನಾವು ಮಾನ್ಯ ಸಭಾಧ್ಯಕ್ಷರಲ್ಲಿ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಈ ರಾಜ್ಯದ ಕರ್ನಾಟಕವನ್ನು ನಾವು ನೋಡೋದಾದರೆ ಇವತ್ತು ಕನ್ನಡಿಗರಿಗೆ ಈ ಒಂದು NEP ಬರುವ ಮುಖಾಂತರ, ಅದೇ ರೀತಿ ಈ NCF ಕಮಿಟಿ ಏನಿದೆ, ಈ NCF ಕಮಿಟಿ ಈ ಒಂದು ನಮ್ಮ ಪಠ್ಯಕ್ರಮಗಳನ್ನು ತಯಾರಿಸುವುದಾದರೆ ಇದರಲ್ಲಿ ಈ ರೀತಿ ಈ ಹಿಂದೆ ಹೇಗಿತ್ತಂತ ಹೇಳಿದರೆ ಸ್ಟೇಟ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಹೇಳುವಂತಹ ಒಂದು ಸ್ಟೇಟಲ್ಲಿದ್ದಂತಹ ಒಂದು ಕಮಿಟಿ ಆಗಿತ್ತು. ಸ್ಟೇಟಿಗೆ ಬೇಕಾದಂತಹ ಪಠ್ಯಕ್ರಮಗಳನ್ನು ತಯಾರಿಸ್ತಾ ಇದ್ದಂಥದ್ದು. ಆದರೆ ಇನ್ನು ಬರುವಂತಹ NEPಯಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ರಾಷ್ಟ್ರೀಯ NCF ತಯಾರಿಸಿದಂತಹ ಪಠ್ಯಕ್ರಮಗಳನ್ನು ಇಲ್ಲಿ ರಾಷ್ಟ್ರೀಯವಾಗಿ ಕೇಂದ್ರೀಕೃತವಾಗಿ ತಯಾರಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನೇ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕನ್ನಡಿಗರಿಗೆ, ಗುಜರಾತಿಗರು
ತಿಳಿಸುವಂಥ ಅವರ ಗುಜರಾತಿಗರ ಏನು ಪಠ್ಯಕ್ರಮ ಅವರ ವೀರಪುರುಷರು ಯಾರಿದ್ದಾರೋ ಅದನ್ನು ಕಲಿಯುವಂತಹ ಒಂದು ಪರಿಸ್ಥಿತಿ ನಮ್ಮ ಕನ್ನಡಿಗರಿಗೆ ಅವರ ಇತಿಹಾಸವನ್ನು ಓದಬೇಕಂತ ಪರಿಸ್ಥಿತಿ ಕನ್ನಡಿಗರಿಗೆ ಬರ್ತದೆ ಅಂತ ಹೇಳುವಂತಹ ಒಂದು ವಿಪರ್ಯಾಸದ ಸಂಗತಿ ಇದೆ. ನಮ್ಮ ರಾಜ್ಯದ ಪ್ರಮುಖರು, ನಮ್ಮ ರಾಜ್ಯದ ವೀರಪುರುಷರಾದ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಹೈದರಾಲಿ ಅಂತಹ ವೀರಪುರುಷರ ಬಗ್ಗೆ ಯಾವುದೇ ಕೂಡ ಪ್ರಸ್ತಾಪವನ್ನು ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಮುಂದಿನ ದಿನಗಳಲ್ಲಿ ಅಂತಹ ದೊಡ್ಡ ಒಂದು ದುಸ್ಥಿತಿ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಇಲ್ಲಿ ಬರ್ಬೋದು. ಏನು ಹೇಡಿ ಸಾರ್ವರ್ಕರ್ನಂತಹ ಏನು ಬ್ರಿಟಿಷರ ಬೂಟು ನೆಕ್ಕಿದಂತಹ ಹೇಡಿ ಸಾರ್ವರ್ಕರ್ನಂತಹ ಅವರ ಏನು ಇತಿಹಾಸವನ್ನು ಕಲಿಯುವಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ಬೋದು. ಇದು ಸಂಪೂರ್ಣವಾಗಿ ಶಿಕ್ಷಣವನ್ನು ಒಂದು ಕೇಸರೀಕರಣಗೊಳಿಸುವಂತಹ ಒಂದು ಹುನ್ನಾರವಾಗಿದೆ. ಈ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಮುಖಾಂತರ NCF ಮುಖಾಂತರ NEP ಪಠ್ಯಕ್ರಮಗಳನ್ನು ಇವತ್ತು ತಯಾರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಇದರಲ್ಲಿ ಕೂಡ ಅವರು ಹೇಳ್ತಾರೆ, ಈ ಒಂದು ಪಠ್ಯಕ್ರಮ NCF ರೆಡಿಯಾಗಲಿಕ್ಕೆ, ಈ ಒಂದು ಪಠ್ಯಕ್ರಮ ರೆಡಿಯಾಗಲಿಕ್ಕೆ 2020ರವರೆಗೆ ನಮಗೆ ಟೈಮ್ ಬೇಕು ಅಂತ ಹೇಳಿ ಕೂಡ ಹೇಳ್ತಾರೆ. ಆದರೆ ಅಶ್ವಥ್ ನಾರಾಯಣ ಅವರು ಈಗಾಗಲೇ ಹೊರಟಿದ್ದಾರೆ. ನಾವಿಕನಿಲ್ಲದ ದೋಣಿಯಂತೆ ಇವತ್ತು ಏನು NEPಯನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ರಾಜ್ಯದಲ್ಲಿ ಹೊರಟಿದ್ದಾರೆ. 2021ರಲ್ಲಿ ಹೊರಟಿದ್ದಾರೆ. ಇವರೇ ಕಮಿಟಿ ಹೇಳ್ತದೆ ಈ ಫ್ರೇಮ್ವರ್ಕ್ ರೆಡಿ ಆಗಲಿಕ್ಕೆ 2022 ತನಕ ಟೈಮ್ ಬೇಕಂತ ಹೇಳಿ. ಮತ್ತು ಯಾವ ರೀತಿ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಇವತ್ತು ಚೆಲ್ಲಾಟವಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮುಖಾಂತರ ನಾವು ಸಭೆ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೇವೆ. ಇದನ್ನು ಸಂಪೂರ್ಣವಾಗಿ NCF ಕಮಿಟಿಯನ್ನು ಸಂಪೂರ್ಣವಾಗಿ ಮರುಪರಿಶೀಲಿಸಿ ಅದಕ್ಕೆ ಎಜುಕೇಷನಲಿಸ್ಟ್ಗಳನ್ನು ಆ್ಯಡ್ ಮಾಡಿ ಪಠ್ಯಕ್ರಮಗಳನ್ನು ತಯಾರು ಮಾಡಬೇಕು. NEPಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕಂತ ಹೇಳಿ ಸಭಾಧ್ಯಕ್ಷರಲ್ಲಿ ಆತ್ಮೀಯವಾಗಿ ಮನವಿ ಮಾಡ್ತಾ ಇದ್ದೇವೆ. ಈ NEP ಹೋಗ್ಬೇಕಂದ್ರೆ ಇನ್ನು ವಿರೋಧವ? NEP ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು. ನಿಮ್ಮ ಮಾತಿನಲ್ಲಿ ನೀವು ಹೇಳಿದ್ರಲ್ಲ, ಎಸ್, ಅದರಲ್ಲಿ ಕೆಲವೊಂದು ಅಂಶಗಳನ್ನು ಸೇರಿಸಬೇಕು ಅಂತೇಳಿ. ಈ ಅಂಶಗಳನ್ನು ಸೇರಿಸಬೇಕು ಅಂತ ಹೇಳಿದರೆ ಅದು NEP ಜಾರಿಗೆ ಬಂದು ಆ ಜಾರಿಗೆ ಬಂದ ನೀತಿಯಲ್ಲಿ, ಶಿಕ್ಷಣ ನೀತಿಯಲ್ಲಿ ಕೆಲವೊಂದು ಅಂಶಗಳನ್ನು ವಿರೋಧ ಪಕ್ಷದವರು ಏನು ಹೇಳ್ತಾರಾ ಅದನ್ನು ಸೇರಿಸಿದರೆ ನಾವು ಸಮಾಧಾನ ಪಡ್ತೇವೆ, ನಮ್ಗೆ ಆಗಬಹುದು ಅಂತ ಅನ್ನುವಂಥ ಒಂದು ಭಾವನೆಯ. ಹಾಗಂತ ಹೇಳಿದರೆ ನಾವು ಸದನದ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿಕೊಂಡು ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಪರವಾಗಿ ಅಥವಾ ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಯಲ್ಲಿ ಅಥವಾ ವಿರೋಧ ಪಕ್ಷದ ನಾಯಕರಲ್ಲಿ ಮಾತನಾಡಿ ಅವರ ಹತ್ರ ಚರ್ಚೆಗೊಳಪಟ್ಟು ನಿಮ್ಮ ಅಂಶ, ನೀವು ಹೇಳುವಂಥ ಅಂಶವನ್ನು ಸೇರಿಸುವ ಈ ಒಂದು NEP ಬದಲಾವಣೆ ಬಯಸಬೇಕಂತ ನಾವು. NEPಯಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 35 ವರ್ಷಗಳ ನಂತರ ಬರುವಂತಹ NEP, ಇದರಲ್ಲಿ ನಾವು ಬಯಸ್ತಾ ಇರುವಂತಹದ್ದು NEP ಈಗ ಏನು ಮಾಡಿದ್ದಾರೆ, NEP ಡ್ರಾಫ್ಟ್ ಮಾಡಿದ್ದಾರೆ, ಅದು ಸಂಪೂರ್ಣವಾಗಿ ಅಸಂವಿಧಾನಿಕ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಆಗಿರುವಂತಹ ಒಂದು NEP ಆಗಿರುತ್ತೆ ಈಗಿರುವಂತಹದ್ದು. ಸಂಪೂರ್ಣವಾಗಿ ಬದಲಾವಣೆ ನಡೆಸಿ ಇನ್ನೊಂದು NEP ತರುವುದಾದರೂ ಅದು ಇಲ್ಲಿನ ಪಾರಂಪರ್ಯತೆಗೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಂವಿಧಾನಕ್ಕೆ ಒಳಗೊಂಡಂತಹ ಒಂದು ಸುಂದರವಾದ NEP ಇನ್ನೂ ತರುವುದಾದರೂ ಕೂಡ ನಾವು ಅದನ್ನು ಪರಿಶೀಲಿಸಿ ಚರ್ಚೆ ನಡೆಸಿ ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವ. ನಮಗೆ NEPಗೆ ವಿರೋಧ ಇಲ್ಲ. ಇವತ್ತು ತಂದಿರುವಂಥ ಆ ನೀತಿ ಏನಿದೆ ಅದರಲ್ಲಿರುವಂಥ ಲೋಪದೋಷಗಳೇನಿವೆ ಅದಕ್ಕೆ ನಮ್ಮ ವಿರೋಧ ಇರುವಂತಹದ್ದು. ಇಂದು ನಾನು NEPಯ ಮುಖ್ಯ ಹಿಡನ್ ಅಜೆಂಡವಾಗಿರುವಂತಹ ಪ್ರೈವೇಟೈಸೇಷನ್, ಖಾಸಗೀಕರಣ, ವ್ಯಾಪಾರೀಕರಣ ಮತ್ತು ಕೇಸರೀಕರಣದ ಬಗ್ಗೆ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಖಾಸಗೀಕರಣ ಅಥವಾ ಪ್ರೈವೇಟೈಸೇಷನ್ ಅಂತ ಏನಂತ ಇದು ಈ ನೀತಿಯಲ್ಲಿ ಮೆನ್ಷನ್ ಮಾಡಿದರು. ಇದರಲ್ಲಿ ಏನಂತ ಹೇಳಿದರೆ ಎಲ್ಲ ಯೂನಿವರ್ಸಿಟಿಗಳಿಗೆ ಅಟೋನಾಮಸ್ ಪವರ್ ಕೊಡಲಾಗ್ತದೆ. ಈ ಅಟೋನಾಮಸ್ ಪವರ್ ಕೊಡುವಂತಹ ದೊಡ್ಡ ವಿಷಯ ಅಲ್ಲ, ಬಟ್ ಆ ಅಟೋನಾಮಸ್ ಪವರ್ ಕೊಟ್ಟಾದ ನಂತರ ಇಲ್ಲಿ ಬೀರುವಂತಹ ಪರಿಣಾಮ ತುಂಬ ಇದೆ. ಈ ಅಟೋನಾಮಸ್ ಪವರ್ ಕೊಟ್ಟಾದ ನಂತರ ಈ ಕಾಲೇಜ್ಗಳಿಗೆ ಎಷ್ಟು ಬೇಕಾದರೂ ಫೀಸ್ ಹೈ ಮಾಡ್ಬೋದು. ಅದೇ ನಮ್ಮ ಮಧ್ಯಮ ವರ್ಗದ ಅಥವಾ ಒಂದು ಬಿಲೋ ಲೈನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈಗದೇ ಫೀಸೇ ಆಫರ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಹೇಗೆ ಆ ಹೈ ಫೀಸ್ಗಳನ್ನು ಆಫರ್ಡ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿಯ ಪ್ರಶ್ನೆಯಾಗಿರ್ತದೆ. ಮತ್ತು ಈ ಪ್ರೈವೇಟೈಸೇಷನ್ನಿಂದ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ನೀತಿಯು ಪ್ರೈವೇಟೈಸೇಷನ್ಗೆ ಮಾತ್ರ ಒಂದು ಇಂಪಾರ್ಟೆನ್ಸ್ ಕೊಡೋದಲ್ಲ, ಇಲ್ಲಿ ಡ್ರಾಪ್ಔಟ್ಗಳ ಸಂಖ್ಯೆ ಆಗಿರ್ತದೆ ಹೆಚ್ಚಾಗುವಂತಹದ್ದು. ಫೀಸ್ಗಳನ್ನು ಆಫರ್ಡ್ ಮಾಡಲಿಕ್ಕೆ ಆಗದೆ ವಿದ್ಯಾರ್ಥಿಗಳು ಅಥವಾ ಮಧ್ಯಮ ವರ್ಗದ ಜನರು ಸ್ಕೂಲ್ ಡ್ರಾಪ್ಔಟ್ ಮಾಡ್ತಾರೆ ಅನ್ನುವಂತಹದ್ದು ಕೂಡ ನಮ್ಮ ಒಂದು ವರಿಯಾಗಿರ್ತದೆ. ಎರಡನೇದಾಗಿ ಕಮರ್ಷಿಯಲೈಸೇಷನ್. ಈ ಕಮರ್ಷಿಯಲೈಸೇಷನಲ್ಲಿ ನಮ್ಮ ಈ ಡ್ರಾಫ್ಟಲ್ಲಿ ಆನ್ಲೈನ್ ಎಜುಕೇಷನಿಗೆ 40% ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಈ
40% ಏನಿದೆಯೋ ಈ ಒಂದು ಮೊಬೈಲ್ ಗ್ಯಾಜೆಟ್ಗಳಾಗಿರ್ಬೋದು ಅಥವಾ ಸಿಮ್ಗಳನ್ನು ಬೈ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಜಿಯೋ ಅಥವಾ ಅದಾನಿ ಅಂಬಾನಿಗಳ ಕಂಪೆನಿಗಳಿಗೆ ನಾವು ಹೋಗಬೇಕಾಗಿ ಬರ್ತದೆ. ಇಲ್ಲಿ ನಮ್ಮ ಕೋವಿಡ್ ಸಂದರ್ಭದಲ್ಲಿ ನೋಡಿದಾದರೂ ದೇಶದಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಅಥವಾ ಜನರು ಎಷ್ಟೋ ಸಂಕಷ್ಟದಲ್ಲಿದ್ದರೂ ಕೂಡ ಅದಾನಿ ಅಂಬಾನಿಗಳ ಬಿಸ್ನೆಸ್ ರೇಟ್ ಆಗಿರ್ತದೆ ಹೈಯೆಸ್ಟ್ ಹೋಗಿರುವಂತಹದ್ದು. ಈ ಕಮರ್ಷಿಯಲೈಸೇಷನ್ ಮೂಲಕ, ಈ ನೀತಿಯ ಮೂಲಕ ಅವರಿಗೆ ಕಾರ್ಪೊರೇಟ್ ಸಿಸ್ಟಮ್ಗಳಿಗೆ ಬಿಸ್ನೆಸ್ ರೇಟ್ಗಳನ್ನು ಹೈ ಮಾಡಲಿಕ್ಕೆ ಇದು ಪ್ರೋತ್ಸಾಹ ನೀಡ್ತದೆ. ಮಾತ್ರವಲ್ಲ, ಇದರಲ್ಲಿ ಮಲ್ಟಿಡಿಸಿಪ್ಲಿನರಿ ಸಬ್ಜೆಕ್ಟ್ ಅನ್ನುವಂಥ ಒಂದು ಪ್ರಾಜೆಕ್ಟನ್ನು ತಂದು ಅಬ್ರಾಡ್ ಯೂನಿವರ್ಸಿಟೀಸ್ಗಳಿಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಅಬ್ರಾಡ್ ಯೂನಿವರ್ಸಿಟಿಗಳು ಈ ಪ್ರಾಜೆಕ್ಟನ್ನು ತಂದು ಏನು ಮಾಡ್ತಾರೆ ಅಂತ ಹೇಳಿದರೆ ಅವ್ರಿಗೆ ಎಷ್ಟು ಬೇಕಾದರೂ ಫೀಸ್ ಹೈ ಡಿಮ್ಯಾಂಡ್ ಮಾಡ್ಬೋದು. ಇಂತಹ ಕಮರ್ಷಿಯಲೈಸೇಷನ್ ಇರುವಂತಹ ಅಥವಾ ಇಂತಹ ಕಾರ್ಪೊರೇಟ್ ಸಿಸ್ಟಮ್ಗಳಿಗೆ ಸಪೋರ್ಟ್ ಮಾಡುವಂತಹ ಈ ನೀತಿಯು ನಮಗೆ ಬೇಕಾಗಿಲ್ಲ ಅನ್ನುವಂಥ ಆಗಿರ್ತದೆ ನನ್ನ ಒಂದು ಅಭಿಪ್ರಾಯ. ಮತ್ತೊಂದು ಕೇಸರೀಕರಣ ಅಂತ ಇದೆ. ಮೊನ್ನೆ ಆಗಿ ನಡೆದಂತಹ ತುಮಕೂರಿನ ಯೂನಿವರ್ಸಿಟಿಯಲ್ಲಿ BEdನ 3rd ಇಯರ್ನ ಟೆಕ್ಸ್ಟ್ ಬುಕ್ಕಲ್ಲಿ ಇಸ್ಲಾಮೋಫೋಬಿಕ್ ಅಂಶಗಳನ್ನು ಹಾಕಿ ವಿದ್ಯಾರ್ಥಿಗಳ ಮಧ್ಯೆ ಕೋಮುವಾದದ ಭಾವನೆಗಳನ್ನಾಗಿರ್ತದೆ ಈ ಕೇಸರೀಕರಣದ ಮೂಲಕ ಅಥವಾ ಈ ಹೊಸ ನೀತಿಯ ಶಿಕ್ಷಣದ ಮೂಲಕ ತರ್ತಿರುವಂತಹದ್ದು. ಅದು ಮಾತ್ರ ಅಲ್ಲ, ಇಲ್ಲಿ ಮಧ್ಯಕಾಲೀನ ಹಿಸ್ಟ್ರಿ ಏನಿದೆ ಅದನ್ನು ರಿಮೂವ್ ಮಾಡಲಾಗಿದೆ. ಅಂದರೆ ಪ್ರಾಚೀನ ಕಾಲದ ಹಿಸ್ಟ್ರಿ ಅಥವಾ ಮಾಡರ್ನ್ ಹಿಸ್ಟ್ರಿ ಏನಿದೆಯಾ ಅದೆರಡನ್ನು ಮಾತ್ರ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರಾಮುಖ್ಯತೆ ನೀಡಲಾಗಿದೆ. ಈ ಭಾರತವು ಭಾರತವಾಗಲಿಕ್ಕೆ ಕಾರಣ ಮೊಘಲರ ಅಥವಾ ಜೈನರು, ಸಿಖ್ಖರು ಅವರು ಕೊಟ್ಟಂತಹ ಕೊಡುಗೆ ಆಗಿರ್ತದೆ. ಅದೇ ಒಂದು ಮೆನ್ಷನ್ ಮಾಡದೆ ನಮ್ಮ ಭಾರತದ ಬಗ್ಗೆ ಮಕ್ಕಳಿಗೆ ಏನಾಗಿರ್ತದೆ ಇವರು ಕಲಿಸಲಿಕ್ಕೆ ಹೋಗಿರುವಂತಹದ್ದು ಕೂಡ ನನ್ನ ಇಲ್ಲಿ ಪ್ರಶ್ನೆ ಆಗಿರ್ತದೆ. ನಮಗೆ ಬೇಕಾಗಿರುವಂತಹದ್ದು ಜಾತ್ಯತೀತತೆ, ಸಮಾನತೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆಯೂ ಯಾವುದೇ ಹೆದರಿಕೆ ಇಲ್ಲದೆ ಅಥವಾ ಸಮಾನವಾಗಿ ದೊರೆಯುವಂತಹ ಶಿಕ್ಷಣವಾಗಿರ್ತದೆ ನಮಗೆ ಬೇಕಾಗಿರುವಂತಹದ್ದು ಅಂತ ಹೇಳಿ ಇಲ್ಲಿ ಅಬ್ರಾಡ್ಗೆಲ್ಲ ಯೂನಿವರ್ಸಿಟಿಗಳು ಬಂದರೆ ನಿಮಗೆ ಒಳ್ಳೆಯದಲ್ಲ, ಕ್ವಾಲಿಟಿ ಎಜುಕೇಷನ್ ಸಿಗ್ತದಲ್ಲ. ಅಬ್ರಾಡಿಂದ ಯೂನಿವರ್ಸಿಟಿಗಳು ಬಂದರೆ ಭಾರತಕ್ಕೆ ವಿದೇಶಿ ಶಿಕ್ಷಣದೊತ್ತಿಗೆ ನಮಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಕ್ಕಿದರೆ ಆ ಒಂದು ಪಾಲಿಸಿ ಇರ್ಬೋದು ಆಡಳಿತ ಪಕ್ಷಕ್ಕೆ. ಆಡಳಿತ ಪಕ್ಷದವರು ಆ ಒಂದು ಬಿಲ್ಲನ್ನು ತರಬೇಕಾದ್ರೆ ಈ ರೀತಿ ಒಂದು ಇದ್ದರೆ ಒಳ್ಳೆಯದಲ್ವಾ? ಒಂದು ಸೆಕೆಂಡ್ ಅಂತ ಹೇಳಿದರೆ, ನೀವೀಗ ಮೊಘಲರ ವಿಚಾರ ಹೇಳಿದಿರಿ, ಅದೇ ರೀತಿಯಲ್ಲಿ ನಿಜಾಮರು, ಮೊಘಲರು, ಇಲ್ಲಿ ಚಾಲುಕ್ಯರಿದ್ದರು, ರಾಷ್ಟ್ರಕೂಟರಿದ್ದರು, ಕದಂಬರಿದ್ದರು, ಬನವಾಸಿಗಳಿದ್ದರು. ಇವರು ಬೇಕಾದ್ರೆ ನೀವು ಹೇಳೋದಿಲ್ಲಲ್ಲ, ಇವರ ಹಿಸ್ಟ್ರಿ ಬೇಕು ಅಂತಲ್ಲ ಯಾರು ಹೇಳೋದಿಲ್ಲಲ್ಲ. ನಿಮಗೆ ಮರೆತು ಹೋಗಿದೆಯಾ ಅಥವಾ ನಿಮಗೆ ನಾವು ನೆನಪಿಸ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೆನಪಿಸಬೇಕಾದ ಅಗತ್ಯ ಇಲ್ಲ. ನಾನು ಹೇಳಿರುವಂತಹದ್ದು ಮೊಘಲರು ಅಥವಾ ಜೈನರು, ಸಿಖ್ಖರು ಅಂತ ಯಾರಿದ್ದಾರ ಅಂತಹ ಎಷ್ಟೋ ಕೊಡುಗೆಗಳು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅಂತಹ ಎಷ್ಟೋ ರಾಜರುಗಳು ಅಥವಾ ರಾಜವಂಶಗಳು ನಮಗೆ ದೇಶಕ್ಕೆ ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂತಹ ಹಿಸ್ಟ್ರಿಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿರುವಂತಹದ್ದು ಹೊರತು ಈ ಪ್ರಾಚೀನ ಹಿಸ್ಟ್ರಿಯನ್ನು ಹಿಡ್ಕೊಂಡು ಇಂತಹ ಮಾಡರ್ನ್ ಯುಗದಲ್ಲಿ ನಡೆಯುತ್ತಿರುವಂತಹ ನಮ್ಮ ಮಕ್ಕಳಿಗೆ ಆ ಒಂದು ಪ್ರಾಚೀನ ಹಿಸ್ಟ್ರಿಯನ್ನು ಹಿಡ್ಕೊಂಡು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಎರಡನೇದಾಗಿ ಅಬ್ರಾಡ್ ಯೂನಿವರ್ಸಿಟಿಗಳನ್ನು ಹೇಳಿದ್ರಿ, ನಾವಲ್ಲಿ ಅವರ ಕ್ವಾಲಿಟಿ ಎಜುಕೇಷನನ್ನೆಲ್ಲ ದೂರ್ತಾ ಇರುವಂತಹದ್ದು. ನಮಗೆ ಹೇಳ್ತಿರುವಂತಹದ್ದು ಅವರು ಮಾಡುವಂತಹ ಹೈ ಫೀಸ್ ಡಿಮ್ಯಾಂಡ್ ಏನಿದೆಯಾ ಅದು ನಮಗೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗಿರ್ತದೆ ನಾವು ಹೇಳಲಿಕ್ಕೆ ಇರ್ತದೆ. ಸರ್ಕಾರ ನಿಯಮ ತರ್ಬೋದು, ಸರ್ಕಾರ ನಿಯಮ ತಂದು ನಿಮಗೇನಾದರೂ ಆಫರ್ ಕೊಡ್ಬೋದು. ಇಷ್ಟು ಫೀಸ್ ಸರ್ಕಾರ ಕೊಡ್ತದೆ, ಅರ್ಧ ಫೀಸ್ ಸರ್ಕಾರ ಕೊಡ್ತದೆ, ಅರ್ಧ ಫೀಸ್ ನೀವು ಕೊಡಿ ಅಂತೇಳಿ ಅಂತಹ ಒಂದು ಆಫರ್ ಕೊಟ್ಟರೆ ಸ್ವಾಗತಾರ್ಹ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತಹ ರಿಸರ್ವೇಷನ್ ಅಥವಾ ಸ್ಕಾಲರ್ಶಿಪ್ಗಳನ್ನು ಮೆನ್ಷನ್ ಮಾಡಲಿಲ್ಲ ಅದೇ ನೀತಿಯಲ್ಲಿ. ಅಲ್ಲ, ಅದು ರಿಸರ್ವೇಷನ್ ಮೆನ್ಷನ್ ಮಾಡುವಂಥದ್ದು ಈ ಎಜುಕೇಷನ್ ಪಾಲಿಸಿಯಲ್ಲೆಲ್ಲ. ಅದು ಸರ್ಕಾರದಲ್ಲಿ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನ ಸಮಿತಿಯಲ್ಲಿ ಎಜುಕೇಷನ್ ಪಾಲಿಸಿಯಲ್ಲಿ ರಿಸರ್ವೇಷನ್ ನಿರ್ಣಯ ಮಾಡುವಂಥದ್ದು. ಈ ಪಾಲಿಸಿಯಲ್ಲಿ ನಿರ್ಣಯ ಮಾಡಲಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಹೇಳಬೇಕು, ನೀವು ಮಾತಾಡಬೇಕು, ಆಡಳಿತ ಪಕ್ಷದ ಪ್ರತಿನಿಧಿಗಳು ಎಲ್ಲದಕ್ಕೂ ನಾನೇ ಆನ್ಸರ್ ಮಾಡಬೇಕಂತಿಲ್ಲ. ನಾನು ನಿಮ್ಮ ಪರವಾಗಿ ಬಂದು ಇಲ್ಲಿ ಕೂತಿದ್ದೇನಂತಲ್ಲ, ನಾನು ಸದನದಲ್ಲಿ ಇರುವಂಥ ಪ್ರತಿಯೊಂದು ವ್ಯಕ್ತಿಗೂ ಸರಿಸಮಾನಾಂತರ. ಇಲ್ಲಿ ಸ್ಕಾಲರ್ಶಿಪ್ ಆಗಿರ್ತದೆ ಅಲ್ಲಿ ಮೆನ್ಷನ್ ಮಾಡದಿರುವಂತಹದ್ದು, ರಿಸರ್ವೇಷನ್ ಕೂಡ ಹೌದು, ಸ್ಕಾಲರ್ಶಿಪ್ ಕೂಡ ಅಲ್ಲಿ ಮೆನ್ಷನ್ ಮಾಡಲಿಲ್ಲ. ಇಂತಹ ನೀತಿಯನ್ನು ನಾವು ಯಾವತ್ತೂ ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ಹೇಳಿ ನಾವು ಇರ್ತಿರುವಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಈ ವಿಚಾರದಲ್ಲಿ ಏನು ಲೋಪದೋಷಗಳು ಈ ಒಂದು
ಹೊಸ ಶಿಕ್ಷಣ ನೀತಿಯಲ್ಲಿದೆ ಅಂತೇಳಿ ಇಲ್ಲಿ ಮಾತಾಡಿದ್ದಾರೆ. ಇಲ್ಲಿ ನಾವು ನೋಡಬೇಕಾದದ್ದು ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ದುಸ್ಥಿತಿ ಪ್ರಥಮ ಬಾರಿಯಾಗಿರ್ತದೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇಲ್ಲಿ ಬಂದಿರುವಂಥದ್ದು. ಇಲ್ಲಿ ಯಾವುದೇ ಒಂದು ಚರ್ಚೆ ನಡೆಯದೆ ಇಷ್ಟರ ತನಕ ಇಲ್ಲಿ ಈ ದೇಶದ ಸಂಸ್ಕೃತಿ ಏನಿತ್ತು ಪ್ರತಿಯೊಂದು ವಿಚಾರವನ್ನು ಕೂಡ ಈ ಒಂದು ಸಂಸತ್ತಿನಲ್ಲಿ ಚರ್ಚೆ ಮಾಡಿಕೊಂಡಾಗಿರ್ತದೆ. ಅದರ ಲೋಪದೋಷಗಳು ವಿರೋಧ ಪಕ್ಷದವರ ಏನು ಇಲ್ಲಿ ಅವರ ಮಾತುಗಳನ್ನು ಅವರ ಪಾಯಿಂಟ್ಗಳನ್ನು ಇಟ್ಕೊಂಡಾಗಿರ್ತದೆ ಇಲ್ಲಿ ಕಾನೂನನ್ನು ರೂಪಿಸ್ತಾ ಇರುವಂಥದ್ದು. ಆದರೆ ಇದೇ ಆಗಿರ್ತದೆ ಪ್ರಥಮ ಬಾರಿ ಏನು ಕೇಂದ್ರ ಸರ್ಕಾರದಿಂದ ಒಂದು ಏನು ಹೇರಿಕೆ ಆಗಿರ್ತದೆ ಇವತ್ತು ಮಾಡ್ತಾ ಇರುವಂಥದ್ದು. ಅದು ಎಜುಕೇಷನ್ ಇದರಲ್ಲಿ ಮಾತ್ರ ಅಲ್ಲ, ಹಲವಾರು ಕಾನೂನುಗಳಾಗಿರ್ತದೆ ಇವತ್ತು ಈ ರೀತಿ ಬರ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಎಜುಕೇಷನ್ ಹೊಸ ಶಿಕ್ಷಣ ನೀತಿ ಏನಿದೆ ಇದರ ಪ್ರಸ್ತಾವನೆಯನ್ನೇ ನಾವು ತೆಗೆದು ನೋಡಿದರೆ ನಮಗೆ ಇದು ಯಾವ ರೀತಿಯ ಎಜುಕೇಷನ್ ಕಾನೂನು, ಯಾವ ರೀತಿಯ ಶಿಕ್ಷಣ ನೀತಿ ಅಂತೇಳಿ ನಮಗೆ ಸಾಧ್ಯ ಆಗ್ತಾ ಇದೆ. ಅದರ ಪ್ರಸ್ತಾವನೆಯಲ್ಲಿ ನಾವು ನೋಡೋದಾದರೆ ಅದರಲ್ಲಿ ಹೇಳ್ತಾ ಇರೇನು, ಪ್ರಾಚೀನ ಹಾಗೂ ಸನಾತನ ಭಾರತೀಯ ಜ್ಞಾನ ಚಿಂತನೆಯ ಶ್ರೀಮಂತ ಪರಂಪರೆಗೆ ಈ ಒಂದು ನೀತಿ ದಾರಿದೀಪ ಅಂತ ಹೇಳಿ ಪ್ಯಾರ 2 ಪುಟ ನಂಬರ್ 4ರಲ್ಲಿ ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಆದರೆ ಇದು ಇವರು ಏನು ಹೇಳ್ತಾ ಇದ್ದಾರೆ, ಇದರ ಮುಂಚೆ ಬಂದಿರುವಂತಹ 1986ರಲ್ಲಿ ಬಂದಿರುವಂತಹ ನೀತಿ ಏನಿದೆ ಆ ನೀತಿಯಲ್ಲಿ ನಾವು ನೋಡೋದಾದರೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ರಾಷ್ಟ್ರೀಯ ಏಕತೆ ಏನಿದೆ ಅದೇ ರೀತಿಯಲ್ಲಿ ವೈಜ್ಞಾನಿಕ ಮನೋಭಾವವನ್ನು ರೂಪಿಸಲಿಕ್ಕೆ ಆಗಿರ್ತದೆ ಇಲ್ಲಿ ಶಿಕ್ಷಣ ಕೊಡಬೇಕಾದಂತೆ ಅಂತೇಳಿ ಆ ಒಂದು ಇದರಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಂವಿಧಾನದ ಮುಖ್ಯ ಗುರಿ ಏನಿದೆ ಇಲ್ಲಿ ಸಮಾಜವಾದ, ಜಾತ್ಯತೀತತೆ, ಪ್ರಜಾಪ್ರಭುತ್ವದಂತಹ ಸಂವಿಧಾನದ ಮುಖ್ಯ ಗುರಿ ಏನಿದೆ ಅದರ ಬಗ್ಗೆ ಆಗಿರ್ತದೆ, ಅದನ್ನು ಸಾಧಿಸಲಿಕ್ಕೆ ಇಲ್ಲಿ ಶಿಕ್ಷಣವನ್ನು ಇಲ್ಲಿ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾದಂತಹ, ಸಂವಿಧಾನದ ಆಶಯಗಳಿಗೆ ವಿರೋಧಿಯಾದಂತಹ ಕಾನೂನಾಗಿರ್ತದೆ, ಶಿಕ್ಷಣ ನೀತಿ ಆಗಿರ್ತದೆ ಇಲ್ಲಿ ಇವರು ತಂದಿರುವಂಥದ್ದು. ಅದೇ ರೀತಿಯಲ್ಲಿ ಕನ್ನಡದ ಈ ಒಂದು ಏನು ನಮ್ಮ ಸಂಸ್ಕೃತಿ ಏನಿದೆ, ಕನ್ನಡದ ಈ ಒಂದು ಪರಂಪರೆ ಏನಿದೆ ಇದನ್ನು ಸಂಪೂರ್ಣವಾಗಿ ಇವರು ನಿರ್ಲಕ್ಷಿಸ್ತಾ ಇದ್ದಾರೆ. ಇಲ್ಲಿ ನಾನು ನೋಡಿದಾದರೆ ಇವರು ತ್ರಿಭಾಷಾ ಸೂತ್ರವನ್ನು ಇಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ತ್ರಿಭಾಷಾ ಸೂತ್ರವನ್ನು ತರ್ತಾರೆ ಅಂತೇಳಿ ಇದೊಂದೇನು 3 ಭಾಷೆ ಕಡ್ಡಾಯವಾಗಿ ಒಬ್ಬ ವಿದ್ಯಾರ್ಥಿ 3 ಭಾಷೆಯನ್ನು ಇಲ್ಲಿ ಕಲಿಬೇಕು. ಇದರ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದರೆ ಕನ್ನಡ, ಇಂಗ್ಲೀಷ್ 2 ಭಾಷೆಯನ್ನು ಇಲ್ಲಿ ವಿದ್ಯಾರ್ಥಿ ಕಲಿಯುತ್ತಿದ್ದ. ಆದರೆ ಈಗ ಅದಕ್ಕೆ ಹೆಚ್ಚು ಹೊರೆಯಾಗಿರ್ತದೆ ಇನ್ನೊಂದು ಭಾಷೆಯನ್ನು ಇವರು ಹೇರಿಕೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಹಿಂದಿ ಮತ್ತು ಸಂಸ್ಕೃತಕ್ಕೆ ಆಗಿರ್ತದೆ ಇವರು ಇಲ್ಲಿ ಏನು ಪ್ರಾಧಾನ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಅವರು ಅದರಲ್ಲಿ ಇನ್ನೊಂದು ಆಪ್ಷನ್ ಹೇಳ್ತಾರೆ, ಏನು ನಾವು ಬೇರೆ ದೇಶದ ಯಾವ ಭಾಷೆಯನ್ನು ಕೂಡ ನಿಮಗೆ ಆಯ್ಕೆ ಮಾಡ್ಬೋದು, ಆ ಒಂದು ಸ್ವಾತಂತ್ರ್ಯವನ್ನು ನಾವು ಕೊಡ್ತಾ ಇದ್ದೇವೆ ಅಂತೇಳಿ. ಅದು ಮಾನ್ಯ ಸಭಾಧ್ಯಕ್ಷರೇ, ತ್ರಿಭಾಷಾ ಸೂತ್ರ ಏನಿದೆ ಅದರಲ್ಲಿ ಅವರು ಹಿಂದಿ ಮತ್ತು ಸಂಸ್ಕೃತಿಯನ್ನಾಗಿರ್ತದೆ ಇಲ್ಲಿ ಹೇರ್ತಾ ಇರುವಂಥದ್ದು. ಯಾವ ರೀತಿ ಅಂತ ಹೇಳಿದರೆ ಇಲ್ಲಿ ಕರ್ನಾಟಕದ ಹೆಚ್ಚಿನ ಕಾಲೇಜುಗಳಲ್ಲಿ ನಾವು ನೋಡೋದಾದರೆ ಶಾಲಾ ಕಾಲೇಜುಗಳಲ್ಲಿ ಹಿಂದಿ ಮತ್ತು ಸಂಸ್ಕೃತ ಆಗಿರ್ತದೆ ಕಲಿಸ್ತಾ ಇರುವಂಥದ್ದು. ಇವರು ಬೇರೆ ದೇಶದ ಯಾವ ಭಾಷೆಯನ್ನು ಬೇಕಾದರೆ ಆಯ್ಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದಂತಹ ಶಿಕ್ಷಕರನ್ನು ಇಲ್ಲಿ ಎಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಬಗ್ಗೆ ಇವರು ಆಲ್ರೆಡಿ ಇಲ್ಲಿ 10,000 ಶಿಕ್ಷಕರ ಪೋಸ್ಟ್ಗಳು ಬಾಕಿ ಇದೆ ಅಂತ ಹೇಳಿ ಇಲ್ಲಿ ಏನು ರಿಪೋರ್ಟ್ ಹೇಳ್ತಾ ಇರುವಾಗ ಇವರು ಯಾವ ರೀತಿಯಾಗಿ ಈ ಒಂದು ಕಾನೂನನ್ನು, ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ಇಲ್ಲಿಗೆ ತರ್ತಾ ಇದ್ದಾರೆ, ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಬೇಕಾಗಿರುವಂಥದ್ದು. ಅದೇ ರೀತಿಯಲ್ಲಿ ಇವರು ಹೇಳುವಂತಹ ಇವರ ಒಂದು ಆಡಳಿತ, ಒಂದು ಭಾಷೆ, ಇದರ ಮೂಲಕ ಆಗಿರ್ತದೆ ಇವತ್ತು ಈ ಒಂದು ಆಡಳಿತದ ಸಂವಿಧಾನದ ಇದನ್ನು ಇವರು ದಿಕ್ಕು ತಪ್ಪಿಸ್ತಾ ಇರುವಂಥದ್ದು. ಈ ಒಂದು ಕನ್ನಡದ ನೆಲದಲ್ಲಿ ಹುಟ್ಟಿ ಕನ್ನಡದ ಜಲವನ್ನು ಪ್ರತಿಯೊಂದನ್ನು ಕೂಡ ಅನುಭವಿಸಿ ಈ ಒಂದು ಕನ್ನಡದ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಈ ಒಂದು NEPಯನ್ನು ನಮಗೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ತೀರೈತೇವೆ ಅಂತ ಹೇಳುವಂತಹ ಮಾತನ್ನಾಗಿರ್ತದೆ ಹೇಳಿರುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿನ ಮುಖ್ಯಮಂತ್ರಿಯವರೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾವೇನು ಇಲ್ಲಿನ ವಿದ್ಯಾರ್ಥಿಗಳಿಗೆ RSS ಸಂಸ್ಕೃತಿಯನ್ನು ನಾವೇನು ಹೇಳಿಕೊಡ್ತೇವೆ, ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಇದನ್ನು ಕೂಡ ಸಭಾಧ್ಯಕ್ಷರು ಕೂಡ ಮೊನ್ನೆ ಅದನ್ನು ಸಮರ್ಥನೆ ಮಾಡಿಕೊಂಡಾಗಿರ್ತದೆ. ಮೊನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು ಏನು RSS ಸಂಸ್ಕೃತಿಯನ್ನು ಇಲ್ಲಿ ಹೇರಿದ ದರದಲ್ಲಿ ತಪ್ಪೇನಿದೆ, ಅದು ಒಳ್ಳೆಯ ಸಂಸ್ಕೃತಿ ಅಲ್ವಾ ಅಂತ ಹೇಳುವಂತಹ ಒಂದು ಇದನ್ನಾಗಿರ್ತದೆ ಸಭಾಧ್ಯಕ್ಷರು ಇಲ್ಲಿ ಹೇಳಿರುವಂಥದ್ದು. ಅದಕ್ಕೆ ನಮಗೆ ಖಂಡಿತವಾಗಿಯೂ ಕೂಡ ವಿರೋಧವಿದೆ. ಇಲ್ಲೇನು RSSನ ಸಂಸ್ಕೃತಿ ಇತಿಹಾಸ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸಭಾಧ್ಯಕ್ಷರು ನಿಷ್ಪಕ್ಷಪಾತವಾಗಿ ಇಲ್ಲಿ ಈ ಒಂದು ಸದನವನ್ನು ನಡೆಸಬೇಕು. ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಎತ್ತಿ ಹೇಳಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದೇ ರೀತಿಯಲ್ಲಿ ಯಾವ ರೀತಿಯಾಗಿ ಅಸಂವಿಧಾನಿಕವಾಗಿ ಜಾರಿಗೆ ತಂದಿರುವಂತಹ ರೈತ ಕಾನೂನು, ರೈತ ಹೋರಾಟವನ್ನು ಇವರು ಹಿಂಪಡೆದ್ರು, ಅದೇ ರೀತಿಯಲ್ಲಿ ಈ ಒಂದು NEP ಅನ್ನುವಂತಹ ಕಾನೂನನ್ನು
ಹಿಂಪಡಬೇಕಂತ ಇರುವಂತಹ ಆಗ್ರಹದೊಂದಿಗೆ ಈ ಒಂದು ಮಾತನ್ನು ಕೊನೆಗೊಳಿಸ್ತೀನಿ. 5ರಲ್ಲಿ ನೀವು ನೋಡಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಅದೇ ರಾಜ್ಯದ ಭಾಷೆಯನ್ನು ತೆಗೆದುಕೊಳ್ಳುವಂಥ ಅವಕಾಶ ಇದೆ. 2ನೇ ಲ್ಯಾಂಗ್ವೇಜನ್ನು ಹಿಂದಿಯನ್ನು ಹೇರಲ್ಪಟ್ಟಿದೆ. ರಾಷ್ಟ್ರೀಯ ಭಾಷೆ ಹಿಂದಿ, ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ, ರಾಷ್ಟ್ರೀಯ ಭಾಷೆನ ಹೇಳುವಂಥದ್ದು ತಪ್ಪೇನಿದೆ? ಅದೇ ರೀತಿಯಲ್ಲಿ RSS ಸಂಘ ಪರಿವಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ವಿಚಾರವನ್ನು ಎಜುಕೇಷನ್ ಪಾಲಿಸಿಯಲ್ಲಿ ತರುವಂಥದ್ದು ಒಳ್ಳೆಯದಲ್ವಾ? ಅಲ್ಲ, ಇಲ್ಲಿ ರಾಷ್ಟ್ರೀಯ ಭಾಷೆ ಅಂತ ಹಿಂದಿ ಅಂತ ಹೇಳಿದ್ರಿ, ಆದರೆ ಇದೇನು ಹಲವಾರು ರಾಜ್ಯಗಳು ಸೇರಿ ಒಂದು ಒಕ್ಕೂಟ ವ್ಯವಸ್ಥೆ ಆಗಿರ್ತದೆ ಇಲ್ಲಿರುವಂಥದ್ದು. ಆ ರಾಜ್ಯದ ಭಾಷೆಗಳಿಗೆ ಫಸ್ಟ್ ಪ್ರಧಾನವಾಗಿ ಅಲ್ಲಿಗೆ ಏನು ಒತ್ತನ್ನು ಕೊಡಬೇಕು, ಹಿಂದಿಯನ್ನು ಹೇರುವಂಥ ಅವಶ್ಯಕತೆ ಇಲ್ಲಿ ಇಲ್ಲ. ಅದನ್ನು ನಾನು ಹೇಳಿರುವಂಥದ್ದು. ಖಂಡಿತ 5ರಲ್ಲಿ ಪ್ರಾಂತ್ಯವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ರಾಜ್ಯದ ಭಾಷೆಗಳು ಪ್ರಥಮ ಪ್ರಾಶಸ್ತ್ಯ. 2ನೇ ಲ್ಯಾಂಗ್ವೇಜ್ ಆಗಿ ಹಿಂದಿಯನ್ನು ಹೇರಲ್ಪಟ್ಟಿದೆ. ಈಗ ನೀವು ಬಿಹಾರದಲ್ಲಿ ಉತ್ತರ ಭಾರತದ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಹೋಗಿ ಪ್ರಥಮ ಭಾಷೆಯನ್ನು ಹಿಂದಿಯನ್ನು ನಾವು ಹೇರ್ತೇವೆ. ಯಾಕಂತ ಹೇಳಿದರೆ ರಾಜ್ಯ ಭಾಷೆ ಹಿಂದಿ. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾವು ಅದನ್ನು ವಿರೋಧಿಸ್ತೇವೆ. ನಾವು ನಮ್ಮ ಖಂಡಿಕೆಯಲ್ಲಿ ಬರೆದಿದ್ದೇವೆ. ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡ, ಕೇರಳದಲ್ಲಿ ಮಲಯಾಳ, ತಮಿಳುನಾಡಿನಲ್ಲಿ ತಮಿಳು, ಮಹಾರಾಷ್ಟ್ರದಲ್ಲಿ ತೆಲುಗು, ಮರಾಠಿ. ಅದೇ ಅಲ್ಲಿನ ರಾಜ್ಯದ ಭಾಷೆಗಳಿಗೆ ಪ್ರಧಾನವನ್ನು ಒತ್ತು ಕೊಟ್ಟು ಬೇರೆ ಭಾಷೆಯನ್ನು ಕೊಡುವುದಲ್ಲೂ ಕೂಡ ಕೊಟ್ಟಿದೆ. ಯಾವುದೇ ಅಭ್ಯಂತರ ಇಲ್ಲ ನಮ್ದು. ಆದ್ರೆ ಅಲ್ವಾ, ಅದನ್ನು ಗೊತ್ತಿಲ್ವಾ? ಹೇರಿಕೆ ಮಾಡುವಂತಹ ಇದೇನಿದೆ. ಮಾನ್ಯ ಸಭಾಧ್ಯಕ್ಷರೇ, ಮೊದಲಿಗೆ ಈ NEPಯ ವಿಚಾರದಲ್ಲಿ ಈ ಒಂದು ದೇಶ ಬಹಳ ಹಿಂದಿನಿಂದಲೂ 35 ವರ್ಷದ ಒಂದು ಬದಲಾವಣೆ ತರ್ತಾ ಇದೆ. ಈ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ತಾ ಇದೆ. ಯಾವತ್ತು ನಮ್ಮ ವಿರೋಧ ಪಕ್ಷದವರು ಹೇಳುವಾಗೆ ಏನಾದರೂ ಬದಲಾವಣೆ ಬೇಕಂತ, ಈ ಒಂದು ಶಿಕ್ಷಣ ನೀತಿಯಲ್ಲಿ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬದಲಾವಣೆ ತರುವಾಗ ಇವರು ಯಾಕೆ ಇದನ್ನು ವಿರೋಧಿಸುತ್ತಾರೆ ಎಂಬುದು ನಮಗೆ ಮೊಟ್ಟ ಮೊದಲಾಗಿ ಅರ್ಥವಾಗುತ್ತಿಲ್ಲ. ಮತ್ತೊಂದು ವಿಚಾರ, ನಮ್ಮ ವಿರೋಧ ಪಕ್ಷದವರು ಕೆಲವು MLAಗಳು ಈಗಾಗಲೇ ಹೇಳಿದರು ಕನ್ನಡಕ್ಕೆ ನಾವು ಕೊಡ್ತಾ ಇಲ್ಲ ಅಂತ. ಇದೊಂದು ಕರ್ನಾಟಕ ರಾಜ್ಯದಲ್ಲಿದ್ದು ಕನ್ನಡಕ್ಕೆ ಕೊಡುವುದಿಲ್ಲ ಎಂಬುದು ಅದು ಎಷ್ಟು ಮಟ್ಟರಿಗೆ ಸರಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾವ ರೀತಿ ನೋಡಿದರೂ ಸಹ ನಾವು ಕನ್ನಡದಲ್ಲಿಯೇ ಇಂಪ್ರೂವ್ ಮಾಡಲಿಕ್ಕೆ ನಾವು ನೋಡ್ತಾ ಇರೋದು. ನೀವು ಆಲ್ರೆಡಿ ಸಭಾಧ್ಯಕ್ಷರು ಹೇಳಿದಾಗೆ ನಾವು ಫಸ್ಟ್ ಲ್ಯಾಂಗ್ವೇಜ್ ನಾವು ಮಾಡಿದಲ್ಲಿ ಎಂತ ಕನ್ನಡವೇ ಆಗಿರ್ತದೆ. ಮತ್ತು 35 ವರ್ಷದಿಂದ ಚೇಂಜ್ ಮಾಡ್ತಿರುವ ಈ ಒಂದು ಶಿಕ್ಷಣ ನೀತಿಗೆ ಹಲವಾರು ಶಿಕ್ಷಣ ಸಂಸ್ಥೆಗಾಗಿರಲಿ, ಹಲವಾರು ಶಿಕ್ಷಣ ತಜ್ಞರಿರಲಿ, ಇವರೊಂದಿಗೆ ನಾವು ಮಾತನಾಡಿಯೇ ನಾವೇನು ಆಡಳಿತ ಪಕ್ಷದವರು ಇದನ್ನು ತರಲಿಕ್ಕೆ ಹೋದದಲ್ಲದೆ ಯಾವುದೇ ಚರ್ಚೆ ನಡೆಸದೆ ಏನು ಮಾಡದೆ ತರಲಿಲ್ಲ. ಇದನ್ನು ನಾವು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಈಗಾಗಲೇ ನಾವು ಇದರ ಡ್ರಾಫ್ಟನ್ನು ಕೊಟ್ಟಾಗಿದೆ. ಮುಂದಿನ ದಿನಗಳಲ್ಲಿ ಅವರು ಇದನ್ನು ಅವರವರ ಕಾಲೇಜಿನಲ್ಲಿ ಮಾಡಲಿಕ್ಕಿದ್ದಾರೆ. ಅದನ್ನೇ ಅವರು ಹೇಳುವಂಥದ್ದು ಶಿಕ್ಷಣ ನೀತಿಗೆ ಜಾರಿಗೆ ತರಬೇಕಾದ್ರೆ ಆ ಕರಡು ಸಮಿತಿಯಲ್ಲಿ, ಸದನ ಸಮಿತಿಯಲ್ಲಿ ಸಂಘ ಪರಿವಾರದ ಹಿನ್ನೆಲೆ ಇರುವಂಥ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಹಿನ್ನೆಲೆ ಇರುವಂಥ ವ್ಯಕ್ತಿಗಳನ್ನು ನೀವು ಹಾಕಿದ್ದೀರಿ, ಶಿಕ್ಷಣ ತಜ್ಞರನ್ನು ಹಾಕಲಿಲ್ಲ ಅಂತ ಹೇಳಿ ಅವರು ಹೇಳುವಂಥದ್ದು. ಅವರ ಬಹುಶಃ ನಾವು ಹಾಕಿದ ಇವರು ಏನು ABVP ಅವರು ಅಂತ ಹೇಳಿದರು. ಬಹುಶಃ ಅವರ ವಿದ್ಯಾರ್ಥಿ ಜೀವನದಲ್ಲಿ ABVP ಕಾರ್ಯಕರ್ತರಾಗಿದ್ದರು. ಈಗ ಬಂದು ಒಬ್ಬರು ಶಿಕ್ಷಣ ತಜ್ಞರಾಗಿ ನಮಗೆ ಕಂಡಿದೆ, ನಾವು ಅವರನ್ನು ಇದಕ್ಕೆ ಹಾಕಿದ್ದೇವೆ. ನಮ್ಮ ರಾಷ್ಟ್ರದಲ್ಲಿ ತುಂಬ ಮಂದಿ ಇದ್ದಾರಲ್ಲ ಶಿಕ್ಷಣ ತಜ್ಞರು. ಅಲ್ಲ, ನಾವೊಂದು ಆಡಳಿತ ಪಕ್ಷದಲ್ಲಿರುವಾಗ ನಮಗೆ ಬೇಕಾದನ್ನು ನಾವು ಚೂಸ್ ಮಾಡ್ತೇವೆ, ನಾವು ಅವರ ಹತ್ರ ಕೇಳಬೇಕಂತಿಲ್ಲ. ಅಷ್ಟೇ ಹೇಳಲಿಕ್ಕಿರೋದು. ಧನ್ಯವಾದ. ಮಾನ್ಯ ಸಭಾಧ್ಯಕ್ಷರೇ, ಮೊಟ್ಟ ಮೊದಲಿಗೆ ಈ ಶಾಸಕರ ಮಾತು ಕೇಳುವಾಗ ನಗು ಬರ್ತದೆ. ಬಹುಶಃ ಈ ಆಡಳಿತ ಪಕ್ಷದಲ್ಲಿರುವಂತಹ ಶಾಸಕರಲ್ಲಿ ಯಾರು ಕರಡು ಪ್ರತಿಯನ್ನು ಪೂರ್ತಿಯಾಗಿ ಓದಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಪ್ರಶ್ನೆ. ಅಂದರೆ ನೀವು ಓದಿದ್ದೀರಿ? ಖಂಡಿತವಾಗಿ ನಾವು ಓದಿಯೇ ಇಲ್ಲಿ ಮಾತಾಡಲಿಕ್ಕೆ ಬಂದದ್ದು. ಮತ್ತೆ ನೀವು ಹೇಳಿದಾಗೆ ನಮ್ಮ ಸಂವಿಧಾನ ಹೇಳಿದಂತಹ 8th ಶೆಡ್ಯೂಲ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಏನು ನಮ್ಮ ಭಾಷೆ 22 ಭಾಷೆಗಳಿದೆಯೋ ಆ ಭಾಷೆಯನ್ನು ಬಿಟ್ಟು ಅವರು ಸಂಸ್ಕೃತ ಯಾರೂ ಒಬ್ಬರು ಮಾತಾಡದಂಥ ಒಂದು ಭಾಷೆಯನ್ನು 22 ಬಾರಿ ಅವರು ಮೆನ್ಷನ್ ಮಾಡಲಿಕ್ಕಿರುವ ರೀಸನ್ ಯಾವುದು ಅಂತ ಆಗಿರ್ತದೆ ನಮ್ಮ ಪ್ರಶ್ನೆ. ಅಲ್ಲಿ ಕನ್ನಡ ಆಗಿರಲಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಆಗಲಿ, ಅದನ್ನು ಯಾವುದಕ್ಕೆ ಒತ್ತು ಕೊಡದೆ ಕೇವಲ ಸಂಸ್ಕೃತವನ್ನು 22 ಬಾರಿ ಯಾಕೆ ಅವರು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದಾಗಿರ್ತದೆ ನಮ್ಮ ಪ್ರಶ್ನೆ. ಸಂವಿಧಾನದ ಪರಿಚ್ಛೇದ 8ರಲ್ಲಿ ಇರುವಂಥದ್ದು ಸಂಸ್ಕೃತ ಭಾಷೆ ಅದು ರಾಷ್ಟ್ರೀಯ ಭಾಷೆ ಅಂತೇಳಿ. ರಾಷ್ಟ್ರೀಯ ಭಾಷೆಯನ್ನು ನಮ್ಮ ಪರಿಚ್ಛೇದದಲ್ಲಿ ನಾವು ಅಡಕ ಮಾಡಿರುವಂಥದ್ದು ಅದು ಸರಿಯಲ್ವಾ?
ಮಾನ್ಯ ಸಭಾಧ್ಯಕ್ಷರು, ನನಗೆ ಕೇಳಲಿಕ್ಕಿರುವಂಥದ್ದು, ಈ ಆಡಳಿತ ಪಕ್ಷದವರು ದಯವಿಟ್ಟು ತೋರಿಸಲಿ ಅವರ 66 ಪುಟದ ಏನು ಕರಡು ಪ್ರತಿ ಇದೆಯೋ ಏನಿದೆಯೋ ಅದರಲ್ಲಿ ಅವರು ಕನ್ನಡವನ್ನು ನಾವು ಪ್ರಪ್ರಥಮ ಆಯ್ಕೆ ಅಂತ ಹೇಳಿ ತ್ರಿಭಾಷಾ ಸೂತ್ರ ಏನಿದೆಯೋ 3 ಲ್ಯಾಂಗ್ವೇಜ್ ಫಾರ್ಮುಲಾ ಅದರಲ್ಲಿ ನಾವು ತೋರಿಸಿ ನಾವು ಇದನ್ನು ಕನ್ನಡಕ್ಕೆ ಮೊದಲು ಇದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೆ, ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಾಡ್ತೇವೆ ಅಂತ ಹೇಳುವಂಥದ್ದು ಒಂದೇ ಒಂದು ಲೈನನ್ನು ಕೊಟ್ಟರೆ ನಾವು ಅದಕ್ಕೆ ಹೋಗ್ತೇವೆ. ದಯವಿಟ್ಟು ಇವರ ಆಡಳಿತ ಪಕ್ಷದವರು ಯಾವುದೇ ಒಂದು ಯಾವ ಪ್ಯಾರೋ ಯಾವ ಪೇಜ್ ನಂಬರ್ ಅಂತ ಹೇಳಿ ದಯವಿಟ್ಟು ನಾವು ಒಪ್ತೇವೆ. ಅದನ್ನು ಅಂದ್ರೆ ಸಮಸ್ಯೆ ಕನ್ನಡ. ಹೌದು, ನಾವು ಇಲ್ಲಿ ಕರ್ನಾಟಕದಲ್ಲಿ ಸಮಸ್ಯೆ ಕನ್ನಡ, ನಿಮ್ಮ ಕನ್ನಡ ಶಿಕ್ಷಣ ಅಂತಲ್ಲ. ನೀತಿ ಅಲ್ಲ ಸಮಸ್ಯೆ. ಶಿಕ್ಷಣ ನೀತಿ ಅಂತ ಹೇಳುವಾಗ ಎಲ್ಲವನ್ನು ಅದನ್ನು ಅವ್ರು ಹೇಳ್ತಾರೆ. ಆಡಳಿತ ಪಕ್ಷದವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಇಟ್ ಈಸ್ ಅ ನ್ಯಾಷನಲ್ ಇನ್ಕ್ಲೂಸಿವ್ ಪಾಲಿಸಿ ಅಂತೇಳಿ. ನಾವು ಹೇಳ್ತೇವೆ ಇಟ್ ಈಸ್ ಅ ನ್ಯಾಷನಲ್ ಎಕ್ಸ್ಕ್ಲೂಸಿವ್ ಪಾಲಿಸಿ ಅಂತೇಳಿ. ಎಲ್ಲವನ್ನು ಇವರು ಬಿಟ್ಟಿದ್ದಾರೆ, ಯಾವುದನ್ನು ಕೂಡ ಇವರು ಇನ್ಕ್ಲೂಡ್ ಮಾಡಲಿಲ್ಲ. ಇದ್ದದನ್ನೆಲ್ಲ ಬಿಟ್ಟು ಇವರಿಗೆ ಕೇವಲ ಶಿಕ್ಷಣಗೊಂಡ ಇವರಿಗೆ ವ್ಯಾಪಾರೀಕರಣ ಮಾಡಬೇಕು. ಇವರಿಗೆ ಯಾವುದೇ ಶಿಕ್ಷಣ ಕೊಡುವಂತಹ ಯಾವುದೇ ಒಂದು ಮನಸ್ಥಿತಿ ಇಲ್ಲ. ಶಿಕ್ಷಣವನ್ನು ಕೊಡಬೇಕಾದಂತಹ ಒಂದು ರೀತಿಯಲ್ಲಿ ಇವರು ಕೊಡ್ತಾ ಇಲ್ಲ. ಶಿಕ್ಷಣವನ್ನು ಇವರಿಗೆ ಬಿಸ್ನೆಸ್ ಮಾಡಬೇಕು, ಇವರ ಲಾಭಕ್ಕಾಗಿ ಮಾಡಿದಂತಹ ಒಂದು ನೀತಿ, ಅದನ್ನು ಇವರು ಸಮರ್ಥಿಸ್ತಾ ಇದ್ದಾರೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ ಹಾಗೂ ವಿರೋಧ ಪಕ್ಷ ನಾಯಕರೇ, ಅವರು ಹೇಳಿದಾಗೆ ನಾವು ನಮ್ಮ ಒಂದು ದೇಶದ ಬದಲಾವಣೆಗೋಸ್ಕರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಂದಿದ್ದು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿರ್ಬೋದು, ನಮ್ಮ ಒಂದು ಕಾನ್ಸೆಪ್ಟ್ ಡಿಜಿಟಲೈಸ್ ಮಾಡೋದು, ಎಲ್ಲ ರೀತಿಯಲ್ಲಿ ನಾವು ಡಿಜಿಟಲೈಸ್ ಆಗಿ ಬಂದಿದ್ದೇವೆ. ಭಾರತ ಎಂಬುದು ನಮಗೆ ಒಂದು ಅಭಿವೃದ್ಧಿಯಾದ ದೇಶವಾಗಿ ಪರಿಣಮಿಸಬೇಕು. ಆ ಒಂದು ರೀಸನಲ್ಲಿ ಆಗಿದೆ ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಹೊಸ ನೀತಿಗಳನ್ನು ನಾವು ತಂದಿರೋದು. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವುದೇ ವಿನ ಅನಾನುಕೂಲವಾಗುವ ಯಾವುದೇ ಸಂಭವವಿಲ್ಲ. ಯಾಕೆಂತೇಳಿದರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಒಂದು ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ಇದೇ ಒಂದು ಸರ್ಕಾರ ಇರುತ್ತಿದ್ದರೆ ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಮಾಡುತ್ತಿದ್ದರು ಅಂತ ಗೊತ್ತಿಲ್ಲ. ಆದರೆ ನಮ್ಮದೊಂದು ಸರ್ಕಾರ ಹೆಮ್ಮೆಯಿಂದ ಹೇಳ್ತೇವೆ, ಆನ್ಲೈನ್ ಶಿಕ್ಷಣವನ್ನು ನಾವು ಜಾರಿಗೆ ತಂದಿದ್ವಿ. ಆನ್ಲೈನ್ ಶಿಕ್ಷಣವನ್ನು ಜಾರಿಗೆ ತಂದುದರಿಂದ ಹಲವು ಮಕ್ಕಳಿಗೆ ಶಿಕ್ಷಣ ದೊರೆತಿದೆ. ಮಾತ್ರವಲ್ಲ, ಇದರಿಂದ ತುಂಬ ಅನುಕೂಲವಾಗಿದೆ. ಈ ಒಂದು ಸರ್ಕಾರ ಇಲ್ಲಿ ಇರುತ್ತಿದ್ದರೆ, ನಮ್ಮ ಪ್ಲೇಸಲ್ಲಿ ಆ ಒಂದು ಸರ್ಕಾರ ಇರುತ್ತಿದ್ದರೆ ಏನು ಮಾಡುತ್ತಿದ್ದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕಾ ಅಂತ ಒಂದು ಕಾನೂನನ್ನು ನಾವು ಜಾರಿಗೆ ತಂದಿದ್ದೇವೆ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎಂಬುದು ಕೇವಲ ಒಂದು ಸಂಘದ ನೀತಿಯ, ಅವರು ಆರೋಪಿಸುವ ಹಾಗೆ ಸಂಘದ ನೀತಿಯ ಅಥವಾ ಬೇರೆ ಯಾವುದೋ ನೀತಿ ಅಲ್ಲ. ಇದೊಂದು ನಮ್ಮ ದೇಶದ ಬದಲಾವಣೆಗೋಸ್ಕರ ಹೊಸ ಒಂದು ಮುಖಗಳು, ಹೊಸ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕಾಗಿ ನಾವೊಂದು ನೀತಿಯನ್ನು ನಾವು ತಂದದ್ದು. ಥ್ಯಾಂಕ್ ಯು. ಶಾಸಕರು ಹೇಳ್ತಾರೆ ಆನ್ಲೈನ್ ಶಿಕ್ಷಣ ತರೋದ್ರಿಂದ ತುಂಬ ಅನುಕೂಲ ಆಗಿದೆ ಅಂತೆ. ಆದರೆ ಆನ್ಲೈನ್ ಶಿಕ್ಷಣ ತಂದಿದ್ರಿಂದ ಏನು ಅನುಕೂಲ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಅದರಿಂದ ಆಗುವ ದುಷ್ಪರಿಣಾಮ ಏನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇವರು ಹೇಳ್ತಾರೆ ಏನಂತ ಹೇಳಿದರೆ, ಅವರ ಡ್ರಾಫ್ಟಲ್ಲಿ ಒಂದು ಉಲ್ಲೇಖ ಇದೆ, ಪದವಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳು 40% ಅಂಕಗಳನ್ನು ಆನ್ಲೈನ್ ತರಗತಿಯ ಮೂಲಕ ಪಡೆಯಬಹುದು. ಇದರಿಂದಾಗಿ ಪ್ರಾಕ್ಟಿಕಲ್ ತರಗತಿಗೆ ಮಾತ್ರ ಹಾಜರಾಗಲಿಕ್ಕೆ ಅವರಿಗೆ ಅಗತ್ಯವಿರ್ತದೆ, ಬೇರೆ ಯಾವುದೇ ತರಗತಿಗೆ ಅವರಿಗೆ ಹಾಜರಾಗಲಿಕ್ಕೆ ಅಗತ್ಯವಿರುವುದಿಲ್ಲ. ಯಾಕಂತ ಹೇಳಿದರೆ ಪ್ರಾಕ್ಟಿಕಲ್ ಮತ್ತು ಆನ್ಲೈನ್ ಕ್ಲಾಸಿಂದಾಗಿ ಅವರಿಗೆ ಪಾಸ್ ಮಾರ್ಕ್ಸ್ ಸಿಗ್ತದೆ. ಈ ರೀತಿ ಮಾಡೋದ್ರಿಂದ ದೂರ ಶಿಕ್ಷಣ ನೀತಿ, ವಿಶ್ವವಿದ್ಯಾನಿಲಯದ ಯಾವುದೇ ಒಂದು ನೀತಿ, ಅಂದರೆ ಈಗ ನಾವು ಹೋಗ್ತಿರುವಂಥದ್ದು ಫಾರ್ಮಲ್ ಎಜುಕೇಷನ್, ತರಗತಿಯಲ್ಲಿ ಕುಳಿತುಕೊಂಡು ಪಾಠ ಕೇಳಿ ಎಕ್ಸಾಮ್ ಬರೆಯುವಂಥದ್ದು. ಆನ್ಲೈನ್ ಶಿಕ್ಷಣ ಬಂದರೆ ತರಗತಿಗೆ ಯಾರು ಅಟೆಂಡ್ ಆಗೋದಿಲ್ಲ, ಕೇವಲ ಒಂದು ಆನ್ಲೈನ್ ಶಿಕ್ಷಣ ಮತ್ತು ಪ್ರಾಕ್ಟಿಕಲ್ಗೆ ಅಟೆಂಡ್ ಆದರೆ ಅವರಿಗೆ ಮಾರ್ಕ್ಸ್ ಸಿಗ್ತದೆ. ಹಾಗಾಗಿ ದೂರ ಮತ್ತು ಶಿಕ್ಷಣ ನೀತಿಗೂ ಮತ್ತು ಫಾರ್ಮಲ್ ಎಜುಕೇಷನ್ಗೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ತರಗತಿಗಳು ಯಾಕೆ ಮಾಡಿಟ್ಟದಲ್ಲಿ. ಎರಡನೇ ವಿಷಯ, ಆನ್ಲೈನ್ ಶಿಕ್ಷಣದಿಂದಾಗಿ ಆಗ್ತಿರುವಂತಹ ಲೋಪದೋಷ. ಆನ್ಲೈನ್ ಕ್ಲಾಸ್ ಅಂತ ಹೇಳಿದರೆ ಕೇವಲ ಒಂದು ತರಗತಿ ಮಾಡುವುದಲ್ಲ, ಅವರು ಒಂದು 3-4 ಕ್ಲಾಸ್ ಆದರೂ ಮಾಡ್ತಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿಯ ಕೈಯಲ್ಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ ಬಂದಾಗ ಅವರು ಆನ್ಲೈನ್ ಕ್ಲಾಸ್ ನೋಡ್ತಾರೆ ಅಂತ ಹೇಳಿ ಯಾವ ಗ್ಯಾರಂಟಿ ಇದೆ? ಅವರು ಒಂದು ಫೋನ್ ಕೈಯಲ್ಲಿ ಸಿಕ್ಕಿತು ಅಂತ ಹೇಳಿದರೆ ಆನ್ಲೈನ್ ಕ್ಲಾಸ್ ಆನ್ ಇಟ್ಟುಕೊಂಡು ಹಿಂದಿನಿಂದ 10 ಹಲವು ಆನ್ಲೈನ್ ಚಟುವಟಿಕೆಗಳಲ್ಲಿ ನಡೀತಾ ಇರ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಫೋನಿನ ವ್ಯಸನಿಗಳಾಗ್ತಾರೆ. ಫೋನಿನ ವ್ಯಸನಿಗಳಾಗೋದ್ರಿಂದ ಶೈಕ್ಷಣಿಕವಾಗಿ ಅಲ್ಲಿ ತುಂಬ ಹೊಡೆತ ಬೀಳ್ತದೆ. ಎಲ್ಲಿದೆ ಕ್ವಾಲಿಟಿ ಆಫ್ ಎಜುಕೇಷನ್? ನನಗೆ ಕೇಳಲಿಕ್ಕೆ ಬೇಕಾದ್ರು ಈ ಮೂಲಕ, ಎಲ್ಲಿದೆ ಕ್ವಾಲಿಟಿ ಆಫ್ ಎಜುಕೇಷನ್? ಇನ್ನು ಮೂರನೇದು ಹೇಳಿದರು ಅದೇ ಆನ್ಲೈನ್ ಶಿಕ್ಷಣದಿಂದ ಡಿಜಿಟಲ್ ಇದೆ, ಎಲ್ಲ ಕಡೆಯೂ ನಾವು ಅಭಿವೃದ್ಧಿ ತಂದಿದ್ದೇವೆ ಅಂತ ಹೇಳಿದರು. ಅದು ಭಾರತದಲ್ಲಿ ನೋಡಬೇಕಾದ್ರೆ 68.84% ಹಳ್ಳಿಗಾಡು ಪ್ರದೇಶ ಇದೆ. ನಮ್ಮ ಕರ್ನಾಟಕಕ್ಕೆ ಬರುವ, ಈಗ ಶಿಕ್ಷಣ ನೀತಿ ನಮ್ಮ ಕರ್ನಾಟಕ ಬಂದಾಗಿದೆ,
ಕರ್ನಾಟಕದಲ್ಲಿ 27,028 ಹಳ್ಳಿಗಳಿವೆ. ಎಲ್ಲ ಹಳ್ಳಿಗಳಲ್ಲಿಯೂ ಎಲ್ಲ ಸೌಲಭ್ಯ ಇದೆಯಾ? ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಸೌಲಭ್ಯವಿದೆಯಾ? ಎಲ್ಲ ಹಳ್ಳಿಗಳಲ್ಲಿ ಕೂಡ ಈಗ ಕೂಡ ನೋಡಿದರೆ ಅದೆಷ್ಟೋ ಹಳ್ಳಿಗಳಲ್ಲಿ ಒಂದು ವಿದ್ಯುತ್ ಆಗಲಿ ಇಂಧನ ಆಗಲಿ ವ್ಯವಸ್ಥೆ ಇಲ್ಲ. ಹೀಗಿರುವಾಗ ಇಂಟರ್ನೆಟ್ ಎಲ್ಲಿಂದ ಬರ್ತದೆ? ಇಂಟರ್ನೆಟ್ ಇಲ್ಲ, ಎಲ್ಲಿ ನೆಟ್ವರ್ಕ್ ಎಲ್ಲಿಂದ ಬರಬೇಕು? ಅವರು ಆ ವಿದ್ಯಾರ್ಥಿಗಳಲ್ವಾ? ಆ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಸಮಾನ ಶಿಕ್ಷಣವನ್ನು ಪಡೆಯುವ ಹಕ್ಕಿಲ್ವಾ? ಇನ್ನು ನಂದು 4ನೇ ವಿಷಯ, ಈ ಒಂದು ಆನ್ಲೈನ್ ಶಿಕ್ಷಣದಿಂದಾಗಿ ಒಂದು ಮನೆಯಲ್ಲಿ 3-4 ಮಕ್ಕಳಿದ್ರೆ, ಮನೆಯಲ್ಲಿ ಒಂದೇ ಒಂದು ಸೆಲ್ಫೋನ್ ಇದ್ದರೆ ಒಂದು ವಿದ್ಯಾರ್ಥಿಗೆ ಮಾತ್ರ ಆ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣವನ್ನು ಪಡಿಬೋದು. ಉಳಿದಂತಹ 2-3 ಮಕ್ಕಳು ಏನು ಮಾಡಬೇಕು? ನಮ್ಮ ಭಾರತ ದೇಶದಲ್ಲಿ ಈಗ ಪರಿಸ್ಥಿತಿ ನೋಡಬೇಕಾದ್ರೆ ಒಂದು 3 ಹೊತ್ತಿನ ಊಟ ಕೊಡಲಿಕ್ಕೆ ಒಂದು ಕುಟುಂಬಕ್ಕೆ ಸಾಧ್ಯವಿಲ್ಲ. ಹಾಗಿರ್ಬೇಕಾದ್ರೆ 3-4 ಮಕ್ಕಳಿಗೆ ಒಂದು ಆಂಡ್ರಾಯ್ಡ್ ಫೋನನ್ನು ಹೇಗೆ ತಗೊಳ್ಳಿಕ್ಕೆ ಸಾಧ್ಯ? ಅವರು ಹೇಗೆ ಅಫೋರ್ಡ್ ಮಾಡಬೇಕು? ನಾವು ನೋಡ್ಬೋದು 116ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ 101ನೇ ಸ್ಥಾನಕ್ಕೆ ಬಂದಿದೆ ಹಸಿವಿನ ರೇಟ್ನಲ್ಲಿ, ಹಂಗರ್ ರೇಟಲ್ಲಿ. ಈ ಪರಿಸ್ಥಿತಿಯಲ್ಲಿ ಹೇಗೆ ಅವರೊಂದು ಆಂಡ್ರಾಯ್ಡ್ ಫೋನ್ ತಗೊಳ್ಳಿಕ್ಕೆ ಸಾಧ್ಯ? ಕೂಡ ಹೇಳ್ತಿದೆ ನಮ್ಮ ಆಡಳಿತ ಸರ್ಕಾರ ಆಧುನಿಕವಾಗಿ ಬೆಳೆದಿದ್ದೇವೆ, ಡಿಜಿಟಲ್ ಇಂಡಿಯಾ ಆಗಿದೆ. ಇನ್ನು ಮುಖ್ಯ ವಿಷಯ, ಒಂದು ಫೋನ್ ಈಗ ಯೂಸ್ ಮಾಡೋದ್ರಿಂದ ಅದರ ರೇಡಿಯೇಷನ್ನಿಂದಾಗಿ ವಿದ್ಯಾರ್ಥಿಗಳ ಮೇಲೆ, ಅವರ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀಳ್ತದೆ. ಅವರ ಕಣ್ಣು ಕೂಡ ಹೋಗ್ಬೋದು ತುಂಬ ಸ್ಕ್ರೀನ್ ಎಕ್ಸ್ಪೋಜರಿನಿಂದಾಗಿ. ಮತ್ತು ಹೆಚ್ಚಿನ ವಿಷಯ ಅಂತ ಹೇಳಿದರೆ ಅವರು ಮಾರಣಾಂತಿಕವಾಗಿ ಕೂಡ ಅವರಿಗೆ ಅದು ಪ್ರಾಬ್ಲಮ್ ಆಗ್ತದೆ. ಎಷ್ಟೋ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಈ ಮೊಬೈಲ್ನ ವ್ಯಸನಿಗಳಾಗಿ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೀತಿ ಆಗೋದ್ರಿಂದ ಒಂದು ಫೋನ್ ಕೊಡೋದ್ರಿಂದ, ಆನ್ಲೈನ್ ಶಿಕ್ಷಣದಿಂದ ಈ ರೀತಿ ಒಂದು ಮರಣಕ್ಕೆ ಕಾರಣವಾಗುವುದಾದರೆ, ಇಂತಹ ಒಂದು ಆನ್ಲೈನ್ ಶಿಕ್ಷಣ ತಂದು ವಿದ್ಯಾರ್ಥಿಗಳೇ ಇಲ್ಲದಿದ್ದರೆ ಕಲ್ಲುಗಳಿಗೆ ಪಾಠ ಮಾಡ್ತಾರಾ? ನಾ ಹೇಳುವಂಥದ್ದು ಇಷ್ಟೇ, ನೀವು ಈಗ ಕೂಡ ಹೋಗಿ ನೋಡಿದರೆ ನೋಡ್ಬೋದು, ಈ ಮುಂದೆ ಅದು ಒಂದು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಆನ್ಲೈನ್ ಶಿಕ್ಷಣ ನಮಗೆ ಆಯಿತು ಕೋವಿಡ್ ಸಂದರ್ಭದಲ್ಲಿ. ಆವಾಗ ಬಂದಿತ್ತು ಏನಂತ ಹೇಳಿದರೆ 2019-20 ಸಾಲಿನ ವಿದ್ಯಾರ್ಥಿ ಯಾರೆಲ್ಲ ಆನ್ಲೈನ್ ಶಿಕ್ಷಣ ಪಡೆದಿದ್ದಾರೆ ಅವರು ಬಿಟ್ಟು ಬೇರೆ ಎಲ್ಲರೂ ಉದ್ಯೋಗಕ್ಕೆ ಅರ್ಜಿ ಆಹ್ವಾನಿಸ್ಬೋದು. ಹಾಗಾದರೆ ನೀವು ತಿಳ್ಕೊಳ್ಳಿ, ಆನ್ಲೈನ್ ಶಿಕ್ಷಣದಿಂದಾಗಿ ಎಷ್ಟೋ ಜನರ ಭವಿಷ್ಯ ಉಜ್ವಲವಾಗಿದೆ ಅಂತ ನಾವು ಇದರಲ್ಲೇ ತಿಳ್ಕೊಳ್ಬಹುದು. ಬೇರೆ ಯಾವುದೇ ಉದಾಹರಣೆ ಬೇಕಿಲ್ಲ. ಕೊನೆಯದಾಗಿ ನಾ ಹೇಳಲಿಕ್ಕಿರುವಂತಹದ್ದು ಇಷ್ಟೇ, ನಮಗೆ ಬೇಕಾದಂತಹ ಶಿಕ್ಷಣ ನೀತಿ ಏನಿದೆಯೋ ಅದು ಎಲ್ಲರಿಗೂ ಅಫೋರ್ಡೆಬಲ್ ಆಗಿರಬೇಕು. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ಕೇವಲ ಒಂದು ರಾಜ್ಯದ ಶಿಕ್ಷಣ ನೀತಿ ಅಲ್ಲ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿದರೆ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅದು ಎಟಕುವಂತಾಗಬೇಕು. ದೇಶದ ಪ್ರತಿಯೊಬ್ಬರಿಗೂ ಸಮಾನ ಶಿಕ್ಷಣ ಒದಗಬೇಕು. ಎಲ್ಲರಿಗೂ ಒದಗುವಂತಹ ಸಮಾನವಾದಂತಹ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕೋವಿಡ್ ಟೈಮಲ್ಲಿ ಫೋನಿಂದಾಗಿ ರೋಗಗಳು ಬರ್ತದೆ, ಅದರ ವ್ಯಸನಿಗಳಾಗ್ತಾರೆ ಅಂತ ನೀವು ಹೇಳ್ತೀರಿ. ಹೌದು ಸಭಾಧ್ಯಕ್ಷರೇ, ಅದು ಕೋವಿಡ್ ಸಂದರ್ಭದಲ್ಲಿ, ಅದು ಸಂದರ್ಭ ಆಗ NEP ಇಂಪ್ಲಿಮೆಂಟ್ ಆಗಿರಲಿಲ್ಲ. ನಾವೀಗ NEPಯ ಬಗ್ಗೆ ಮಾತಾಡ್ತಿರುವಂಥದ್ದು. ನೀವು ಹೇಳಿರುವಂಥದ್ದು ಮೊಬೈಲ್ ವ್ಯಸನಿಗಳ ವಿಚಾರ ಸಂಬಂಧ ಮಾಡಿ. NEP ಬಗ್ಗೆ ನೀವು ಲಾಸ್ಟ್ಗೆ ಮಾತ್ರ ಹೇಳಿದ್ದು. NEPಯಲ್ಲಿ ಆನ್ಲೈನ್ ಶಿಕ್ಷಣ ಏನಿದೆಯೋ 40% ಅಂಕ ಅದರಲ್ಲಿ ಪಡಿಬಹುದಂತ ಇದೆ. ಆ ವಿಷಯದ ಕುರಿತು ಮಾತನಾಡಬೇಕಾದ್ರೆ ನಾ ಹೇಳಿದ್ದು, ಇನ್ನು ಮುಂದೆ ಆನ್ಲೈನ್ ಶಿಕ್ಷಣ ಹೀಗೆ 40% ಬಂದರೆ, ಈಗ ಆಲ್ರೆಡಿ ಬಂದಿದೆ, ಇನ್ನು ಅದನ್ನು ಮಾಡಿದರೆ ಅವರು ಇಂಪ್ಲಿಮೆಂಟ್ ಕಂಪ್ಲೀಟ್ ಮಾಡಿದರೆ ಅದರಿಂದ ಏನಾಗ್ತದೆ ದುಷ್ಪರಿಣಾಮ ಅಂತ ಹೇಳಿದ್ದು ನಾನು. ಮತ್ತು ಕೋವಿಡ್ ಸಂದರ್ಭದಲ್ಲಿ ಈಗ ನೋಡಬೇಕಾದ್ರೆ ಎಲ್ಲ ಕಡೆ ಡಂಗುರ ಸಾರಿಸಿ ಆಗಿದೆ, 100 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ ಅಂತ ಹೇಳಿ. ಅದೀಗ ಮೊನ್ನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರ ಕಾರ್ಯದಿಂದಾಗಿ ಹೌದು, ಅದು ಹೌದು, ಅದಕ್ಕೆ ಹೇಳ್ತಿರೋದು. ಈಗ NEP ಇಂಪ್ಲಿಮೆಂಟ್ ಮಾಡಿದ್ದು ಕೂಡ ಈಗಲೇ ಅಲ್ಲ, ಸೊ ಈಗಲೇ ವ್ಯಾಕ್ಸಿನೇಷನ್ ಕೂಡ ಆಗಿದೆ. ಸೊ ವ್ಯಾಕ್ಸಿನೇಷನ್ ಕೊಟ್ಟರೆ ಸಮಸ್ಯೆ, ವ್ಯಾಕ್ಸಿನೇಷನ್ ಕೊಡದಿದ್ರು ಸಮಸ್ಯೆಯಾ? ಅಲ್ಲ, ಹಾಗಲ್ಲ ನಾ ಹೇಳ್ತಿರೋದು. NEP ಬಂದದ್ದು ಇದೇ ವರ್ಷ ತಾನೇ 100 ಕೋಟಿ ಜನರಿಗೆ ವ್ಯಾಕ್ಸಿನೇಷನ್ ಆದದ್ದು. ಈಗ ಯಾಕೆ ಆನ್ಲೈನ್ ಶಿಕ್ಷಣ 40% ಬೇಕು ನಮಗೆ? ನೀವು ಬೇಡ ಅಂತ ಹೇಳೋದಾ? ನಾವು ಸಂಪೂರ್ಣವಾಗಿ ಫಿಸಿಕಲ್ ಕ್ಲಾಸ್ ಬೇಕು ಅಂತ ಹೇಳುವಂಥದ್ದಾ? ಹೌದು. ನಮ್ಮ ಶಿಕ್ಷಣ ನೀತಿಯಲ್ಲಿ ಫಿಸಿಕಲ್ ಕ್ಲಾಸ್ ಬಗ್ಗೆ, ಆನ್ಲೈನ್ ಕ್ಲಾಸ್ ಬಗ್ಗೆ ಪ್ರಸ್ತುತಪಡಿಸಲಿಲ್ಲಲ್ಲ. ಎಜುಕೇಷನ್ ಪಾಲಿಸಿಯನ್ನು ಮಾತ್ರ, ಅದರಲ್ಲಿ ನಿಯಮ 18ರಲ್ಲಿ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾತ್ರ ಹೇಳುವಂಥದ್ದು ಹೊರತು ಅದರಲ್ಲಿ ಈ ಆನ್ಲೈನ್ ಶಿಕ್ಷಣ ಪಡೆಯುವಂಥ ವಿಚಾರ ಸಂಬಂಧಪಟ್ಟಂತೆ, ಆಫ್ಲೈನ್ ಕ್ಲಾಸ್, ಫಿಸಿಕಲ್ ಕ್ಲಾಸ್ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪ ಇಲ್ಲ. ಶಿಕ್ಷಣ ನೀತಿಯನ್ನು ಮಾತ್ರ ಜಾರಿಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ಪ್ರಸ್ತಾಪವಿರುವುದರಿಂದವೇ ನಾವು ಹೇಳ್ತಿರೋದು. ಹಾಗಾದ್ರೆ ನೀವು ಯಾವತ್ತನ್ನು ಓದಲಿಲ್ವಾ? ಆಡಳಿತ ಪಕ್ಷದವರು NEP ಕರಡು ಪ್ರತಿಯನ್ನು ಓದಲಿಲ್ವಾ? ಓದಿದ್ದೇವೆ. ಮತ್ತೆ ಅವ್ರು ಹೇಳ್ತಾ ಇದ್ದಾರಲ್ಲ,
ಉಂಟಂತ ಹೇಳಿಕೊಂಡು ಆನ್ಲೈನ್ ವಿಚಾರಗಳು ಮತ್ತು ಆಫ್ಲೈನ್ ವಿಚಾರಗಳು ಉಂಟಂತ ಹೇಳ್ತಾ ಇದ್ದಾರೆ, ನೀವು ಅದನ್ನು ಮಾತಾಡೋದಿಲ್ಲ. ನಾವು ಅದು ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಆನ್ಲೈನ್ ಶಿಕ್ಷಣವನ್ನು ಅದು ಅದು ಅಲ್ಲ ಅಲ್ಲ, exceptional ನಾನು case. ಕೋವಿಡ್ ಸಂದರ್ಭದ್ದು ಮಾತಾಡಲಿಲ್ಲ. ನಾನು NEP ಕುರಿತಾದಂತಹ ವಿಚಾರವನ್ನೇ ಮಾತಾಡ್ತಾ ಇದ್ದೇನೆ. NEP ಸಂಪೂರ್ಣವಾಗಿ ಈ ಒಂದು NEP ಜಾರಿಗೊಳಿಸಿದ್ರೆ ಏನೆಲ್ಲ ದುಷ್ಪರಿಣಾಮಗಳು ವಿದ್ಯಾರ್ಥಿಗಳ ಮೇಲೆ ಆಗ್ತಿದೆ ಅಂತ ಹೇಳ್ತೇನೆ. ಯಾಕಂದ್ರೆ ಇದು ದೇಶದ ಒಂದು ಭವಿಷ್ಯವನ್ನು ನಿರ್ಮಿಸುವಂತಹ ಒಂದು ಶಿಕ್ಷಣ ನೀತಿ. ಇದರಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಮಾಡುವುದಿಲ್ಲ. ನಮಗೆ ಒಳ್ಳೆಯದೇ ನೀತಿ ಬೇಕು, ನಿಜವಾದ ಕ್ರಾಂತಿಕಾರಿಯಾದಂತಹ ನೀತಿ ಬೇಕೆ ಹೊರತು ಹೊರಗಿನಿಂದ ಲೇಪಿಸುವಂತಹ ಅಂದ ಚಂದವಾಗಿ ಕಾಣುವಂತಹ ನೀತಿ ನಮಗೆ ಬೇಡ. ನಮಗೆ ಒಳಗಿನಿಂದವೂ ಚೆನ್ನಾಗಿರಬೇಕು, ಹೊರಗಿನಿಂದವೂ ಚೆನ್ನಾಗಿರಬೇಕು, ಅಂತಹ ನೀತಿ ನಮಗೆ ಬೇಕು ಅಷ್ಟೇ. ಶಿಕ್ಷಣದಲ್ಲಿ ರಾಷ್ಟ್ರೀಯತೆ ಬೇಕು. ಇಲ್ಲ, ಒಕ್ಕೂಟ ಅಲ್ಲ, ಒಳಗೆ ಅಂತ ಹೇಳಿದ್ರೆ ರಾಷ್ಟ್ರೀಯತೆ ನಮ್ಮ ದೇಶದ ಒಳಗಡೆ ಇರುವಂತಹ ಸಂಸ್ಕೃತಿ. ಅಂದ್ರೆ ಒಳಗಿನ ಅಂತ ಹೇಳಿದ್ರೆ ಎಲ್ಲರೂ ಜಾತ್ಯತೀತವಾದಂತಹ ಸಮಾನವಾದಂತಹ ಶಿಕ್ಷಣ ಈಗ ನೀತಿ ಸರಿ, ಬೇಕು. ಈಗ ಹೇಳಿರುವಂಥದ್ದು ಸರಿ. ಯಾವ ರೀತಿಯ ಪ್ರಾಬ್ಲಮ್ಗಳು ಉಂಟಾಗ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ NEPಯಲ್ಲಿ ಈಗ ಇರುವಂತಹ ಅಂಗನವಾಡಿ ವ್ಯವಸ್ಥೆ ಏನಿದೆಯೋ ಅದನ್ನು ಅಂಗನವಾಡಿಯನ್ನು ಪ್ರಾಥಮಿಕ ಶಿಕ್ಷಣ ನೀಡುವುದಾಗಿ ಹೇಳಲಾಗ್ತದೆ. ಈ ಅಂಗನವಾಡಿ ಅನ್ನುವಂಥದ್ದು ಮಕ್ಕಳಿಗೆ ಅಲ್ಲಿ ಹೋಗಿ ಅಲ್ಲಿ ಜನರೊಂದಿಗೆ ಮಕ್ಕಳೊಂದಿಗೆ ಮಿಂಗಲಾಗಲಿಕ್ಕೆ ಮತ್ತು ಪೌಷ್ಟಿಕಾಂಶಯುತ ಆಹಾರವನ್ನು ಅವರಿಗೆ ಕೊಡಲಿಕ್ಕೆ, ಅವರದನ್ನು ಸೇವಿಸಲಿಕ್ಕೆ ಇರುವಂತಹ ಒಂದು ಇದಾಗಿರ್ತದೆ ಅಂಗನವಾಡಿ ವ್ಯವಸ್ಥೆ ಅನ್ನುವಂಥದ್ದು. ಈ ಅಂಗನವಾಡಿ ವ್ಯವಸ್ಥೆಯನ್ನು ಈ ಅಂಗನವಾಡಿ ಹೋಗುವಂತಹ ಮಕ್ಕಳಿಗೆ ಅಲ್ಲಿ ಜನರೊಂದಿಗೆ ಬೆರೆಯುವಂತಹ ಆ ಟೈಮಲ್ಲಿ ಅವರಿಗೆ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದೆಂದಾದರೆ ಅಲ್ಲಿ ಮಕ್ಕಳು ಒಂದನೇದಾಗಿ ಅಲ್ಲಿ ಪೌಷ್ಟಿಕಾಂಶಯುತ ಆಹಾರ ಸಿಗದೆ ಅಲ್ಲಿ ಪೌಷ್ಟಿಕಾಂಶದ ಕೊರತೆ ಬರಲಿಕ್ಕೆ ಸಾಧ್ಯತೆ ಇದೆ. ಎರಡನೆಯದಾಗಿ ಅಲ್ಲಿ ಆ ಒಂದು ಸಮಯದಲ್ಲಿ ಅವರಿಗೆ ಪ್ರಾಥಮಿಕ ಶಿಕ್ಷಣ ನೀಡುವಾಗ ಅವರು ಮಾನಸಿಕವಾಗಿ ಕುಗ್ಲಿಕ್ಕೆ ಸಾಧ್ಯತೆ ಇದೆ. ಎರಡನೇ ವಿಚಾರವಾಗಿ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿ ಈ NEPಯಲ್ಲಿ ಮೆನ್ಷನ್ ಮಾಡಲಾಗ್ತದೆ ಏನು ಅಂದರೆ ಕೌಶಲಾಭಿವೃದ್ಧಿ ಶಿಕ್ಷಣವನ್ನು 6ನೇ ತರಗತಿಯಲ್ಲಿ ನೀಡ್ತೇವೆ ಅನ್ನುವಂಥದ್ದನ್ನು. ಆವಾಗ ಏನಾಗುತ್ತೆ ಅಂದರೆ ಭಾರತದಲ್ಲಿ ಹಲವಾರು ಗ್ರಾಮೀಣ ಪ್ರದೇಶಗಳಿವೆ, ಇಲ್ಲಿರುವಂಥದ್ದು ಹೆಚ್ಚು ಬಡವರಾಗಿರ್ತಾರೆ. ಸೊ ಈ ಬಡವರು ಏನು ಮಾಡ್ತಾರೆ ಅಂದರೆ ಬಡ ವಿದ್ಯಾರ್ಥಿಗಳು 6ನೇ ತರಗತಿಯಲ್ಲಿ ಕೌಶಲಾಭಿವೃದ್ಧಿ ತರಬೇತಿಯನ್ನು ಪಡೆದು ಅವರು ಕೆಲಸಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅವರು ಪಡೆದಂತಹ ಆ ಒಂದು ಇದರಿಂದ ಅವರು ಕೆಲಸಕ್ಕೆ ಹೋಗ್ತಾರೆ. ಇದು ಆಡಳಿತ ಪಕ್ಷದವರಿಗೆ ಇದೊಂದು ಒಳ್ಳೆಯ ಪಾಯಿಂಟ್ ಅಂತ ಆಗಿರ್ಬೋದು. ಆದರೆ ಇಲ್ಲಿ ಪರಿಣಾಮ ಏನಾಗುವುದಂದರೆ ಇಲ್ಲಿರುವಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಇಲ್ಲಿರುವಂತಹ ಬಡ ವಿದ್ಯಾರ್ಥಿಗಳು ಆ 6ನೇ ತರಗತಿಯ ಆ ಒಂದು ಕೌಶಲಾಭಿವೃದ್ಧಿ ಶಿಕ್ಷಣವನ್ನು ಪಡೆದ ನಂತರ ಅವರು ಶಿಕ್ಷಣದಿಂದ ಕ್ವಿಟ್ ಮಾಡುವಂತಹ ವ್ಯವಸ್ಥೆಗೆ ಬರ್ತದೆ. ಅವರು ಆ ಬಡ ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದರೆ ಉನ್ನತ ಶಿಕ್ಷಣದಿಂದ ವಂಚಿತರಾಗುವ ಸಾಧ್ಯತೆ ಇದೆ. ಹೀಗಾಗಿ NEPಯು ಪ್ರಾಥಮಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಪ್ರಾಥಮಿಕವಾಗಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಹಲವಾರು ದುಷ್ಪರಿಣಾಮಗಳು ಬೀರ್ತದೆ. ಹಾಗಾಗಿ ಈ NEPಯನ್ನು ಸಭಾಧ್ಯಕ್ಷರು ಇದನ್ನು ನಾವು ಹೇಳಿದಂತಹ ಏನು ಪಾಯಿಂಟ್ ಇದೆಯೋ ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಗಣನೆಗೆ ತೆಗೆದು ಈ NEPಯನ್ನು ಹಿಂಪಡೆಯಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾನ್ಯ ಸಭಾಧ್ಯಕ್ಷರೇ, ದೇಶದ ಮುಸ್ಲಿಮರು ಅವಕಾಶಗಳಿಂದ ವಂಚಿತರಾಗಿದ್ದರೆಂದು ಜನಸಂಖ್ಯಾ ಪ್ರಮಾಣದಲ್ಲಿ ಪ್ರಾತಿನಿಧ್ಯ ಪಡೆದಿಲ್ಲವೆಂದು ಜಸ್ಟಿಸ್ ರಾಜೇಂದ್ರ ಸಾಚಾರ್ ವರದಿ ಸ್ಪಷ್ಟಪಡಿಸಿದೆ. ಹಿಂದುತ್ವವಾದಿ ಪಕ್ಷಗಳನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಪಕ್ಷಗಳು ಈ ವರದಿಯನ್ನು ಒಪ್ಪಿಕೊಂಡಿವೆ. ದುರ್ಬಲ ವರ್ಗಗಳಲ್ಲಿ ಮುಸ್ಲಿಮರು ಸೇರುತ್ತಾರೆ ಎಂಬ ವಾಸ್ತವವನ್ನು ಮನಗಂಡ ದೇಶದ ಪ್ರಜ್ಞರು ಅವರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿ ಬಗ್ಗೆ ಎಂದಿನಿಂದಲೂ ಕಳವಳ ವ್ಯಕ್ತಪಡಿಸಿದ್ದಾರೆ. ಶೈಕ್ಷಣಿಕ ಸೌಲಭ್ಯಗಳಿಂದಲೂ ಮುಸ್ಲಿಮರು ವಂಚಿತರಾಗಿದ್ದಾರೆ. ಉನ್ನತ ಶಿಕ್ಷಣವಂತೂ ಇವರಿಗೆ ಗಗನಕುಸುಮವಾಗಿದೆ. ಪದವೀಧರ ಪ್ರಮಾಣ ಮುಸ್ಲಿಮರಲ್ಲಿ 3.4% ಇದೆ. ಈ ಪ್ರಮಾಣ SC, ST, OBC ಅಲ್ಲದ ಹಿಂದೂಗಳಲ್ಲಿ 15.3% ಇದೆ. ಸಾಕ್ಷರತಾ ಪ್ರಮಾಣವು ಮುಸ್ಲಿಮರಲ್ಲಿ ಕಡಿಮೆ ಇದೆ. ಸಾಕ್ಷರತೆಯ ರಾಷ್ಟ್ರೀಯ ಸರಾಸರಿ ಪ್ರಮಾಣ 65.1% ಇರುವಾಗ ಮುಸ್ಲಿಮರದ್ದು 49.1% ಇದೆ. ಶಿಕ್ಷಣ ಮತ್ತು ಉದ್ಯೋಗದಿಂದ ವಂಚಿತವಾಗುವ ಸಮುದಾಯ ಬಡತನಕ್ಕೆ ಸಿಲುಕುವುದು ಸಹಜ. ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮರಲ್ಲಿ ತಲೆ ಎಣಿಕೆ ಅನುಪಾತ ಹೆಡ್ ಕೌಂಟ್ ರೇಷಿಯೋ
31% ದಾಖಲಾಗಿದ್ದು ಬಡತನಕ್ಕೆ ಸಿಲುಕಿದ ಎರಡನೆಯ ಸಮುದಾಯ ಮುಸ್ಲಿಮರಾಗಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿ ಈ ಅನುಪಾತದ ಪ್ರಮಾಣ 38.4% ಮತ್ತು 36.4% ಇರುವಂತಹ SC/ST ಜನರಿಗಿಂತ ಮುಸ್ಲಿಮರೇ ಹೆಚ್ಚು ಬಡವರಾಗಿದ್ದಾರೆ. ಆದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಎಲ್ಲಿಯೂ ಕೂಡ ರೈಟ್ ಟು ಎಜುಕೇಷನ್ ಅಡಿಯಲ್ಲಿ ಬರುವಂತಹ ಮೈನಾರಿಟೀಸ್ ರೈಟ್ಸ್ ಕುರಿತಾಗಿ ಎಲ್ಲಿಯೂ ಮೆನ್ಷನ್ ಮಾಡಿದ್ದು ಕಾಣಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಅದನ್ನು ಇನ್ಕ್ಲೂಡ್ ಮಾಡಿದಲ್ಲಿ ಮುಸ್ಲಿಮರಿಗೆ ಸಿಗಬೇಕಾದಂತಹ ಎಲ್ಲ ವಿಶೇಷ ಸೌಲಭ್ಯಗಳು ಸಿಗಬಹುದಾಗಿತ್ತು. ಆದ್ದರಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಸ್ಲಿಮರು ವಂಚಿತಗೊಳಗಾಗಿದ್ದಾರೆ ಎಂಬುದಾಗಿದೆ ನಮ್ಮ ವಾದ. ಇತಿಹಾಸದ ವಿಚಾರದಲ್ಲಿ ಮಧ್ಯಕಾಲೀನ ಇತಿಹಾಸವನ್ನು ತೆಗೆದುಹಾಕುವ ಹುನ್ನಾರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಮಧ್ಯಕಾಲೀನ ಯುಗದಲ್ಲಿ ಬರುವಂಥದ್ದು ಇಸ್ಲಾಂ ಯಾವ ರೀತಿ ಭಾರತದಲ್ಲಿ ಹರಡಿದೆ, ಇಸ್ಲಾಂ ಭಾರತಕ್ಕೆ ಯಾವುದೆಲ್ಲ ಕೊಡುಗೆಗಳನ್ನು ಕೊಟ್ಟಿದೆ ಎಂಬಂತಹ ವಿಚಾರಗಳಾಗಿರುತ್ತದೆ ಮಧ್ಯಕಾಲೀನ ಯುಗದಲ್ಲಿ ಬರುವಂತಹದ್ದು. ಇದನ್ನು ಮರೆಮಾಚುವಂತಹ ಹಿಂದುತ್ವವಾದಿ ಹುನ್ನಾರಗಳು ನಡೆಯುತ್ತಿವೆ. ಪ್ರಾಚೀನ ಇತಿಹಾಸಕ್ಕೆ ಪ್ರಾಮುಖ್ಯತೆಯನ್ನು ನೀಡಿಕೊಂಡು ಬ್ರಾಹ್ಮಣವಾದವನ್ನು ತುಂಬುವಂತಹದ್ದು, ಇಸ್ಲಾಮನ್ನು ಭಯೋತ್ಪಾದಕ ಧರ್ಮ ಎಂದು ಚಿತ್ರೀಕರಿಸುವಂತಹದ್ದು ಹಾಗೂ ಮದ್ರಸಾ ಶಾಲೆಗಳು ಧಾರ್ಮಿಕ ಶಿಕ್ಷಣದ ಹೆಸರಿನಲ್ಲಿ ಉಗ್ರವಾದ ಹಿಂಸಾವಾದಗಳನ್ನು ಬೋಧಿಸುತ್ತದೆ. ಇವು ಸ್ಫೋಟಕ ವಸ್ತುಗಳ ಉಗ್ರಾಣವಾಗಿವೆ. ಇವುಗಳಿಗೆ ವಿದೇಶಿ ಭಯೋತ್ಪಾದಕರ ಸಂಬಂಧವಿದೆ. ಹೊರದೇಶಗಳಲ್ಲಿ ತರಬೇತಿ ಹೊಂದಿದ ಉಗ್ರಗಾಮಿಗಳೇ ಇಲ್ಲಿ ತರಬೇತಿ ನೀಡುತ್ತಾರೆ ಎಂಬಂತಹ ಹಿಂದುತ್ವವಾದಿಗಳ ವಾದ ಹೆಚ್ಚಾಗಿ ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ B.Ed ಪಠ್ಯಪುಸ್ತಕದಲ್ಲಿ ನೋಡುವುದಾದರೆ ಪ್ರವಾದಿ ಮತ್ತು ಇಸ್ಲಾಂ ಧರ್ಮವನ್ನು ನಿಂದಿಸುವ ರೀತಿಯಲ್ಲಿ ಪ್ರೊಫೆಸರ್ B.R. ರಾಮಚಂದ್ರಯ್ಯ ಅವರು ಏನೆಲ್ಲ ಬರೆದಿದ್ದಾರೆ, ಅಂತಹ ಬರಹಗಳು, ಲೇಖನಗಳು, ಪುಸ್ತಕಗಳು ಇನ್ನೂ ಹೆಚ್ಚಾಗಿ ಕಾಣಲು ಸಾಧ್ಯವಾಗಬಹುದು. ತಮ್ಮನ್ನು ತಾರತಮ್ಯಕ್ಕೆ ಗುರಿಪಡಿಸಿದ್ದಾರೆ ಎಂಬ ಭಾವನೆ ಮುಸ್ಲಿಮರಲ್ಲಿದೆ. ಇದನ್ನು ದೂರ ಮಾಡಬೇಕೆಂದರೆ ಸರ್ಕಾರ ಮಾಡುವಂತಹ ನೇಮಕಾತಿಗಳಲ್ಲಿ ಮುಸ್ಲಿಮರಿಗೆ ಅವರ ಜನಸಂಖ್ಯಾ ಪ್ರಮಾಣದಷ್ಟು ಪ್ರಾತಿನಿಧ್ಯ ವಿಶೇಷವಾಗಿ ನೀತಿ ರೂಪಿಸುವ ಹಂತದಲ್ಲಿ ಸಿಗುವುದನ್ನು ಖಾತರಿಪಡಿಸಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಪ್ರಯೋಜನವು ಮುಸ್ಲಿಮರಿಗೆ ನ್ಯಾಯಬದ್ಧವಾಗಿ ದೊರಕಬೇಕು. ಅವಕಾಶಗಳ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕು. ನೀತಿ ನಿರ್ಣಯಗಳನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಮಟ್ಟಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಒದಗಿಸಬೇಕು. ಶಾಲಾ ಕಾಲೇಜು ಪಠ್ಯದಲ್ಲಿ ವಿವಿಧ ಸಾಮಾಜಿಕ ಧಾರ್ಮಿಕ ಗುಂಪುಗಳ ಭಾವನೆಗಳನ್ನು ಗೌರವಿಸುವಂತಹ ಅಂಶಗಳನ್ನು ಇರುವಂತಹ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಬೇಕು. ಈ ಎಲ್ಲ ಮೌಲ್ಯಗಳನ್ನು ಇರುವಂತಹ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಬೇಕು. ಶಿಕ್ಷಣ ಕ್ರಾಂತದಲ್ಲಿ ಫ್ಯಾಸಿಸ್ಟ್ ಅಜೆಂಡವಿಲ್ಲದಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು, ಅನುಷ್ಠಾನಗೊಳಿಸಬೇಕು. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಅಗತ್ಯವಿದೆ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಚಾರ್ ವರದಿ ನೀವು ಓದಿರ್ಬೋದು. ಆ ಒಂದು ಸಾಚಾರ್ ವರದಿಯ ಪ್ರಕಾರ ಬಹುಶಃ ತುಂಬ ಹಿಂದುಳಿದಂತಹ ಒಂದು ವರ್ಗ ಆಗಿರ್ತದೆ ಮುಸ್ಲಿಂ ವರ್ಗ. ಆ ಮುಸ್ಲಿಂ ವರ್ಗದ ಯುವಕರು ಎಷ್ಟು ಶಿಕ್ಷಣ ಪಡಿತಾರೆ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಆ ವರದಿ ಓದಿದರೆ. ಆ ವರದಿಯ ಪ್ರಕಾರ ಹೇಳ್ತಾರೆ ತುಂಬ ಮುಸ್ಲಿಂ ಇನ್ಸ್ಟಿಟ್ಯೂಷನಲ್ಲಿ ನಾನ್ ಮುಸ್ಲಿಮ್ಸ್ ಆಗಿರ್ತಾರೆ ತುಂಬ ಪರ್ಸೆಂಟೇಜಲ್ಲಿ ಕಲಿತಾ ಇರುವಂಥದ್ದು ಅಂತೇಳಿ. ಆದರೆ ಒಂದು ದೇಶ ಹೇಗೆ ಅಂತ ನೋಡಬೇಕಾದ್ರೆ ಆ ದೇಶದಲ್ಲಿರುವಂತಹ ಯುವಜನರು ಹೇಗೆ ಅಂತ ಹೇಳಿ ನೋಡಬೇಕಾಗ್ತದೆ. ಆ ಯುವಜನರು ಹೇಗೆ ಅಂತ ಹೇಳಿ ನೋಡಬೇಕಾದ್ರೆ ಆ ಯುವಜನರಿಗೆ ಸಿಕ್ಕುವಂತಹ ಶಿಕ್ಷಣ ಹೇಗೆ ಅಂತ ನಾವು ನೋಡಬೇಕು. ಆ ಶಿಕ್ಷಣ ಹೇಗಿದೆ ಅಂತ ನೋಡಬೇಕಾದ್ರೆ ಆಳುವವರ ವರ್ಗದವರನ್ನು ನಾವು ನೋಡಬೇಕಾಗ್ತದೆ. ಆ ಆಳುವವರ ವರ್ಗದವರು ಹೇಗೆ ಶಿಕ್ಷಣ ಕೊಡ್ತಾರೆ ಆ ರೀತಿಯಾಗಿರ್ತದೆ ಆ ಒಂದು ದೇಶ ಉದ್ಧಾರ ಆಗುವಂಥದ್ದು ಅಂತ ಹೇಳಿ ನಾವು ಮಾನ್ಯ ಸಭಾಧ್ಯಕ್ಷರಿಗೆ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಏನು ನಮ್ಮ ರಾಜ್ಯ ಸರ್ಕಾರ ನೂತನ ಶಿಕ್ಷಣ ನೀತಿ ಜಾರಿಗೆ ತಂದಿದೆಯೋ ಇದನ್ನು ನಾನು ಮೊದಲನೆಯದಾಗಿ ಬ್ರಾಹ್ಮಣ ಶಿಕ್ಷಣ ನೀತಿ ಎಂದು ಕರೀಲಿಕ್ಕೆ ಇಷ್ಟಪಡ್ತಿದ್ದೆ. ಯಾಕೆ ಬ್ರಾಹ್ಮಣ ಶಿಕ್ಷಣ ನೀತಿ ಅಂತ ಕರಿತಿದ್ದೇನೆಂದರೆ ನಾವು ದಲಿತರ ಪರವಾಗಿ ಇಲ್ಲಿ ಸದನದಲ್ಲಿ ಮಾತಾಡಲಿಕ್ಕೆ ಬಂದವರು. ಅಂದರೆ ನೀವು ನೇರವಾಗಿ ನನ್ನನ್ನು ಗುರಿಪಡಿಸ್ತಾ ಇದ್ದೀರಿ ಅಂದರೆ ನಾನು ಬ್ರಾಹ್ಮಣ ಅಂತ ಹೇಳಿಯಾ? ಅಲ್ಲ, ನಾನು ಕೂಡ ಬ್ರಾಹ್ಮಣ. ನಾನು ದಲಿತರ ಸಮಸ್ಯೆಯನ್ನು ನಾನು ಹೇಳ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ದಯವಿಟ್ಟು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವು ಯಾವತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಧಕ್ಕೆ ತರುವಂಥದ್ದಲ್ಲ.
ಅಲ್ಲ ಕಾಲ ನಾನು ಹೇಳಿದ್ದಷ್ಟೇ. ನಾನು ಬ್ರಾಹ್ಮಣರ ವಿಚಾರ ಇಲ್ಲಿ ತೆಗಿಲಿಲ್ಲ, ನಾನು ಕೇವಲ ದಲಿತರ ವಿಚಾರ ತೆಗೆದಿರುವಂಥದ್ದು. ಹೇಳಿ. ಬಟ್ ಬ್ರಾಹ್ಮಣ ಅಂತ ಎಲ್ಲಿ ಇದಾಗುತ್ತೆ ನನಗೆ ಗೊತ್ತಿಲ್ಲ. ದಲಿತರಂದ ಕ್ಷಣ ಬ್ರಾಹ್ಮಣ ಅನ್ನುವ ವರ್ಡ್ ಬರುವುದಾದ್ರೆ ಅದು ನಮ್ಮ ಸಮಸ್ಯೆ ಅಲ್ಲ, ದಲಿತರದ್ದು. ಮತ್ತೆ ಯಾರ ಸಮಸ್ಯೆ? ಅದು ಬ್ರಾಹ್ಮಣರ ಬ್ರಾಹ್ಮಣರ ಸಮಸ್ಯೆ. ಸಮಸ್ಯೆ. ಬ್ರಾಹ್ಮಣರ ಸಮಸ್ಯೆ. ನಾವು ನೋಡುವುದಾದ್ರೆ ನೂತನ ಶಿಕ್ಷಣ ನೀತಿ ಇವರು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ಏನು ನಾವು ಚರ್ಚೆ ಮಾಡಿದ್ದೇವೆ ಅಂತ. ಯಾರ ಜೊತೆ ಚರ್ಚೆ ಮಾಡಿರುವಂಥದ್ದು? ಒಂದು ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಿರೋಧ ಪಕ್ಷದವರಾಗಿರ್ಬೋದು, ಒಂದು ಶಿಕ್ಷಣ ನೀತಿ ತರುವಾಗ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿ ಸಂಘಟನೆಗಳಿವೆ, ಇಲ್ಲಿ ಶಿಕ್ಷಕರಿದ್ದಾರೆ. ಇವರ ಜೊತೆಗೆ ಚರ್ಚೆ ಮಾಡದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರ್ತಾರೆ ಮೊದಲನೇದಾಗಿ. ಅದೇ ರೀತಿ ಇಲ್ಲಿ ಸದನದಲ್ಲಿ ಸಭಾಧ್ಯಕ್ಷರ ಎದುರುಗಡೆ ಹೇಳ್ತಾರೆ ಚರ್ಚೆ ಮಾಡಿದ್ದೇವೆ ಅಂತ. ಮೊದಲನೇದಾಗಿ ಉನ್ನತ ಶಿಕ್ಷಣ ಸಚಿವರು ಇದರ ವಿಷಯದಲ್ಲಿ ಅದನ್ನೊಂದು ಕ್ಲಾರಿಟಿ ನಮಗೆ ಸಭಾಧ್ಯಕ್ಷರು ಬೇಕು. ಅದೇ ರೀತಿ ನಾವು ನೋಡೋದಾದರೆ ನೀವು ಮೊದಲನೇದಾಗಿ ಹೇಳಿದ್ರಿ ಸದನದ ಶಿಸ್ತನ್ನು ಕಾಪಾಡಬೇಕಂತ. ಇಲ್ಲಿ ನಮ್ಮ ಆಡಳಿತ ಪಕ್ಷದಲ್ಲಿರುವಂತಹ ಏನು ಶಾಸಕರೇನಿದ್ದಾರೆ ಅವರು ಸದನದ ಒಂದು ಶಿಸ್ತನ್ನು ಬಿಟ್ಟು ಅವರಿಗೆ ಬೇಕಾದಾಗೆ ಅವರ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ. ನಾವು ಕೂಡ ಅದೆಷ್ಟೋ ಕೆಲಸವನ್ನು ಬಿಟ್ಟುಕೊಂಡು ಇಲ್ಲಿ ಸದನದಲ್ಲಿ ನಾವು ಸಮಯವನ್ನು ಕೊಡ್ತಾ ಇರುವಂಥದ್ದು. ಯಾಕೆ ಈ ಶಿಸ್ತು ಆಡಳಿತ ಪಕ್ಷದವರಿಗೆ ಅನ್ವಯ ಆಗಲ್ಲ? ಯಾಕೆ ಅನ್ವಯ ಆಗಲ್ಲ? ಉತ್ತರ ಕೊಡ್ರಿ ನೀವು. ಅವ್ರು ಕೇಳ್ತಾ ಇದ್ದಾರೆ ನೋಡ್ರಿ, ಅವ್ರು ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ದಯವಿಟ್ಟು ಆನ್ಸರ್ ಮಾಡಬೇಕು. ಮುಖ್ಯಮಂತ್ರಿಗಳು ದಯವಿಟ್ಟು ಆನ್ಸರ್ ಮಾಡಬೇಕು. ನಿಮ್ಮ ಒಂದು ಏನು ಮಂಡಲದಲ್ಲಿ ಇಂಥ ಬೇಜವಾಬ್ದಾರಿಯುತ ಶಾಸಕರು ಬೇಕಾ? ದಯವಿಟ್ಟು ಮುಖ್ಯಮಂತ್ರಿಗಳು ಆನ್ಸರ್ ಮಾಡಬೇಕು. ಒಂದು ವಿಧೇಯಕ ಮಂಡನೆ ಮಾಡಿ, ನೀವೊಂದು ವಿಧೇಯಕ ಮಂಡನೆ ಮಾಡಿ ಚರ್ಚೆಗೆ ಆಸ್ಪದ ಕೊಟ್ಟು ನಿಮ್ಮವರೇ ಇಲ್ಲಿಲ್ಲ ಅಂತ ಹೇಳಿದರೆ ಅವ್ರು ಹೇಳುವಂಥದ್ದು ಸರಿ ಅಲ್ವಾ? ನೀವು ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಒಳಪಟ್ಟಿಸಿದ್ದೀರಿ, ನಿಮ್ಮ ಸದಸ್ಯರುಗಳನ್ನು ನೀವು ಕಂಟ್ರೋಲ್ಗೆ ತರ್ತಾ ಇಲ್ಲ, ಅವರು ನಿಮ್ಮ ಸದನದಲ್ಲಿ ಕೂರ್ತಾ ಇಲ್ಲ ಅಂತ ಹೇಳಿದರೆ ನೋಡಿ ಸಭಾಧ್ಯಕ್ಷರೇ ನೋಡಿ, ಇಲ್ಲಿ ಅವರು ಇಲ್ಲಿಂದ ಹೋಗ್ಲಿ, ಅವ್ರಿಗೇನು ಇದಿರ್ಲಿ. ಆದ್ರೆ ಸಭಾಧ್ಯಕ್ಷರು ಇರುವಾಗ ಅವರು ಹೇಳದೆ ಹೋಗುವಂಥದ್ದು, ಇಲ್ಲಿ ಬಂದು ಕುತ್ಕೊಳ್ತಾರೆ. ಸಭಾಧ್ಯಕ್ಷರು ಇರುವಂಥದ್ದು ಯಾಕೆ? ನಿಮ್ಮವ್ರು ಹೋದ್ರಿ ಕೇಳದೆ? ಎಲ್ಲಿ ನಾವು ಎಲ್ಲರೂ ಕುತ್ಕೊಂಡಿದ್ದೇವೆ. ಈಗಲ್ಲ ಮತ್ತೆ ಆಗ ಹೋದ್ರಿ? ಇಲ್ಲ ಸಭಾಧ್ಯಕ್ಷರು, ನಾವು ಇಲ್ಲಿ ಕೇಳದೆ ಹೋಗ್ತಾರಲ್ರಿ ಅವ್ರು. ನಿಮ್ಗೂ ಅದು ನಿಯಮ ಅಂತ ಹೇಳಿದ್ರೆ ಸದನದ ನಿಯಮ, ನಿಮ್ಗೂ ಅನ್ವಯ ಅವರಿಗೂ ಅನ್ವಯ. ಸರಿ, ನೀವು ಹೇಳ್ದೆ ಕೇಳದೆ ನೀರು ಕುಡಿಲಿಕ್ಕೆ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಈಗ ಅವರು ಹೋದ್ರೆ ಅದನ್ನ ಅವ್ರು ಹೋಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಅದು? ಸರಿ ಸಭಾಧ್ಯಕ್ಷರೇ, ನಮ್ಮವರು ಹೋಗಿರ್ಬೋದು, ಬಟ್ ಇವರು ಆಡಳಿತ ಪಕ್ಷದಲ್ಲಿ ಇರುವಂತವ್ರು ಹೀಗೆ ಮಾಡಿದ್ರೆ. ಸದನ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ಒಂದೇ. ಸರಿ ಸಭಾಧ್ಯಕ್ಷರೇ, ನಾನು NEP ವಿಚಾರದಲ್ಲಿ ಮಾತಾಡಿ ವಿಚಾರ ಹೇಳಿ. ನಿಮ್ಮ ಕೆಲಸದವರನ್ನು ಯಾರು ಎಲ್ಲಿದ್ದಾರೆ ಅವರು ನಿಮ್ಮವರು? ಮಾನ್ಯ ಸಭಾಧ್ಯಕ್ಷರೇ, ಯಾವ್ರು ಮುಗಿಸಲ್ರಿ? ಓಕೆ, ನಾವು ಇಲ್ಲಿ ನೋಡುವಾಗ ನೂತನ ಶಿಕ್ಷಣ ನೀತಿಯಲ್ಲಿ ನಾವು ನೋಡುವಾಗ ನಾನೊಂದು ವರ್ಡ್ ಹೇಳಿದೆ, ಬ್ರಾಹ್ಮಣ ಶಿಕ್ಷಣ ನೀತಿ ಅಂತ. ಯಾಕೆ ಈ ವರ್ಡನ್ನು ಹೇಳಿದೆ ಅಂದರೆ, ನಾವು ಪ್ರೆಸೆಂಟ್ ಆಗಿ ನೋಡೋದಾದರೆ ಈಗ ಹಿಂದಿ ಅದೇ ರೀತಿ ಸಂಸ್ಕೃತ ಅನ್ನುವಂಥ ಒಂದು ನಾವೇನು ಮಾಡಿದ್ವಿ, ಭಾಷೆಯನ್ನು ತರ್ತಿದ್ದಾರೆ ಅಂತ ಮಾಡಿದ್ವಿ. ನೀವು ಹೇಳಿದ್ರಿ ಲೋಕಲ್ ಲ್ಯಾಂಗ್ವೇಜ್ಗೆ ಇಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ, ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತಾರೆ, ಹಿಂದಿ ಮತ್ತು ಸಂಸ್ಕೃತ ಲ್ಯಾಂಗ್ವೇಜ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ನಾವಿಲ್ಲಿ ನೋಡೋದಾದರೆ ನಮ್ಮ ರಾಜ್ಯದ ವಿಚಾರದಲ್ಲಿ ನಾವು ನೋಡೋದಾದರೆ ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅತ್ಯಧಿಕ ಜ್ಞಾನ ಹೊಂದಿರುವವರು, ಅದೇ ರೀತಿ ಹಿಂದಿ ಮತ್ತು ಸಂಸ್ಕೃತ ಭಾಷೆಯನ್ನು ಹೆಚ್ಚಾಗಿ ಓದುವಂಥವರು ಬ್ರಾಹ್ಮಣ ವಿದ್ಯಾರ್ಥಿಗಳು. ಅದೇ ರೀತಿ ನಾವು ನೋಡೋದಾದರೆ ಇಲ್ಲಿ ಇವರು ಒಂದು ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂಥ ಒಂದು ಕಡೆಯಲ್ಲಿ ಇನ್ಸ್ಟಿಟ್ಯೂಷನನ್ನು ಎಲ್ಲ ಎಜುಕೇಷನ್ ಫೆಸಿಲಿಟಿ ಸಿಗುವಂಥ ಒಂದು ಇನ್ಸ್ಟಿಟ್ಯೂಷನನ್ನು ಇವರು ಏನು ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತೇವೆ ಅಂತ NEPಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಮಾಡಿದರೆ ನಮ್ಮ ದಲಿತರು ಬಡವರು, ಅವರ ಹಣಕಾಸಿನಲ್ಲಿ ಆಗಿರ್ಬೋದು, ಕೌಟುಂಬಿಕವಾಗಿ ಇರ್ಬೋದು, ಅದೇ ರೀತಿ ಪ್ರತಿ ವಿಚಾರದಲ್ಲಿ ಅವರು ಹಿಂದುಳಿದವರು. ಮುಸಲ್ಮಾನರು ಹಿಂದುಳಿದಿದ್ದಾರೆ, ಅವರಿಗಿಂತ ಹೆಚ್ಚು ಹಿಂದುಳಿದವರು ನಾವಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ನಾವು ಹೇಳ್ತಿದ್ದೇವೆ ಅಂದರೆ, ಮುಸಲ್ಮಾನರು ಇಲ್ಲಿ ಸ್ವಲ್ಪ ಆದರೂ ಏನು ಮಾಡ್ತಿದ್ದಾರೆ, ತಲೆ ಎತ್ತಿಕೊಂಡು ನಡೀತಾ ಇರ್ತಿದ್ದಾರೆ. ಆದರೆ ನಮ್ಮನ್ನು ಯಾರು ಕೂಡ ನಮ್ಮ ಮಾತಿಗೂ ಕೂಡ ಇಲ್ಲಿ ಗಣನೆ ಸಿಗಲ್ಲ. ನಾವು ನಡೆದಾಡುವಾಗ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ದಲಿತರು ಇಲ್ಲಿ ಯಾವ ರೀತಿಯ ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದರೆ ನಾನು ಶಿಕ್ಷಣದ ವಿಚಾರದಲ್ಲಿ ದಲಿತರು ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವರು ಇಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ತರ್ತಾರೆ. ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಸ್ಕಾಲರ್ಶಿಪ್ನ ವಿಚಾರದಲ್ಲಿ ಇವರೇನು ಮಾಡಲ್ಲ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಲ್ಲ ಸ್ಕಾಲರ್ಶಿಪ್ನ ವಿಚಾರದಲ್ಲಿ. ಅದೇ ರೀತಿ ಇಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ತಂದರೆ
ಇಲ್ಲಿ ಈ ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂಥದ್ದು ಏನಿದೆಯಾ, ಈ ಕ್ಲಸ್ಟರ್ ಆಫ್ ಎಕ್ಸಲೆನ್ಸಲ್ಲಿ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಂದ್ರೆ ಈಗ ಒಂದು ಹಳ್ಳಿ ಇದೆ, ಹಳ್ಳಿಯಲ್ಲಿ ಮೊದಲೇ ಪ್ರಸಕ್ತ ರಾಜ್ಯದಲ್ಲಿ ಇರುವಂತಹ ಸಮಸ್ಯೆ, ಹಳ್ಳಿಯಲ್ಲಿ ಮೊದಲೇ ಏನಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲ, ಸರ್ಕಾರಿ ಬಸ್ಸನ್ನು ಅಳವಡಿಸಲಿಕ್ಕೆ ಇಲ್ಲಿನ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ನಗರದಲ್ಲಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ಗೆ ಯಾವ ರೀತಿ ಇವರು ನಮ್ಮ ದಲಿತರು ಯಾವ ರೀತಿ ಹೋಗಬೇಕು ಅನ್ನುವಂಥ ಒಂದು ಪ್ರಶ್ನೆ ಆಗಿರುತ್ತೆ ನನ್ನಲ್ಲಿ ಇರುವಂಥದ್ದು. ಅದೇ ರೀತಿ ಅದೆಷ್ಟೋ ದಲಿತ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ಲಿಕ್ಕಾಗದೆ ಏನಾಗ್ತಾರೆ, ಮನೆಯಲ್ಲೇ ಬಾಕಿ ಆಗ್ತಾರೆ. ದಲಿತರ ಶಿಕ್ಷಣದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಉನ್ನತ ಶಿಕ್ಷಣ ಸಚಿವರಿಗಾಗಿರ್ಬೋದು ಕಾಳಜಿ ಇದೆಯಾ ಇಲ್ವಾ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಇವರು ಮುಖ್ಯಮಂತ್ರಿಗಳು, ಅದೇ ರೀತಿ ಉನ್ನತ ಶಿಕ್ಷಣ ಸಚಿವರು ಕೇವಲ ಇಲ್ಲಿ ಒಂದು ವರ್ಗದ ಜನರನ್ನು ಮಾತ್ರ ಇದು ಮಾಡಬಾರ್ದು. ದಲಿತರು ಕೂಡ ಇಲ್ಲಿನ ಒಂದು ಅಸ್ಮಿತೆ ಅಲ್ವಾ. ಕರ್ನಾಟಕದ ಮೇಲೆ ನಮಗೆ ಹೆಮ್ಮೆ ಇದೆ, ಕರ್ನಾಟಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮ ದಲಿತರಿಗೆ ಹೆಮ್ಮೆ ಇದೆ. ಯಾಕೆ ಕರ್ನಾಟಕದಲ್ಲಿ ದಲಿತರ ವಿಚಾರದಲ್ಲಿ ಇವರು ಈಗ ಇರುವಂತಹ ಸಮಸ್ಯೆಯನ್ನು ಯಾಕೆ ಇವರು ಸರಿಪಡಿಸ್ತಾ ಇಲ್ಲ? ಇಲ್ಲಿ ನಾವು ನೋಡೋದಾದರೆ ಸಭಾಧ್ಯಕ್ಷರೇ, ಇಲ್ಲಿ ನಮ್ಮ ದಲಿತ ವಿದ್ಯಾರ್ಥಿಗಳು ಏನು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಿದ್ದಾರಾ, ಆ ಕಾಲೇಜನ್ನು ಸರಿ ಮಾಡಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಲಾಕ್ಡೌನ್ ಟೈಮಲ್ಲಿ ಅದೆಷ್ಟೋ ಟೈಮಲ್ಲಿ ಕಾಲೇಜ್ಗಳೇನಾಗಿದೆ, ಎಲ್ಲಿವರೆಗೆ ಅಂದರೆ ಇವರದೇ ವಿದ್ಯಾರ್ಥಿಗಳು, ಇವರ ಬ್ರಾಹ್ಮಣ ಅದೇ ರೀತಿ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಈ ವಿಚಾರದಲ್ಲಿ ಇವರೇನು ಮಾಡಿದ್ದಾರೆ, ದಲಿತರನ್ನು ಬಿಡಿ, ಬೇಡ ದಲಿತರು ಬೇಡ, ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಈ ವಿಚಾರದಲ್ಲಿ ಇವರೇನು ಮಾಡಿದ್ದಾರೆ? ನಿಮಗೆ ನೀರು ಬೇಡವಾ? ದಲಿತ ಮಕ್ಕಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ನೀರು ಇಲ್ಲದೆ ಇದ್ರೂ ಸಮಸ್ಯೆ ಇಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಅಲ್ಲ ಸಭಾಧ್ಯಕ್ಷರೇ. ಈಗ ನೀರಿನ ವಿಚಾರದಲ್ಲಿ ಹೇಳೋದಾದ್ರೆ ನೀರು ಎಲ್ರಿಗೂ ಬೇಕು, ಬಟ್ ಇವರಿಗೆ ಏನಿಲ್ಲ, ಇವರ ಒಳಗಿರುವಂತಹ ಸಮಸ್ಯೆಯನ್ನು ಇವರಿಗೆ ಪರಿಹಾರ ಮಾಡಿ. ಚರ್ಚೆ ನೀವು ಹೇಳ್ತಿರುವಂಥ ಚರ್ಚೆ ದಲಿತರು ಮತ್ತು ಬ್ರಾಹ್ಮಣರ ನಡುವೆ ಇರುವಂತಹ ಒಂದು ಸಂಘರ್ಷ ಅಥವಾ ಒಂದು ವ್ಯತ್ಯಾಸ, ಒಂದು ಡಿಫರೆನ್ಸ್ ಬಿಟ್ವೀನ್ ದ ಬ್ರಾಹ್ಮಿನ್ಸ್ ಆ್ಯಂಡ್ ದ ದಲಿತ್ಸ್, ಆ ರೀತಿ ಬರ್ತಾ ಇದೆ ನಿಮ್ಮ ಚರ್ಚೆ. ನೀವು ಹೇಳುವಂಥ ವಿಚಾರಗಳು ಯಾಕಂತ ಹೇಳಿದ್ರೆ, ನಾನು ಹೇಳುವಂಥದ್ದು ನೀವು ಹೇಳಿದ್ರೆ ಈಗಾಗಲೇ ಎಜುಕೇಷನ್ ಪಾಲಿಸಿಯಲ್ಲಿ 40%, ವೃತ್ತಿ ಗೌರವದಲ್ಲಿ 45% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಈ ಹಿಂದಿನ ಸರ್ಕಾರ, ಈ ಸರ್ಕಾರ ಅಲ್ಲ, ಈ ಹಿಂದಿನ ಸರ್ಕಾರ ಕೊಟ್ಟಿದೆ. ಹೌದು, ಆ ಸರ್ಕಾರಕ್ಕೆ ನೀವು ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀರಿ. ಆ ಸರ್ಕಾರದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿರ್ತದೆ ನೀವೀಗ ಮಾತಾಡುವಂಥದ್ದು. ಅದು ಈಗ ನಾವು ದಲಿತರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಬೇರೆ ಬೇರೆ ಆ ವಿಚಾರ ನಾವು ಮಾತಾಡ್ಲಿಕ್ಕೆ ಬಂದ ಮನುಷ್ಯ ಕುಲಂ ಒಂದೇ ಒಲಂ, ಅದರಲ್ಲಿ ನಾವು ಯಾವುದೇ ರೀತಿಯಾದ ರಾಜಿಲ್ಲ. ನಾನು ಹೇಳ್ತಿರುವಂಥದ್ದಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಮೂಲಸೌಕರ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿ ಉತ್ತರಿಸ್ತಾ ಇಲ್ಲ. ಯಾಕೆಂದರೆ ಇದೊಂದು ಗಂಭೀರ ಸಮಸ್ಯೆ. ಇವರು ನೂತನ ಶಿಕ್ಷಣ ನೀತಿ ತರಲಿ, ಸಮಸ್ಯೆ ಇಲ್ಲ. ಶಿಕ್ಷಣ ನೀತಿಯಲ್ಲಿ ಏನಿರಬೇಕು, ಹೊಸತನ ಇರಬೇಕು. ಇಲ್ಲಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ, ಇಲ್ಲಿರುವಂತಹ ಸಮಾಜವಾದದ ವ್ಯವಸ್ಥೆ ಏನಿದೆ, ಇದನ್ನು ಒಳಗೊಂಡು ಇವರು ಶಿಕ್ಷಣ ನೀತಿ ತರಲಿ. ಯಾಕೆ ಇವರು ಕೇಸರೀಕರಣ, ಅದೇ ರೀತಿ ಇನ್ನು ಪ್ರೈವೇಟೈಸೇಷನ್ ಇಂಥದ್ದನ್ನೇ ಇವರು ಯಾಕೆ ಇದು ಮಾಡ್ತಿದ್ದಾರೆ? ಒಂದು ಇಲ್ಲಿ ಸಂಸ್ಕೃತಿಯನ್ನು ಏನು ಮಾಡ್ತಿದ್ದಾರೆ, ಅವರ ಸಂಸ್ಕೃತಿಯನ್ನು ಮೇಲೆ ತರುವಂತಹ ಒಂದು ಷಡ್ಯಂತ್ರ ಕೂಡ ಈ ನೂತನ ಶಿಕ್ಷಣ ನೀತಿಯಲ್ಲಿದೆ. ಅದೇ ರೀತಿ ಅಲ್ಲಿ ಅವರು ನೆಕ್ಸ್ಟ್ ಏನು ಎಲೆಕ್ಷನ್ಗೆ ಬರಬೇಕು, ಇವರು ಎಲೆಕ್ಷನ್ ಟೈಮಲ್ಲಿ ಇವರಿಗೆಲ್ಲ ಫಿನಾನ್ಷಿಯಲ್ ಹೆಲ್ಪ್ ಮಾಡಿದಂಥ ಆ ಕಂಪನಿಗಳಿಗೆ ಇವರೇನು ಮಾಡ್ತಿದ್ದಾರೆ, ಪುರಸ್ಕಾರ ಮಾಡ್ತಿದ್ದಾರೆ. ನಿಮಗೆ ಓಟ್ ಹಾಕುವಂಥವರು ಇದೇ ಸಾಮಾನ್ಯ ಜನರು ಅನ್ನುವಂಥದ್ದು ಅವರೇನು ಮಾಡಿದ್ದಾರೆ, ಮರ್ತೋಗಿದ್ದಾರೆ. ಹೀಗೆ ಆದರೆ ಖಂಡಿತವಾಗಿಯೂ ಈ ಸರ್ಕಾರಕ್ಕೆ ಹೆಚ್ಚು ಸಮಯ ಇನ್ನು ಈ ರಾಜ್ಯದಲ್ಲಿ ಉಳಿಗಾಲ ಇರಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭಾಧ್ಯಕ್ಷರೇ, ಯಾಕೆ ನಾ ಈ ಮಾತನ್ನು ಹೇಳ್ತಿದ್ದೇನೆಂದರೆ, ರಾಜ್ಯದ ಸಮಸ್ಯೆ ಸದನದಲ್ಲಿ ಚರ್ಚೆ ಆಗಲೇಬೇಕು. ಬೇಜವಾಬ್ದಾರಿಯುತ ಶಾಸಕರಿರುವಂಥ ಒಂದು ಆಡಳಿತ ಪಕ್ಷವಾಗಿರುತ್ತೆ ಅದು. ನಾವು ಮಾತನಾಡುವಾಗ ನಡುವಲ್ಲಿ ಎದ್ದು ನಿಂತು ಮಾತಾಡ್ತಾರೆ. ಅಲ್ಲದೆ ಅವ್ರು ಶುರು ಮಾಡಿಲ್ಲರಿ, ನೀವು ಕೊನೆಗಳಿಸಿ ಕೂತ್ಕೊಂಡು ನಂತರ ಅವ್ರು ಶುರು ಮಾಡ್ತಾರೆ. ನಿಂತಿರೋದು ನಾನು ಮಾತಾಡ್ತೀನಿ ಅಂತ ಹೇಳಿ ಒಂದು ಪ್ರಿಯಾರಿಟಿ ಬೇರೆ ನಿಂತಿದ್ದಾರೆ ಅಷ್ಟೇ. ಶುರು ಮಾಡಲಿಲ್ಲ ಅಲ್ವಾ ಸಭಾಧ್ಯಕ್ಷರೇ? ನೀವು ನಿಲ್ಸಿ ನಂತರ ಕೂತ್ಕೊಳ್ಳಿ, ಆರಾಮಾಗಿರಿ, ನಂತರ ಅವ್ರು ಶುರು ಮಾಡ್ತಾರೆ. ಅದೇ ಅವ್ರು ಈಗ ಕೂತ್ಕೊಳ್ಳಿ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಆಯ್ತು, ಅವ್ರು 2 ಸಲ ನಿಂತರು ಸಭಾಧ್ಯಕ್ಷರೇ. ಆಯ್ತಪ್ಪ, ಕೂತ್ಕೊಳ್ಳಿ. ಅದೇ ರೀತಿ ನಾವು ನೋಡೋದಾದ್ರೆ ಈಗ ಏನು ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ಒಂದೇ ಕಡೆಗೆ ಏನು ಮಾಡಿದ್ರು ಇವರು, ನಮ್ಮ ರಾಜ್ಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ, ಮುಖ್ಯಮಂತ್ರಿಗಳು ನಮ್ಮ ಡಿಮಾಂಡನ್ನು ಕೇಳಿ ದೊಡ್ಡ ಮನಸ್ಸು ಮಾಡಿ ಸಾರಿಗೆ ವ್ಯವಸ್ಥೆ ಮಾಡಿದರು, ಎಲ್ಲ ವ್ಯವಸ್ಥೆ ಮಾಡಿದರು. ಮಕ್ಕಳು, ದಲಿತರು, ಬ್ರಾಹ್ಮಣರು, ಎಲ್ಲ ವರ್ಗದ ವಿದ್ಯಾರ್ಥಿಗಳು ಒಂದು ಕಡೆಗೆ ಬಂದು ಏನು ಮಾಡ್ತಾರೆ, ಎಜುಕೇಷನ್ಗೆ ಬರ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಒಂದು ಮನವಿ ನಮ್ಮ ಕಡೆಯಿಂದ.
ಇಲ್ಲಿ ಸದನದಲ್ಲಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷ ಸಮಯವನ್ನು ವ್ಯರ್ಥ ಮಾಡ್ತಿಲ್ಲ ಸಭಾಧ್ಯಕ್ಷರೇ, ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ನಾವಿಲ್ಲಿ ಸಮಯವನ್ನು ವ್ಯರ್ಥ ಒಬ್ಬರಿಗೆ ಒಂದು 10 ನಿಮಿಷದ ಜಾಸ್ತಿ ಸಭಾಧ್ಯಕ್ಷರೇ, ಶಿಕ್ಷಣ ನೀತಿ ಸಂಬಂಧಪಟ್ಟಂತೆ ಸರ್ಕಾರದ ಲೋಪದೋಷವನ್ನು ಹೇಳ್ತಾ ಇದ್ದಾರೆ. ಶಿಕ್ಷಣ ನೀತಿಯ ಈ ಕರಡು ವಿಚಾರದಲ್ಲ, ಅವರ ವಿಚಾರಗಳೇ ಬೇರೆ. ಅಲ್ಲ, ಆಡಳಿತ ಪಕ್ಷದಲ್ಲಿರುವಾಗ ಇಲ್ಲಿ ಆಡಳಿತ ಪಕ್ಷದವರು ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರು. ಸಭಾಧ್ಯಕ್ಷರೇ, ಆಡಳಿತ ಪಕ್ಷದವರು ಮಾತಾಡ್ಲಿ, ಅವ್ರಿಗೆ ಏನೆಲ್ಲ ಹೇಳಲಿಕ್ಕಿದೆ ಹೇಳಿ. ನಾವು ಹೇಳಿ ಬಿಡ್ತಾನೆ ಇಲ್ಲ ಮಾತಾಡ್ಲಿಕ್ಕೆ. ನಾವು ಮಾತಾಡುವಾಗ ಇದು ಮಾಡಬಾರ್ದು. ನಾವು ಕುತ್ಕೊಳ್ಬೇಕಾ? ಕುತ್ಕೊಳ್ತೇವೆ. ಸಭಾಧ್ಯಕ್ಷರು ಅನುಮತಿ ಕೊಡಿ. ಅಲ್ಲಲ್ಲ, ನೀವು ಮಾತಾಡೋದನ್ನು ಮಾತಾಡಿ, ನೀವು ಮಾತಾಡಿಕೆ ಉತ್ತರ ಕೊಡ್ಲೇಬಾರ್ದು ಅಂತ ಹೇಳಿ ಇಲ್ಲಿ ಇಲ್ಲಲ್ಲ. ಅಲ್ಲ, ಉತ್ತರ ಕೊಡ್ಲಿ ಸಭಾಧ್ಯಕ್ಷರ, ಉತ್ತರ ಕೊಡ್ಲಿ. ನಾವು ಕುತ್ಕೊಂಡ ಮೇಲೆ ಏನೆಲ್ಲ ಕೇಳಲಿಕ್ಕಿದೆ ಉತ್ತರ. ನೀವು ಮಾತಾಡೋ ಮಿಡ್ಲಲ್ಲಿ ಅವ್ರು ಮಾತಾಡಬಹುದು, ಇಲ್ಲ ಅಂತ ಹೇಳಿ ಅಲ್ಲ. ಹೌದು, ನಿಯಮ ಇದೆ. ಇವರು ಟೈಮ್ ವೇಸ್ಟ್ ಅಂತ ಹೇಳಿ ಸಭಾಧ್ಯಕ್ಷರೇ ಕಟ್ ಆಫ್ ಮಾಡಿ ಅವ್ರು ಮಾತಾಡಬಹುದು, ಅವ್ರ ಮಾತನ್ನ ಅರ್ಧ ಕಟ್ ಆಫ್ ಮಾಡಿ ನೀವು ಮಾತಾಡಬಹುದು ಸಭಾಧ್ಯಕ್ಷರೇ. ಇವರು ಆದ್ರೆ ಅದು ಸರ್, ಸದನದಲ್ಲಿ ಒಂದು ವಿಷಯವನ್ನು ಮಾತಾಡ್ಲಿಕ್ಕೆ ಸಮಯ 10 ನಿಮಿಷ ಮಾತ್ರ ಇರುವುದು. ಸಮಯ ನಿಗದಿ ಮಾಡೋದು ನೀವಲ್ಲ, ಅದು ನಾನು ಮಾಡ್ತೀನಿ. ಹೌದು ಸರ್, ಸಮಯ ನಿಗದಿ ನಾನು ಮಾಡ್ತೀನಿ. ಸಭಾಧ್ಯಕ್ಷರೇ, ದಲಿತ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಹೇಳುವಂಥದ್ದು ಆಡಳಿತ ಪಕ್ಷದವರಿಗೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ನಾವು ಸಮಸ್ಯೆ ಹೇಳಲ್ಲ. ನಾವಿಲ್ಲಿ ಬಂದಿರುವಂಥದ್ದು ಸಮಸ್ಯೆ ಹೇಳಲಿಕ್ಕೆ. ಇಲ್ಲಿ ನೀವು ದಲಿತ ವಿದ್ಯಾರ್ಥಿಗಳ ಸಮಸ್ಯೆ ಹೇಳಿ ಆಯ್ತಲ್ಲ, ಅದೆಲ್ಲ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ ಸಭಾಧ್ಯಕ್ಷರೇ. ದಯವಿಟ್ಟು ನಮ್ಗೆ ಏನ್ ಮಾಡ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ಡಿಸ್ಟರ್ಬೆನ್ಸ್ ಇದ್ರೆ ಇಲ್ಲಿ ನಮ್ಮ ಟೈಮ್ ಹೋಗುವಂತದ್ದು. ಇಲ್ಲಿ ಹೇಳಿದ್ರು ಅವರು ಟೈಮ್ ಎಕ್ಸಾಮ್ ಓದ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಸದನದಲ್ಲಿ ಡಿಸ್ಟರ್ಬೆನ್ಸ್ ಇರೋದು. ಅದೇ ಡಿಸ್ಟರ್ಬೆನ್ಸ್ ಇರುವುದು. ಅಲ್ಲಿ ಅವರಿಂದ ಯಾವುದೇ ರೀತಿಯ ಮಾತು ಬರ್ತಿಲ್ಲ. ನಾವು NEP ವಿಚಾರದಲ್ಲಿ ಇಷ್ಟು ಚರ್ಚೆ ಮಾಡ್ತಿದ್ದೇವೆ. ಕೇವಲ ಉನ್ನತ ಶಿಕ್ಷಣ ಸಚಿವರೊಂದು ಮಾತಾಡಿದ್ರು, ಮಾತಾಡ್ಲಿಕ್ಕೆ ಸಮಯ ಕೊಡ್ತಾ ಇಲ್ಲಲ್ಲ ಮನೆ ಸಭಾಧ್ಯಕ್ಷರೇ. ಮಾತಾಡಿ, ನಿಮ್ಮನ್ನು ಅಡ್ಡ ಮಾಡಿರುವಂತದ್ದು ಯಾರು? ಇಲ್ಲಿ ನಾವು ಮಾತಾಡುವಾಗ ನೀವು ಏನು ಮಾಡಬಾರ್ದು, ನಮ್ಮ ಮಾತಿಗೆ ಅಡ್ಡ ಬರಬಾರ್ದು. ನಾವು ಒಂದು ಪ್ರಾಬ್ಲಮ್ಸ್ ಅನ್ನು ಹೇಳುವಾಗ ನೀವು ಪ್ರಾಬ್ಲಮ್ಸ್ ಅದು ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ನಮ್ಮ ಸಮಸ್ಯೆ ಅಲ್ಲ. ಹೇಳಿ, ನಿಮ್ಗೆ ಹೇಳಕ್ಕೆ ಇರೋದು. ಓಕೆ, ನಾನು ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿದೆ. ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ವರ್ಗದ ವಿದ್ಯಾರ್ಥಿಗಳು ಬಂದ್ರು. ನಾವು ಮೊದಲೇ ನೋಡಿದ್ದೇವೆ ದಲಿತ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಅಂತ. ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಏನಿಲ್ಲ, ದಲಿತರಿಗೆ ಏನಿರಲಿಲ್ಲ, ಸೆಕ್ಯೂರಿಟಿ ಇರಲಿಲ್ಲ. ದಲಿತ ವಿದ್ಯಾರ್ಥಿ ಅಂದರೆ ಅವ ಏನು ಮಾಡಬೇಕು, ಬೆಂಚ್ನ ಕೆಳಗಡೆ ಕೂತ್ಕೊಳ್ಬೇಕು. ದಲಿತ ವಿದ್ಯಾರ್ಥಿ ಅಂದರೆ ಅವ ಮೇಲ್ವರ್ಗದ ವಿದ್ಯಾರ್ಥಿಗಳಿಂದ ಏನು ಮಾಡಬೇಕು, ಪೆಟ್ಟು ತಿನ್ಬೇಕು. ಇಂಥ ಸಿಸ್ಟಮ್ ಇದ್ದದ್ದು. ಈ ರೀತಿ ಎಲ್ಲ ಮೇಲ್ವರ್ಗದ ವಿದ್ಯಾರ್ಥಿಗಳು ಇವರೆಲ್ಲ ಒಂದಾದರೆ ದಲಿತರ ಯಾವ ರೀತಿ ಅವರು ಅಲ್ಲಿ ಸೇಫ್ ಆಗಿರುವಂಥದ್ದು? ಯಾಕೆಂದ್ರೆ ಇಲ್ಲಿ ಅಂತ ಒಂದು ಪರಿಸ್ಥಿತಿ ಇದೆ ಸಭಾಧ್ಯಕ್ಷರೇ. ನಾವು ನಮ್ಮ ಪಕ್ಷದವರು ಆಲ್ರೆಡಿ ದಲಿತರಿಗೆ ಒಂದು ರಾಷ್ಟ್ರಪತಿಯನ್ನೇ ನಾವು ನೇಮಕ ಮಾಡಿದ್ದೇವೆ. ಇಷ್ಟರವರೆಗೆ ಒಂದು ನೀರು ಕೊಡೋದು ಮತ್ತು ಸರ್ಕಾರಿ ಶಾಲೆಯಲ್ಲಿ ಒಂದು ಬೆಂಚ್ ಕೊಡೋದು ಒಂದು ವಿಷಯವಲ್ಲ. ದೇಶದ ಮೊದಲ ಪ್ರಜೆ ಎಂಬಿರುವ ರಾಷ್ಟ್ರಪತಿಯನ್ನು ಕೊಟ್ಟಿದ್ದೇವೆ. ಇವರು ಸುಮ್ಮನೆ ಇಲ್ಲಿ ಏನೇನು ಮಾಡ್ತಿದ್ದಾರೆ. ಅದೇ ರೀತಿ ಈ NEPಯನ್ನು ನಾವು ತರಲು ಇಚ್ಛಿಸುವುದೇನೆಂದರೆ, ಈ ದೇಶ ಒಂದು ವಿಶ್ವ ನೋಡುವಂತಹ ಒಂದು ಆಗ್ತಾ ಇದೆ. ಯಾಕೆಂದರೆ ನೀವು ನೋಡಿರ್ಬೋದು, ವಿಶ್ವದಲ್ಲಿ ಡೆವಲಪ್ಮೆಂಟ್ ಆದ ಒಂದು ಕಂಟ್ರಿ ಆಗಿರ್ತದೆ ಜಪಾನ್ನಲ್ಲಿ. ಅಲ್ಲಿ ಮಕ್ಕಳಿಗೆ 3 ವರ್ಷದಿಂದಲೇ ಮಕ್ಕಳು 1 ವರ್ಷ 2 ವರ್ಷ ನಂತರವೇ ಅವರಿಗೆ ನಾನಾ ಥರದ ತರಬೇತಿ ಕೊಡ್ತಾರೆ. ಸ್ವಿಮ್ಮಿಂಗ್ ಕಲಿಸಿದಾಗಬಹುದು, ಬೇರೆ ಕಲಿಸಿಕೊಳ್ತಾರೆ. ಅಲ್ಲಿ ಇಲ್ಲಿ ಏನು KG ಅಲ್ಲಿ 3 ವರ್ಷದಿಂದಲೇ ಪ್ರಾಥಮಿಕ ಶಿಕ್ಷಣ ಶುರುವಾಗ್ತದೆ. ಬೇರೆ ವಿಚಾರವಲ್ಲ, ಡೆವಲಪ್ಮೆಂಟ್ ನಮ್ಮ ಕಂಟ್ರಿ ಡೆವಲಪ್ಮೆಂಟ್ ಆಗುವಾಗ ಯಾಕೆ ಇವರಿಗಿದು? ಇಲ್ಲಿ ನೋಡಬೇಕಾದದ್ದು ದೇಶದ ವಿಚಾರ, ಈ ರಾಜ್ಯದ ಶಿಕ್ಷಣದ ವಿಚಾರ. ಇಲ್ಲಿ ಆ ಪಕ್ಷದವರು, ಆ ಆಡಳಿತ ಪಕ್ಷದ ಬೇರೆ ಪಕ್ಷದವರಿದ್ದಾರೆ, ಇವರು ರಾಜ್ಯದ ಇಂಪ್ರೂವ್ ಮಾಡಬಾರ್ದು, ಹಾಗೆ ಮಾಡಬಾರ್ದು. ಒಂದು ದೇಶ ಒಂದು ವಿಶ್ವ ನೋಡುವ ಹಾಗೆ ಮಾಡಬಹುದು. ಅದರಲ್ಲಿ ಸಹ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತಿದ್ದೇವೆ. ಕರ್ನಾಟಕ ಒಂದು ಇಡೀ ವಿಶ್ವ ನೋಡ್ಲಿಕ್ಕೆ ಹೋಗ್ತಾ ಇದೆ ಈ ಒಂದು NEP ವಿಚಾರದಲ್ಲಿ. ನಮ್ಮ ದೇಶವನ್ನು ವಿಶ್ವ ನೋಡಬೇಕಂತ ನೀವು ನೋಡ್ಲಿಲ್ಲ ಇಷ್ಟು ತನಕ. ಅಲ್ಲ, ಇಲ್ಲಿ ಸಭಾಧ್ಯಕ್ಷರೇ, ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಎಲ್ಲಿ ಅಂದ್ರೆ, ಮೂಲಭೂತ ಸೌಕರ್ಯದ ಸಮಸ್ಯೆ ಹೇಳುವಾಗ ಇವರು ಇಲ್ಲಿ ಇರ್ಲಿಲ್ಲ. ಈಗ ಬಂದು ಇಲ್ಲಿ ಇವರು ಮಾತಾಡ್ತಾರೆ, ಬೆಂಚ್ ಇರ್ಲಿಲ್ಲ, ಡೆಸ್ಕ್ ಇರ್ಲಿಲ್ಲ. ನೀವು ಹೇಳ್ಬೇಕಾದ್ರೆ ಅವರು ಇಲ್ಲಿ ಇದ್ರು, ನೀವು ನೋಡ್ಲಿಲ್ಲ ಅಷ್ಟೇ, ಅವರು ಇದ್ರು. ಸಭಾಧ್ಯಕ್ಷರೇ, ನಮ್ಮ ಎದುರಿಗೆ ಇವರು ಹೋಗಿರುವಂತದ್ದು, ನಮ್ಮ ಎದುರಿಗೆ ಇವರು ಬಂದಿರುವಂತದ್ದು. ಮೂಲಸೌಕರ್ಯ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ಬೇಕಾದ್ರೆ ಬಂದಿದ್ದಾರೆ ಅವರು. ಓಕೆ ಸಭಾಧ್ಯಕ್ಷರೇ, NEP ವಿಚಾರದಲ್ಲಿ ನಮಗೆ ಚರ್ಚೆ ಮಾಡ್ಲಿಕ್ಕಿದೆ. ಹೇಳಿ. ಓಕೆ, ಇವಾಗ ನಾನು ಹೇಳಿದೆ NEP ವಿಚಾರದಲ್ಲಿ. ಇವಾಗ 1986 ತಂದಂಥ NEP ಇತ್ತು. ಈ NEPಯನ್ನು ಇವರೇನು ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಇವರ NEPಯ ಮುಖ್ಯ ಉದ್ದೇಶ ಏನಂದರೆ, ಭಾರತದಲ್ಲಿ ಏನು ಮಾಡುವಂಥದ್ದು, ಎಜುಕೇಷನಲ್ಲಿ ಚೇಂಜಸ್ ಮಾಡುವಂಥದ್ದು ಅಂತ.
ಇದು ಯಾವ ರೀತಿ ಎಜುಕೇಷನಲ್ ಚೇಂಜಸ್ ಇವರು ಮಾಡ್ತಾರಂತ ಹೇಳಬೇಕು. ಒಂದು ಕ್ಲಾರಿಟಿ ಅವರು ಏನು ಮಾಡಬೇಕು, ಇಲ್ಲಿ ಸದನದಲ್ಲಿ ಡಿಸ್ಕಷನ್ ಆಗಬೇಕು. ಅದೇ ರೀತಿ ನಾವು ನೋಡೋದಾದರೆ ಹೇಳಿ, ಮುಂದುವರಿಸಿ. ಅದೇ ನಾನು ಹೇಳಿದೆ ಅಲ್ವಾ ಸಭಾಧ್ಯಕ್ಷರೇ, ನಮ್ಮ ದಲಿತರ ವಿಚಾರದಲ್ಲಿ ನಾನು ಹೇಳಿದೆ, ನಮ್ಮ ಈ ದಲಿತರ ಸಮಸ್ಯೆ ಹೇಳುವಾಗ ನಗಡ್ತಾರೆ, ಸದನದಲ್ಲಿ ನಗಡ್ತಿದ್ದಾರೆ. ಸದನದಲ್ಲಿ ನೀವು ಆಗದಿಂದ ದಲಿತರ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀರಿ ನೀವು. ಹೌದು, ನಾವು ದಲಿತರ ಸಮಸ್ಯೆ ನೀವು ಜಾತಿವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇಲ್ಲ. ಇಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ಆ ವಿಚಾರದಲ್ಲಿ ದಲಿತರಿಗೆ, ಬ್ರಾಹ್ಮಣರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಏನಾದರೂ ವಿಂಗಡಣೆ ಮಾಡಿದ ವಿಚಾರ ಏನಾದರೂ ಇದೆಯಾ ಹೇಳಿ. ಕ್ಲಸ್ಟರ್ ಆಫ್ ಎಕ್ಸಲೆನ್ಸ್ ವಿಚಾರ ಹೇಳಿದೆ, ಅದೇ ರೀತಿ ಇಲ್ಲಿರುವಂತಹ ಅನ್ಟಚಬಿಲಿಟಿ ವಿಚಾರ ಹೇಳಿದೆ. ಇದೆಲ್ಲ ಇವರು ತರುವಂತಹ NEP ಅಲ್ಲಿ ಅದೆಲ್ಲವೂ ಕೂಡ ನಮ್ಮ ಹತ್ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಧೇಯಕ ಇದೆ. ಇಲ್ಲಿ ಅದು ಮಂಡನೆ ಆಗಿದೆ, ಜಾರಿಯಲ್ಲಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಅದು ವಿಧೇಯಕ ಮಂಡನೆಯಲ್ಲಿದೆ, ಅದು ಮುಂದುವರಿತಾ ಇದೆ. ಸಭಾಧ್ಯಕ್ಷರೇ, ಓಕೆ, ನಾವು ಈಗ ಹೇಳಿದೆ NEP ಪ್ರಾಬ್ಲಮ್ ಏನು ಹೇಳಿದೆ, ದಲಿತರಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೇಳಿದೆ. ಇವರಿಗೆ ಏನು ಮಾಡ್ಬೋದಿತ್ತು, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಏನು ಎದುರಿಸ್ತಿದ್ದಾರೆ ಸಮಸ್ಯೆಯನ್ನು, ಇವರಿಗೆ ಅದರ ಸೊಲ್ಯೂಷನ್ ಮಾಡ್ಬೋದಿತ್ತು. ಬಟ್ ಇವರೇನು ಮಾಡ್ತಾರೆ, ಇಲ್ಲಿ ಕೇಂದ್ರದಲ್ಲಿರುವಂತಹ ಅವರ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳು, ಇವರನ್ನು ನೆಚ್ಚಿಸ್ಲಿಕ್ಕಾಗಿರುತ್ತೆ ಇಲ್ಲಿರುವಂತಹ ಉನ್ನತ ಶಿಕ್ಷಣ ಸಚಿವರು ಪ್ರಯತ್ನದಲ್ಲಿರುವಂಥದ್ದು. ಯಾಕೆಂದರೆ ಕರ್ನಾಟಕದಲ್ಲಿ ನೆಕ್ಸ್ಟ್ ಏನು ಬರುತ್ತೆ, ವಿಧಾನಸಭೆ ಎಲೆಕ್ಷನ್ ಬರುತ್ತೆ, ಮುಖ್ಯಮಂತ್ರಿ ಆಗುವ ಕನಸನ್ನು, ಹಗಲ ಕನಸನ್ನು ಇಲ್ಲಿನ ಉನ್ನತ ಶಿಕ್ಷಣ ಸಚಿವರು ಕಾಣ್ತಾ ಇದ್ದಾರೆ. ಖಂಡಿತವಾಗಿಯೂ ದಲಿತರಿಗೆ ಇಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಇಟ್ಟುಕೊಂಡು NEPಯನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುವ ಆ ಒಂದು ಕನಸನ್ನು ಕಾಣ್ತಾ ಇದ್ರೆ ಖಂಡಿತವಾಗಿಯೂ ದಲಿತರ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ವಿರೋಧ ಪಕ್ಷ NEP ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾಂಪ್ರಮೈಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದೇ ರೀತಿ ಇವರ ಆ ಒಂದು ನಮ್ಮ ಬೇಜವಾಬ್ದಾರಿ ಶಾಸಕರು ಕೆಲವೊಂದು ಮಾತುಗಳನ್ನು ಹೇಳಿದರು. ಅವರ ಮಾತುಗಳನ್ನು ಹೇಳಿದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಇವರು NEP ಡ್ರಾಫ್ಟನ್ನು ಎಷ್ಟು ಸ್ಟಡಿ ಮಾಡಿದ್ದಾರೆ ಅಂತ. ಆಯಿತು. ಮಾನ್ಯ ಸಭಾಧ್ಯಕ್ಷರೇ, ಏನು 34 ವರ್ಷದ ಹಿಂದಿನ ಎಜುಕೇಷನ್ ಪಾಲಿಸಿ, ಯಾರೋ ತಂದಂಥ ಪಾಲಿಸಿ ನಮ್ಮ ದೇಶದಲ್ಲಿ ನಡೀತಾ ಇರ್ತದೆ. ಏನು ಆಳಿದ ಪಕ್ಷ ಈ ಹೊಸ ಶಿಕ್ಷಣ ನೀತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಂತ ಈ ವಿರೋಧ ಪಕ್ಷ ಮಾಡಬೇಕಂತಲೇ ವಿರೋಧ ಮಾಡ್ತಾ ಇರೋದು ಅಂತ ನನ್ನ ಒಂದು ಕ್ವಶನ್. ಈ ಹೊಸ ಶಿಕ್ಷಣ ನೀತಿಯಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸಿಗೆ ಹಾಗೂ ಈ ನಮ್ಮ ದೇಶದಲ್ಲಿ ಹೊಸ ಒಂದು ಕ್ರಾಂತಿಯನ್ನು ಸೃಷ್ಟಿಸಲಿಕ್ಕೆ ಹೊರಡ್ತಾ ಇದ್ದೇವೆ. ಇಲ್ಲಿ ನೋಡಬೇಕಾದ್ರೆ ಡಿಗ್ರಿ ಎಜುಕೇಷನಲ್ಲಿ ಪ್ರೆಸೆಂಟಾಗಿ 3 ವರ್ಷ ಡಿಗ್ರಿ ಎಜುಕೇಷನ್ ನಡೀತಾ ಇರ್ತದೆ. ಬಟ್ ನಾವು ಹೊಸ ಶಿಕ್ಷಣ ನೀತಿಯಲ್ಲಿ 4 ವರ್ಷದ ಒಂದು ಡಿಗ್ರಿಯನ್ನು ನಾವು ತಂದಿದ್ದೇವೆ. ಇಲ್ಲಿ ಫಾರಿನಲ್ಲಿ ನೋಡಬೇಕಾದ್ರೆ ಡಿಗ್ರಿಯನ್ನು ಏನು ಹೇಳುವಂಥದ್ದು 4 ವರ್ಷ ಆಗಿರ್ತದೆ. ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ಯಾಕೆ ತಂದಿದ್ದೇವೆ ಅಂದರೆ ನಮ್ಮ ಮಕ್ಕಳು ಯಾವ ಥರ ಫಾರಿನ್ ಕಾಂಪಿಟೇಟಿವ್ ಆ ಒಂದು ಸ್ಟೈಲಲ್ಲಿ ಎಜುಕೇಷನನ್ನು ವೆಲ್ ಡೆವಲಪ್ಮೆಂಟ್ ಆಗಬೇಕಂತ ಈ ಒಂದು ಎಜುಕೇಷನ್ ಪಾಲಿಸಿ ತಂದಂಥ ವಿಚಾರವಾಗುತ್ತದೆ. ಹಾಗೂ ಈ ಹಿಂದೆ PhD ಮಾಡಬೇಕಾದ್ರೆ MPhil ಅಂತ ನಾವು ಮಾಡಲೇಬೇಕು, ಕಡ್ಡಾಯವಾಗಿರ್ತದೆ. ಬಟ್ ನಮ್ಮ ಎಜುಕೇಷನ್ ಪಾಲಿಸಿಯಲ್ಲಿ ಈ MPhilಅನ್ನು ವಿತೌಟ್ MPhilಅಲ್ಲಿ PhD ಮಾಡಲಿಕ್ಕೆ ತುಂಬ ಒಂದು ವೇವನ್ನು ನಾವು ಕೊಟ್ಟಿದ್ದೇವೆ. ಈ ಒಂದು ಎಜುಕೇಷನ್ ಪಾಲಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅಮೂಲ್ಯವಾಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಮಾನ್ಯ ಸಭಾಧ್ಯಕ್ಷರೇ, ನೀವು ಹೇಳುವಂಥ ವಿಚಾರ PhD ಮಾಡುವಂಥ ಅಂದರೆ ಉನ್ನತ ಶಿಕ್ಷಣವನ್ನು ಪಡೆಯುವಂಥ ವ್ಯಕ್ತಿಗಳಿಗೆ ಮಾತ್ರ. ನಮ್ಮ ಸದಸ್ಯರಾಗ ಮಹಿಳಾ ಸದಸ್ಯರು ಹೇಳುವಂತೆ ಪ್ರಾಥಮಿಕವಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಶಿಕ್ಷಣವನ್ನು ಪ್ರಾರಂಭ ಮಾಡುವಂಥ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಇದು ಮಾರಕ ಆಗ್ತದೆ ಅಂತೇಳಿ ಹೇಳಿದವರು. ಯಾವುದೇ ರೀತಿಯ ಕ್ಲಾರಿಫಿಕೇಷನ್ ನಿಮ್ಮ ಕಡೆಯಿಂದ ಇಲ್ಲ. ಈ ಕರಡು ನೀತಿಯಲ್ಲೇ ಇಲ್ಲ, ಈ ಶಿಕ್ಷಣ ನೀತಿಯಲ್ಲೇ ಇಲ್ಲ. ಅದು ಈಗ ನೀವು ಹೇಳಿರುವಂಥದ್ದು ಯಾವುದು, ಉನ್ನತ ಶಿಕ್ಷಣದಲ್ಲಿ MPhil PhD ಮಾಡುವಂಥ ವಿಚಾರ ಸಂಬಂಧಪಟ್ಟಂತೆ ಸರಿಯಪ್ಪ, ಅದು ಒಂದು ಒಳ್ಳೆಯ ಬೆಳವಣಿಗೆ. ಇದು ನೀವು ಹೇಳುವಂಥ ಈ ಪ್ರಾಥಮಿಕ ವಿಚಾರದಲ್ಲಿ
ಮನೆ ಸಭಾಧ್ಯಕ್ಷರೇ, ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ನೀವು ಹೇಳ್ತಾ ಇದ್ದೀರಿ, ನಾವು ಇಲ್ಲಿ ಆನ್ಲೈನ್ ಯಾವ ಥರ ಒಂದು 70% ಆನ್ಲೈನ್ ಎಜುಕೇಷನ್, 30% ಯಾವುದು ನಾವು ಆಫ್ಲೈನ್ ಕ್ಲಾಸನ್ನು ನಾವು ಇಟ್ಟಿದ್ದೇವೆ ಅಂದರೆ ನಮ್ಮ ಮಕ್ಕಳಿಗೆ ಯಾವ ಥರ ವೆಲ್ ಡೆವಲಪ್ಮೆಂಟ್ ಹೇಳಿದೆ. ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕುಂದುಕೊರತೆಗಳಿದೆ ಅಂದರೆ, ಆ್ಯಕ್ಚುಲಿ ಈ ಒಂದು ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಯಾವ ಥರ ಆನ್ಲೈನ್ ಮುಖಾಂತರ ಮಕ್ಕಳು ವೆಲ್ ಡೆವಲಪ್ಮೆಂಟ್ ಆಗ್ತಾರೆ ಅಂದರೆ ಎಕ್ಸಾಂಪಲ್ ತುಂಬ ಇದೆ. ಇವನ್ ಈ ನಮ್ಮ ಕೋವಿಡ್ ಟೈಮಲ್ಲಿ ಕೂಡ ನಾವು ಮಕ್ಕಳಿಗೆ ಆನ್ಲೈನಲ್ಲಿ ಎಜುಕೇಷನ್ ಪ್ರೊವೈಡ್ ಮಾಡಿದ್ದೇವೆ, ಆನ್ಲೈನಲ್ಲಿ ಎಕ್ಸಾಮ್ ಕೂಡ ಮಾಡಿದ್ದೇವೆ. ಅವರು ಒಳ್ಳೆಯ ರೀತಿಯಲ್ಲಿ ಕಲಿತಾ ಕೂಡ ಇದ್ದಾರೆ. ಇಷ್ಟ ತನಕ ನಮಗೆ ಯಾವುದೇ ಥರ ಒಂದು ನೆಗೆಟಿವ್ಸ್ ಬರ್ತಾ ಇಲ್ಲ. ಏನು ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರು ಯಾವುದೇ ಒಂದು ಕಾನೂನು ತಂದರೂ ಕೂಡ ಅದಕ್ಕೆ ವಿರೋಧ ಮಾಡಲೇಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಎಜುಕೇಷನ್ ಪಾಲಿಸಿಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಕ್ವಶನ್ ಆಗಿರುತ್ತದೆ. ಈಗ ಆಡಳಿತ ಪಕ್ಷದ ಸದಸ್ಯರು ಹೇಳಿದಂತೆ ಏನು ಅವರು ಫಾರಿನ್ ಇನ್ಸ್ಟಿಟ್ಯೂಷನ್ಗಳು ಹೇಗೆ ಶಿಕ್ಷಣ ನೀಡ್ತಾ ಇದ್ದಾರೆ ಅಂತಹ ಒಂದು ಶಿಕ್ಷಣವನ್ನು ನಮ್ಮ ಭಾರತದ ವಿದ್ಯಾರ್ಥಿಗಳಿಗೆ ನೀಡುವುದರ ಸಲುವಾಗಿ ಏನು ಅಂತಹ ಶಿಕ್ಷಣ ವ್ಯವಸ್ಥೆಯನ್ನು ತರಲು 4 ವರ್ಷದ ಡಿಗ್ರಿಯನ್ನು ತಂದಿದ್ದಾರೆ ಅಂತ ಹೇಳಿದರು. ಆದರೆ ಮಾನ್ಯ ಸಭಾಧ್ಯಕ್ಷರೇ, ನನಗೆ ಹೇಳಿಕಿರುವುದು ಬೆಂಚು ಡೆಸ್ಕ್ಗಳಲ್ಲಿ ಇಲ್ಲದಂತಹ ಒಂದು ಭಾರತ, ಶಾಲೆಗಳಲ್ಲಿ ನಾವು ನೋಡುವುದಾದರೆ ಬೆಂಚು ಡೆಸ್ಕ್ಗಳಿಲ್ಲ, ಅಂತಹ ಒಂದು ಬ್ಯಾಕ್ವರ್ಡ್ ಆಗಿರುವಂತಹ ಭಾರತ, ಡೆವಲಪಿಂಗ್ ಸ್ಟೇಜಲ್ಲಿರುವಂತಹ ಭಾರತದಲ್ಲಿ ನಾವು ಅಂತಹ ಒಂದು ಶಿಕ್ಷಣದ ಕನಸನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವುದಾದರೆ ಅದು ಯಾವತ್ತೂ ಮೆಟ್ಟಿಲು ಇಡದೆ ಏನು ಫ್ಲೈಟಿಗೆ ಹತ್ತಲಿಕ್ಕೆ ಮೆಟ್ಟಿಲು ಇಡದೆ ಫ್ಲೈಟಿಗೆ ಹಾರಿಸುವಂತಹದ್ದಾಗಿದೆ ಇವರು ಹೇಳಿದ ಮಾತು ಅಂತ ಹೇಳಿಕೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಾಥಮಿಕ ಶಿಕ್ಷಣದಲ್ಲಿ ತೊಡಕುಗಳ ಹರಿಮಾಲೆಯು ಸುರಿಯುತ್ತಿರುವುದಾದರೆ ಉನ್ನತ ಶಿಕ್ಷಣದಲ್ಲಿ ಯಾವುದೇ ಉನ್ನತಿಯು ಕಾಣಲು ನಮಗೆ ಸಾಧ್ಯವಿಲ್ಲ ಎನ್ನುವುದು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಮ್ಮ ಹೈಯರ್ ಎಜುಕೇಷನಲ್ಲಿ ಏನಿದೆ, 4 ವರ್ಷದ ಡಿಗ್ರಿಯನ್ನು ತರಲಿಕ್ಕೆ ಬಯಸ್ತಾ ಇದ್ದಾರೆ NEPಯಲ್ಲಿ. NEPಗೆ ಮೊದಲಿದ್ದಂತಹ ಎಜುಕೇಷನಲ್ಲಿ, ಹೈಯರ್ ಎಜುಕೇಷನಲ್ಲಿ ಏನಿತ್ತಂದರೆ 3 years ಡಿಗ್ರಿ ಇತ್ತು. 3 years ಡಿಗ್ರಿಯಲ್ಲಿ ಡಿಸಿಪ್ಲಿನರಿ ಸಿಸ್ಟಮ್ ಇದ್ದಾಗ ಒಂದೇ ವಿಷಯದಲ್ಲಿ ಉನ್ನತಿ ಆಗುತ್ತಿದ್ದಂತಹ ವಿದ್ಯಾರ್ಥಿಗಳು ಎಷ್ಟು ಎಂಪ್ಲಾಯ್ಮೆಂಟಲ್ಲಿ ಇದ್ದಾರೆ, ಎಷ್ಟೊಂದು ಕ್ವಾಲಿಟಿ ಎಜುಕೇಷನನ್ನು ಪಡೆಯುತ್ತಿದ್ದಾರೆಂದು ನಮಗೆ ಭಾಸವಾದಂತಹ ಒಂದು ವಿಷಯವಾಗಿದೆ. ಅಂತಹ ನಡುವೆ 4 ವರ್ಷದ ಒಂದು ಡಿಗ್ರಿಯನ್ನು ಏನು ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮಲ್ಲಿ ಕೊಡುವುದಾದರೆ ಯಾವ ರೀತಿಯ ಕ್ವಾಲಿಟಿ ಎಜುಕೇಷನನ್ನು ಕೊಡುವಲು ಸಾಧ್ಯವಾಗುವುದೆಂದು ನಮಗೆ ಏನು ಗೊತ್ತಾಗುತ್ತದೆ. ಮತ್ತು ಹೇಳುವುದಾದರೆ ಈಗ ಮೊದಲನೇದ ನಮ್ಮದು ಏನಿತ್ತು NEPಗಿಂತ ಮೊದಲಿನ ನಮ್ಮ ಎಜುಕೇಷನ್ ಸಿಸ್ಟಮ್ ಏನಿತ್ತು ಅದರಲ್ಲಿ 25% 6% ಎನ್ರಾಲ್ಮೆಂಟ್ ಇತ್ತು. 25% 6% ಎನ್ರಾಲ್ಮೆಂಟ್ ಇದ್ದರೆ ಮಾತ್ರ ಸಾಕಾಗೋದು. ಅದರಲ್ಲಿ ಸಿಗುವಂತಹ ಕ್ವಾಲಿಟಿ ಎಜುಕೇಷನ್ನ ಫಲಿತಾಂಶ ಏನಿರಬೇಕು ಅಷ್ಟೇ ನಮಗೆ ರಿಸೋರ್ಸ್ ಪರ್ಸನ್ಗಳು ಸಿಗಬೇಕಾಗಿರುವುದಾಗಿರ್ತದೆ. ಒಂದು ಫಲಿತಾಂಶ ವಿದ್ಯಾರ್ಥಿಯ ಉತ್ತುಂಗದ ಮಾದರಿಯಾಗುವುದು. ಆದರೆ ಈ NEPಯಲ್ಲಿ 50% ಎನ್ರಾಲ್ಮೆಂಟ್ ಹಾಕಿದ್ದಾರೆ. 50% ಎನ್ರಾಲ್ಮೆಂಟ್ ಹಾಕಿದ ಮಾತ್ರಕ್ಕೆ ಅದೇ 50% ವಿದ್ಯಾರ್ಥಿಗಳು ನಮಗೆ ಗ್ರ್ಯಾಜುಯೇಟ್ ಆಗಿ ಸಿಗ್ತಾರಂತ ಎನ್ನುವುದು ಈ 4 ವರ್ಷದ ಡಿಗ್ರಿಯಲ್ಲಿ ನಮಗೆ ಕಾಣಲು ಸಾಧ್ಯವಾಗದಂತಹ ವಿಷಯ. 50% ಎನ್ರಾಲ್ಮೆಂಟಲ್ಲಿ ಈಗ 3 year ಡಿಗ್ರಿ ಇದ್ದಂತಹ ಎಜುಕೇಷನ್ ಸಿಸ್ಟಮಲ್ಲಿ 25.6% ಎನ್ರಾಲ್ಮೆಂಟ್ ಇದ್ದರೂ ಅದರ ಅರ್ಧದಷ್ಟು ನಮಗೆ ಗ್ರ್ಯಾಜುಯೇಟ್ಸ್ ಸಿಗ್ತಾ ಇರಲಿಲ್ಲ. ಇನ್ನು 50% ಎನ್ರೋಲ್ಮೆಂಟ್ ಅಂತ ಏನು ಡ್ರಾಫ್ಟಲ್ಲಿ ಇದ್ದರೂ ಅದರಲ್ಲಿ ಗ್ರ್ಯಾಜುಯೇಟ್ಸ್ ನಮಗೆ ಅರ್ಧದಷ್ಟು ಸಿಗುವುದಿಲ್ಲ ಎನ್ನುವುದು ನಮಗೆ ಏನು ಡ್ರಾಫ್ಟ್ ಓದುವಾಗ ಅವರು ಹೇಳಿಕೊಟ್ಟಂತಿದೆ. ಮತ್ತೊಂದು ಹೇಳುವುದಾದರೆ NEPಯಲ್ಲಿ NRF ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ಏನು ಒಂದು ಮೆನ್ಷನ್ ಮಾಡಿದ್ದಾರೆ. ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನಿಂದ ಏನುದಂದರೆ ಅವರಿಗೆ ಇಷ್ಟ ಬಂದಂತಹ ರಿಸರ್ಚರ್ಗೆ ಪ್ರೊಫೆಸರ್ ಆಗಲಿ ಆದರೆ ಯಾವುದೋ ರಿಸೋರ್ಸ್ ಪರ್ಸನ್ನನ್ನು ನೀಡುವುದಾಗಿದೆ ಈ NRFನ ಮೂಲ ಉದ್ದೇಶ. ಆದರೆ NRFನಿಂದಾಗಿ ನಮಗೆ ಯಾವ ರೀತಿಯ ರಿಸೋರ್ಸ್ ಪರ್ಸನ್ನನ್ನು ಅವರು ನೀಡುತ್ತಾರೆ ಎನ್ನುವುದು ಅದು ಸರ್ಕಾರಕ್ಕೆ ಬಿಟ್ಟ ವಿಷಯವಾಗಿದೆ. ನಮಗೆ ಅಲ್ಲಿ ಏನಿಲ್ಲ, ನಮ್ಮ ಆಯ್ಕೆಯ ಹಕ್ಕು ಅಲ್ಲಿ ಕಸಿದುಕೊಳ್ಳುತ್ತಿದ್ದಾರೆ. ನಮಗೆ ಆಯ್ಕೆಯ ಹಕ್ಕು ಇಲ್ಲದಿರುವುದಾಗ
ಸರ್ಕಾರವು ಅವರಿಗೆ ಹೇಗೆ ಬೇಕು ಅಂತಹ ಒಂದು ಅವರ ಮೈಂಡ್ಸೆಟ್ ಇರುವಂತಹ, ಅವರ ಐಡಿಯಾಲಜಿಕಲಿ ಇರುವಂತಹ ಜನರನ್ನು ನಮಗೆ ರಿಸೋರ್ಸ್ ಪರ್ಸನ್ ಆಗಿ ನೀಡುವುದಾದರೆ ನಮಗೆ ಅವರು ಯಾವ ರೀತಿಯ ಶಿಕ್ಷಣವನ್ನು ಅವರು ನಮಗೆ ನೀಡಲಿಕ್ಕೆ ಬಯಸ್ತಿದ್ದಾರೆ ಅಂತಹ ಒಂದು ನಮಗೆ ಶಿಕ್ಷಣ ನೀತಿಯನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ನಾವು ಯಾವ ರೀತಿಯ ಶಿಕ್ಷಣ ಪಡೆಯಬೇಕು ಎನ್ನುವುದು ನಮಗೆ ಇಂಡಿಪೆಂಡೆಂಟ್ ಆಗಿ ಶಿಕ್ಷಣವನ್ನು ಅಲ್ಲಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಮತ್ತೊಂದು ಹೈಯರ್ ಎಜುಕೇಷನಲ್ಲಿ NEP ಮತ್ತೊಂದು ತೊಡಕೆ ಏನೆಂದು ಹೋದರೆ ರಿಸರ್ವೇಷನಲ್ಲಿ NEPಗೆ ಮೊದಲಿದ್ದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮಗೆ ಸೋಷಲಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಏನಿತ್ತು 50% ರಿಸರ್ವೇಷನ್ ಇತ್ತು. ಈಗ 50%ಅಲ್ಲೂ ಮಿಕ್ಕಿಳಿದ 50% ಏನಾಗಿತ್ತು ಅಂದರೆ ಫಿನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಇತ್ತು. ಆದರೂ ಈ NEPಯಲ್ಲಿ ಸೋಷಲಿ ಬ್ಯಾಕ್ಗ್ರೌಂಡ್ ಇರುವಂತಹ 50% ಸ್ಟೂಡೆಂಟ್ಸಿನ 10% ಮೀಸಲಾತಿಯನ್ನು ಫಿನಾನ್ಷಿಯಲಿ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದಾರೆ. ಈ ಇದ್ದಂತಹ 40% ಇರುವಂತಹ ರಿಸರ್ವೇಷನನ್ನು ಕೂಡ ಕಸಿದುಕೊಳ್ಳುವುದಾದರೆ ಮೊದಲಿದ್ದಂತಹ ರಿಸರ್ವೇಷನಲ್ಲೇ ನಮಗೆ ಹಿಂದುಳಿದ ವರ್ಗದಿಂದ ನಮಗೆ ವಿದ್ಯಾರ್ಥಿಗಳು ಒಂದು ಉತ್ತುಂಗದ ದಾರಿಯಲ್ಲಿ ಕಾಣಲು ಸಿಗುತ್ತಾ ಇರಲಿಲ್ಲ. ಯಾಕಂದರೆ ಅವರು ಹೋಗ್ತಾ ಇದ್ದಂಥ ಹೆಜ್ಜೆ ಅದು ಅಸ್ತವ್ಯಸ್ತವಾಗಿದ್ದರಿಂದ ಅವರಿಗೆ ಅವರು ಮುಟ್ಟಬೇಕಾದಂತಹ ಗೋಲ್ ಇದೆ ಅಥವಾ ಅವರ ಗ್ರ್ಯಾಜುಯೇಷನ್ ಇದೆ ಅದು ಅವರಿಗೆ ಪ್ರಾಪ್ತಿ ಆಗ್ತಾ ಇರಲಿಲ್ಲ. ಅದರ ನಡುವೆ ಇವರು ಇದ್ದ 50%ಅಲ್ಲೂ 10% ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ಗೆ ಕೊಡುವುದಾದರೆ ಹಿಂದುಳಿದ ವರ್ಗದ ಜನರ ಗತಿಯೇನು? ಇದು ಇದ್ದಂತಹ ಶಿಕ್ಷಣ ಕೊಡುವುದರಿಂದ ಅವರನ್ನು ವಂಚಿತರಾಗಿಸ್ತಾ ಇದೆ. ಅಂದರೆ ಟೋಟಲ್ ಆಗಿ ಹಿಂದುಳಿದ ವರ್ಗದವರಿಗೆ ಈ ನೀತಿಯಲ್ಲಿ ತುಂಬ ಅನ್ಯಾಯ ಆಗ್ತಾ ಉಂಟು. ಅಲ್ಲ ಸರ್, ನಾನು ಹಿಂದುಳಿದ ವರ್ಗದವರ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಕೊನೆಯದಾಗಿ ಹೇಳುವುದಾದರೆ NEPಯನ್ನು ಯಾವುದೇ ಆ್ಯಂಗಲಲ್ಲಿ ನೋಡಿದರೂ ಅದು ವಿದ್ಯಾರ್ಥಿಗಳಿಗೆ ಕೊಡುತ್ತಿರುವಂತಹ ವಿದ್ಯಾರ್ಥಿಗಳ ಮೇಲೆ ಅದರಿಂದಾಗಿ ಬೀರುತ್ತಿರುವಂತಹ ಪರಿಣಾಮ ಆಘಾತಕಾರಿ ಎನ್ನುವುದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. NEPಯು ಪರೋಕ್ಷವಾಗಿ ಭಾರತದ ಜನರಿಗೆ ತುಂಬ ತೊಂದರೆಯನ್ನು ಬೀರುತ್ತಿದೆ. ಬಡವರಿಗೆ, ದಲಿತರಿಗೆ ಹೇಗೆ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆಯೋ ಹಾಗೆಯೇ ಮಹಿಳೆಯರಿಗೂ ಕೂಡ ಇದು ಮಾರಕವಾಗಿದೆ. ಮಹಿಳಾ ಮೀಸಲಾತಿ ಮತ್ತು ಪ್ರಾತಿನಿಧ್ಯಕ್ಕೆ NEPಯು ಮಾರಕವಾಗಿದೆ. ಹೇಗೆಂದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಹಿಳೆಯರ ಪಾತ್ರ ಎಲ್ಲ ಕ್ಷೇತ್ರದಲ್ಲಿಯೂ ಕಡಿಮೆಯಾಗಿದೆ. NEPಯ ಡ್ರಾಫ್ಟ್ ಏನು ತಯಾರಿಸ್ತಿದ್ರೋ ಅಂಥ ಸಮೂಹದಲ್ಲಿ ಕೂಡ ಹೆಣ್ಣು ಮಕ್ಕಳ ಪಾತ್ರ, ಮಹಿಳೆಯರ ಪಾತ್ರ ಕೇವಲ ಒಂದು ಭಾಗದಷ್ಟು ಮಾತ್ರ ಸೀಮಿತವಾಗಿತ್ತು. NEPಯ ಡ್ರಾಫ್ಟ್ನಲ್ಲಿ ಕ್ಲಸ್ಟರ್ ಆಫ್ ಎಕ್ಸಲೆನ್ಸಿ ಅಂತ ಏನಿದೆಯೋ ಅದರ ಬಗ್ಗೆ ಹೇಳುವುದಾದರೆ 3 ಕಡೆಗಳಲ್ಲಿರುವ ಸ್ಕೂಲನ್ನು ಒಂದೇ ಕಡೆಯಾಗಿ ಮಾಡಿ ಅದರಿಂದ ಜನರಿಗೆ ಟ್ರಾವೆಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು. ಈ ಟ್ರಾವೆಲಿಂದಾಗಿ ಮಹಿಳೆಯರನ್ನು ತುಂಬ ಜಾಸ್ತಿ ಈ ಪ್ರಯಾಣ ಮಾಡಿ ಸ್ಕೂಲಿಗೆಲ್ಲ ಕಳಿಸುವಂಥ ಎತ್ತವರು ಒಪ್ಪುವುದಿಲ್ಲ. ಹಾಗಾಗಿ ಇಲ್ಲಿ ಟ್ರಾವೆಲಿಂಗ್ ಪ್ರಾಬ್ಲಮ್ಮಿಂದಾಗಿ ಮಹಿಳೆಯರ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದು. ಇಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆಯದಂತೆ ಎನ್ನುವ ಮಾತಿಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ. ಮತ್ತು ಪದವಿ ಶಿಕ್ಷಣದಲ್ಲಿ ಕೂಡ 4 ವರ್ಷದ ಏರಿಕೆಯನ್ನು ಮಾಡಿದ್ದಾರೆ. ಈ 4 ವರ್ಷದಲ್ಲಿ ಏನಂದರೆ 2 ವರ್ಷ ಕಲಿತರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಮತ್ತು 4 ವರ್ಷ ಕಲಿತರೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು ಕೊಡುತ್ತಾರೆ. ಈಗ ಕೆಲವರು ಏನು ಮಾಡ್ತಾರೆ ಅಂದರೆ 4 ವರ್ಷ ಕಲಿಯೋದು ಬೇಡ, 2 ವರ್ಷದಲ್ಲಿ ಡ್ರಾಪ್ ಔಟ್ ಮಾಡಿ
ಡಿಪ್ಲೊಮಾ ಸರ್ಟಿಫಿಕೇಟನ್ನು ತೆಗಿತಾರೆ. ಮಿಕ್ಕಿದವರು 4 ವರ್ಷದ ಸರ್ಟಿಫಿಕೇಟನ್ನು ತೆಗಿತಾರೆ. ಈಗ ಜಾಬ್ಗೆ ಕೂಡ ಅಪ್ಲೈ ಮಾಡಿದರೂ ಕೂಡ ಅಲ್ಲಿ 2 ವರ್ಷ ಡಿಪ್ಲೊಮಾ ಸರ್ಟಿಫಿಕೇಟ್ ತೆಗೆದವರಿಗಿಂತ ಅಲ್ಲಿ 4 ವರ್ಷದ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತೆಗೆದವರಿಗೆ ಜಾಸ್ತಿ ಇದನ್ನು ಕೊಡ್ತಾರೆ. ಆವಾಗ ಇಲ್ಲಿ ಡಿಪ್ಲೊಮಾ ಕಲಿತವರಿಗೆ ಜಾಬು ಇಲ್ಲ ಹಾಗೂ ಎಜುಕೇಷನು ಇಲ್ಲದಂತಾಗುತ್ತದೆ. ಇದರಿಂದಾಗಿ ನಾನು ಹೇಳುವುದೆಂದರೆ ಈ ಎನ್ ಇ ಪಿಯಿಂದಾಗಿ ಮಹಿಳೆಯರಿಗೂ ಕೂಡ ಪರೋಕ್ಷವಾಗಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ಇದನ್ನು ಹಿಂಪಡೆಯಬೇಕಾಗಿ ಅಂತ ಈ ಒಂದು ಎನ್ ಇ ಪಿಯಲ್ಲಿರುವಂತಹ ಲೋಪದೋಷಗಳನ್ನು ಅದರಲ್ಲಿರುವಂತಹ ದ್ರಾವಿಡ ವಿರೋಧವಾದ ಆಲೋಚನೆಗಳ ಬಗ್ಗೆ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತಿದ್ದೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ನಾಟಕದ ಮೂಲ ನಿವಾಸಿಗಳಾಗಿರ್ತಾರೆ ದ್ರಾವಿಡರು. ಈ ಒಂದು ಎನ್ ಇ ಪಿಯಲ್ಲಿ ದ್ರಾವಿಡರಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆ ಇದೆ. ಮುಖ್ಯವಾಗಿ ನೋಡುವುದಾದರೆ ದ್ರಾವಿಡರ ಭಾಷೆಗೆ ಇಲ್ಲಿ ಧಕ್ಕೆ ಉಂಟಾಗ್ತದೆ. ಈ ಒಂದು ಎನ್ ಇ ಪಿಯಲ್ಲಿ ಹಿಂದಿ ಹಾಗೂ ಸಂಸ್ಕೃತಿ ಏರಿಕೆಯಿಂದಾಗಿ ಅವರ ಭಾಷೆಗೆ ದ್ರಾವಿಡರ ಭಾಷೆಯ ಮೇಲೆ ಪರಿಣಾಮ ಬೀಳುವಂತಹ ಒಂದು ವಿಷಯ ಈ ಎನ್ ಇ ಪಿಯಲ್ಲಿ ಒಳಗೊಂಡಿದೆ. ಇನ್ನೊಂದು ನೋಡುವುದಾದರೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇಲ್ಲಿನ ಮೂಲ ನಿವಾಸಿಗಳಿಗೆ ಇರುವಂತಹ ರಿಸರ್ವೇಷನ್, ಅದೇ ರೀತಿ ದಲಿತರಿಗೆ ಇರುವಂತಹ ಸ್ಕಾಲರ್ಶಿಪ್ ಆಗಿರ್ಬೋದು, ಅವರಿಗೆ ಸಿಗುವಂತಹ ಫೆಲೋಶಿಪ್ಪಲ್ಲಿ ಕಡಿತ ಮಾಡಿ ಅದು ಅವರಿಗೆ ಸಿಗದ ಹಾಗೆ ಮಾಡುವಂತಹ ಒಂದು ವಿಷಯ ಕೂಡ ಈ ಎನ್ ಇ ಪಿ ಒಳಗೊಂಡಿದೆ. ಇಲ್ಲಿನ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ಪನ್ನು ನಂಬಿ ಆಗಿರ್ತದೆ ಇವತ್ತಿಗೆ ಶಿಕ್ಷಣವನ್ನು ಮುಂದುವರಿಸ್ತಾ ಇರುವಂತಹದ್ದು. ಸ್ಕಾಲರ್ಶಿಪ್ಪನ್ನೇ ಕೊಡುವಂತಹ ಫೆಲೋಶಿಪ್ಪಲ್ಲಿ ಕೂಡ ಕಡಿತ ಮಾಡಿದರೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಬಿಟ್ಟು ರಸ್ತೆ ಬದಿಯಲ್ಲಿ ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಆಗಿರ್ತದೆ ನಮ್ಮ ಈ ಒಂದು ಎನ್ ಇ ಪಿಯಲ್ಲಿ ಇರುವಂತಹದ್ದು. ಇನ್ನೊಂದು ವಿಷಯ ನೋಡೋದಾದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಅಂಶದಲ್ಲಿ ಉದಾಹರಣೆಗೆ ನೋಡೋದಾದರೆ ಕುಂಬಾರರಾಗಿ ಇರುವಂತಹ ಒಂದು ವಿಷಯ ಇದು ನೋಡೋದಾದರೆ ಕುಲಕಸುಬಲ್ಲಿ ಬರ್ತದೆ. ಇವಾಗ ಕುಲಕಸುಬಿನಲ್ಲಿ ಒಂದು ವಿದ್ಯಾರ್ಥಿ PhD ಮಾಡಿದರೆ ಆತನ ಜಾತಿ ಕುಂಬಾರನಾಗಿದ್ದರೆ ಆತ ತನ್ನ PhDಯನ್ನು ಬಿಟ್ಟು ಕುಂಬಾರನಾಗಿಯೇ ಜೀವನ ಪೂರ್ತಿ ಕೆಲಸ ಮಾಡಬೇಕು. ಆತ ಮಾಡಿದಂತಹ PhDಗೆ ಅಲ್ಲಿ ವ್ಯಾಲ್ಯೂವೇ ಇರುವುದಿಲ್ಲ. ಇದರ ಉದ್ದೇಶ ಏನಂತ ಹೇಳಿದರೆ ಮೇಲ್ಜಾತಿಯ ಜನರು ಇಲ್ಲಿ ಇರುವಂತಹ ಉನ್ನತ ಉದ್ಯೋಗಗಳನ್ನು ಬರೀ ಬ್ರಾಹ್ಮಣರು ಮಾತ್ರ ಅಲಂಕರಿಸುವಂತಹ ಒಂದು ವಿಷಯ. ಇದರಿಂದ ದಲಿತರು, ಬಡವರು ಹಾಗೂ ಕೆಳಜಾತಿಯ ಮನುಷ್ಯರು ಇದರಿಂದ ವಂಚಿತರಾಗ್ತಾರೆ. ಇನ್ನೊಂದು ವಿಷಯ ನೋಡಿದರೆ ಆದಿವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರು, ಈ ಒಂದು ದ್ರಾವಿಡರಲ್ಲಿ ಆದಿವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರು ಕೂಡ ಒಳಪಡ್ತಾರೆ. ನಮ್ಮ ಭಾರತದಲ್ಲಿ ಬಹುಭಾಷಾ ಮಾತನಾಡುವಂತಹ ಜನರಿದ್ದಾರೆ. ಇಲ್ಲಿ ಆದಿವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಆದರೂ ಶಿಕ್ಷಣ ಸಿಗ್ತಾ ಇತ್ತು. ಈ ಒಂದು ಶಿಕ್ಷಣ ನೀತಿಯಲ್ಲಿದ್ದಂತಹ ಕ್ಲಸ್ಟರ್ ಆಫ್ ಎಕ್ಸಲೆನ್ಸಿಯಲ್ಲಿ ಏನಿದೆಯಾ, ಅವರು ವಾಸಿಸುತ್ತಿರುವಂತಹ ಒಂದು ಪ್ರದೇಶದಿಂದ 10 ಕಿಲೋಮೀಟರ್ ದೂರ ಇರುವಂತಹ ಒಂದು ಪ್ರದೇಶಕ್ಕೆ ಹೋಗಿ ಶಿಕ್ಷಣ ಪಡಿಬೇಕಂತೆ. ಅಲ್ಲಿ ಅವರಿಗೆ ಸಂಚಾರಕ್ಕೆ ಅಲ್ಲಿ ಅವರಿಗೆ ಒಂದು ಸಂಚಾರ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲದಿದ್ದರೆ ಅವರು ಹೇಗೆ ಒಂದು 10 ಕಿಲೋಮೀಟರ್ ದೂರ ಹೋಗಿ ಶಿಕ್ಷಣವನ್ನು ಪಡೆಯುತ್ತಾರೆ? ಇದರಿಂದ ಖಂಡಿತವಾಗಿ ಕೂಡ ಆದಿವಾಸಿಗಳು ಹಾಗೂ ಬುಡಕಟ್ಟು ಜನಾಂಗದವರು ಶಿಕ್ಷಣದಿಂದ ಖಂಡಿತ ವಂಚಿತರಾಗ್ತಾರೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಗೂ ಶಿಕ್ಷಣವ ಒಂದು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡುವಂತಹ ಒಂದು ನಮ್ಮ ಸಂವಿಧಾನದಲ್ಲೇ ಇದೆ. ಈ ರೀತಿಯಾದಂತಹ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರೆ ಅವರಿಗೆ ಖಚಿತ ಹಾಗೂ ಉಚಿತ ಶಿಕ್ಷಣ ಬಿಡಿ, ಅವರಿಗೆ ಒಂದು ಸಮಾನವಾದ ಶಿಕ್ಷಣವನ್ನು ಕೂಡ ಸಿಗಲು ಸಾಧ್ಯವಿಲ್ಲ. ಇಂತಹ ಒಂದು ಎನ್ ಇ ಪಿಯನ್ನು ನಾನು ಖಂಡಿಸ್ತೇನೆ ಎನ್ನುವಂಥ ಒಂದು ವಿಷಯ. ಅವರಿಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೊಡ್ತಾರೆ. ಇವಾಗ ಅದರಲ್ಲಿ ಕುಂಬಾರರ ಮಕ್ಕಳಿದ್ರೆ ಅವರು ಬರೀ ಅದನ್ನೇ ಕಲಿಬೇಕು, ಅವರಿಗೆ ಇರುವಂತಹ ಉನ್ನತ ಶಿಕ್ಷಣ ಅವರಿಗೆ ಸಿಗುವುದಿಲ್ಲ. ಆದರೆ ಉನ್ನತ ಶಿಕ್ಷಣ ಬರೀ ಮೇಲ್ಜಾತಿಯ ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಅದು ಈ ನೀತಿಯಲ್ಲಿ ಇಲ್ಲ ಅಲ್ಲ, ಈ ಶಿಕ್ಷಣ ನೀತಿಯಲ್ಲಿ ಅದಿಲ್ಲಲ್ಲ. ಇದೆ 6ನೇ ತರಗತಿ ನಂತರ ಇಂಟರ್ನ್ಶಿಪ್ ಹೇಳಿದಾರಲ್ಲ, ಇಂಟರ್ನ್ಶಿಪ್ ಇರೋದು ಡಿಗ್ರಿ ಮಕ್ಕಳಿಗಲ್ಲ. ಅವರಿಗೆ ಇಷ್ಟ ಇರುವಂಥ ಅವರ ವ್ಯಕ್ತಿತ್ವಕ್ಕೆ ಮತ್ತು ಅವರ ಎಜುಕೇಷನ್ ಪಾಲಿಸಿಗೆ ಇರುವಂಥ ಚೂಸನ್ನು ಅವ್ರು ಮಾಡಬಹುದು ಅಂತಲ್ಲಿದೆ. ಈಗ ನಾನು ನನ್ನ ವಿಚಾರ ನನಗೆ ಯಾವುದೋ ಒಂದು ಫೀಲ್ಡ್ ಇಷ್ಟ ಆದರೆ ಆ ಫೀಲ್ಡ್ ನನಗೆ ಹೋಗ್ಬೋದು.
ಅದು ಈಗಲೂ ಹೋಗ್ಬೋದಲ್ಲ. ಹೌದು ಸಭಾಧ್ಯಕ್ಷರೇ, ಹಾಗೆ ಮಾಡಿದ್ರೆ 6ನೇ ತರಗತಿಯ ನಂತರ ಇಂಟರ್ನ್ಶಿಪ್ ಗಳಿಸಿದ್ರೆ ಯಾವ ಮಕ್ಕಳು ಹಿಂದೆ ಬಂದು ಪುನಃ ಕಲಿತಾರೆ? ಎಲ್ಲರೂ ಇಂಟರ್ನ್ಶಿಪ್ ಇಂದ ಕೆಲಸಕ್ಕೆ ಹೋಗಲ್ವಾ? ಇಲ್ಲ, ಹೋಗ್ಬೋದಲ್ಲ, ಅವರಿಗೆ ಕಲೀಲಿಕ್ಕೆ ಹೋಗ್ಬೋದಲ್ಲ. 6ನೇ ಕ್ಲಾಸ್ ನಂತರ ಅವರಿಗೆ ಇಷ್ಟವಾದ ಇದರಲ್ಲಿ ಹೋಗ್ಬೋದಲ್ಲ, ಫೀಲ್ಡಲ್ಲಿ ಹೋಗ್ಬೋದಲ್ಲ. ಯಾವ ಮಕ್ಕಳಿಗೂ ಹಣದ ಒಂದು ರುಚಿ ಒಮ್ಮೆ ಸಿಕ್ಕಿದ್ರೆ ಮತ್ತೆ ಅವರು ಶಿಕ್ಷಣಕ್ಕೆ ಹಿಂದೆ ಬರುವುದಿಲ್ಲ. ಆಯ್ತು, ಚರ್ಚೆ ಆಯ್ತಾ? ಮತ್ತು ಜೈನ ಧರ್ಮದ ಉಗಮವನ್ನು ಯಾವುದರಲ್ಲಿಯೂ ಆಳವಾಗಿ ಕೊಡಲಿಲ್ಲ. ಸಮಾಜ ವಿಜ್ಞಾನದಲ್ಲಿ ಬರುತ್ತೆ, ಆದರೆ ಈಗ ಶಾಲಾ ಪಠ್ಯ ಪುಸ್ತಕದಲ್ಲಿ ಅದನ್ನು ತೆಗೆದುಹಾಕಿದ್ದಾರೆ. ಅದನ್ನು ಈಗ ಬರೀ ಒಂದು ಪ್ಯಾರಾಗ್ರಾಫಿನಲ್ಲಿ ನೀಡಿ ಅದನ್ನು ಮುಗಿಸಿಬಿಟ್ಟಿದ್ದಾರೆ. ಅದರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಅದರಲ್ಲಿ ಬ್ರಾಹ್ಮಣವಾದದ ಪ್ರತಿರೋಧವಾಗಿ ಹುಟ್ಟಿದಂತಹ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಅವರು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಅವರು ನೀಡ್ತಾರೆ. ಅಂದರೆ ಇಲ್ಲಿ ಅವರು ಬ್ರಾಹ್ಮಣವಾದಕ್ಕೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಅವರಿಲ್ಲಿ ನೀಡುವಂಥದ್ದು. ಮತ್ತು ಇಲ್ಲಿ ನಮ್ಮ ಈ ಮಿಡಲ್ ಹಿಸ್ಟ್ರಿ ಎಂಬುವಂಥದ್ದನ್ನು ಈಗ ಅವರು ಅದರಿಂದ ತೆಗೆದುಹಾಕಿದ್ದಾರೆ. ನಾವು ಇದರಲ್ಲಿ ನೋಡಬೇಕಾದ್ರೆ NEPಯ ಈ ಒಂದು ಆಬ್ಜೆಕ್ಟಿವ್ನಲ್ಲಿ ಪ್ರಾಚೀನ ಮತ್ತು ಆಧುನಿಕತೆಯ ಹಿಸ್ಟ್ರಿಯನ್ನು ನಾವು ಈ NEPಯಲ್ಲಿ ಬಹಳ ಒತ್ತು ಕೊಡುತ್ತಿದ್ದೇವೆ. ಆದರೆ ಇಲ್ಲಿ ಈ ಮಧ್ಯಕಾಲದ ಇತಿಹಾಸ ಅದಕ್ಕೆ ಇಲ್ಲಿ ಬೆಂಬಲವಿಲ್ಲ ಎಂಬುದನ್ನು ನಮ್ಮ ಈ NEPಯು ತೋರಿಸುತ್ತದೆ. ಅದೇ ರೀತಿ ಭಾರತವನ್ನಾಗಿ ಮಾಡಿದ ಮಧ್ಯಕಾಲದ ಇತಿಹಾಸದಿಂದ ತೆಗೆದುಹಾಕಲಾಗಿದೆ ಎಂದರೆ ಈ NEPಯು ಸ್ವೀಕಾರಾರ್ಹವಲ್ಲ ಎಂದು ಹೇಳಲು ಇಷ್ಟಪಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ನೀವು ಈ ವಿಚಾರವನ್ನು ಗಣನೆಗೆ ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸರ್, today I would want in this auspicious place, I want to tell about the difficulties faced by teachers because of this NEP. Earlier policy, teachers were provided salary up because of their experience, and they used to get increment because of their experience. But in this policy, it is not like that. It is not like that. In this policy, where we can say is there is a contract kind of teachers can be provided. For example, a teacher can teach in a particular institution for 5 years or 10 years or so. But if a teacher is appointed by government, if he or she becomes a government employee, then lifelong she can serve to that institution and she'll be getting the increment yearly. What we can see because of this new education policy is we get limited freshers teachers who doesn't have experience that as much, and it will be the problem for both, even for the students also and as well as the teachers. To speak about the guest lecturers, in this NEP there is no representation for the guest lecturers. As per even they are also teachers. Because they are not having any representation, we can see that guest lecturers are committing suicide and many have resulted being jobless also. The salary matter. ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಇಷ್ಟೆಲ್ಲ ಮಾತಾಡಿ ಕನ್ನಡ ಅಂತ ಮಾತಾಡಿ ಅವರೇ ಯಾರೋ ಬ್ರಿಟಿಷ್ ಅಂತ ತನ್ನಂಥ ಲ್ಯಾಂಗ್ವೇಜಲ್ಲಿ ಅವರು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ. ಸದನದಲ್ಲಿ ಮಾತಾಡಿದ ಪ್ರಶ್ನೆ ಅಲ್ಲ ಸರ್, ನಾನು ಅದು ಹೇಳ್ತಾ ಇರೋದಲ್ಲ. ಇಷ್ಟೆಲ್ಲ ವಿರೋಧ ಪಕ್ಷದವರು ಇಷ್ಟೆಲ್ಲ ಮಾತಾಡಿ ಇವತ್ತು ಕನ್ನಡ ಮತ್ತು ಪ್ರಸಾರ ಇಲಾಖೆ ಚರ್ಚೆ ಆಗ್ತಾ ಇಲ್ಲ. ಅಲ್ಲ ಸರ್, ನಾನು ಮಾತ್ರ ಹೇಳ್ತಾ ಇರೋದಲ್ಲ ಸರ್. ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ನಾವು ಎಜುಕೇಟೆಡ್ ಜನರು, ನಾವು ಇಂಗ್ಲಿಷ್ ಅನ್ನುವಂಥದ್ದು ಏನಲ್ಲ, ಒಂದು ಮಾತನಾಡಬಾರ್ದು. ಓಕೆ ಸರ್. ಇವತ್ತು ಕನ್ನಡ ಮತ್ತು ಹಿಂದಿ ವಿಚಾರದಲ್ಲ, ಕನ್ನಡ ಹೇರಲ್ಪಡುವಂಥದ್ದು ಹಿಂದಿಯನ್ನು ಹೇರಲ್ಪಡುವಂಥ ವಿಚಾರ ಅಲ್ಲ. ಇವತ್ತು ಎಜುಕೇಷನ್ ಪಾಲಿಸಿ ಬಗ್ಗೆ ಚರ್ಚೆ.
ಅದರಲ್ಲಿ ಅವರ ಭಾಷೆ ಯಾವುದುಂಟು ಅವರು ಹೇಳುವಂಥ ಇಂಗ್ಲೀಷ್ ಭಾಷೆ ಇವತ್ತು ನಮ್ಮ ಪರಿಚಯದ 8ರಲ್ಲಿ ಅನುಮೋದನೆ ಪಡೆದಂಥ ಒಂದು ಭಾಷೆ. ಅದರಿಂದಾಗಿ ಅವರು ಅದನ್ನು ಹೇಳ್ಬೋದು, ಇಂಗ್ಲೀಷಲ್ಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ಕೂಡ ಅದನ್ನು ಅನುಸರಿಸ್ಬೋದು. ಇವತ್ತು ನೀವು ಅವರಿಗೆ ವಿರೋಧ ವ್ಯಕ್ತಪಡಿಸಿದರೆ ನೀವು ನನಗೆ ವಿರೋಧ ವ್ಯಕ್ತಪಡಿಸಿದ ರೀತಿಯಲ್ಲಿ ಭಾಷೆ ವಿಚಾರದಲ್ಲಿ. ಅದರಿಂದಾಗಿ ಭಾಷೆ ಅವರ ಆಯ್ಕೆ, ಅದರಿಂದ ಅದನ್ನು ನೀವು ವಿರೋಧಪಡಿಸುವಂತಿಲ್ಲ. ಓಕೆ, ಕನ್ನಡ ಮತ್ತು ಪ್ರಸಾರ ಇಲಾಖೆ ಸಂಬಂಧಪಟ್ಟ ವಿಚಾರಕ್ಕೆ ಸಂಬಂಧಪಟ್ಟು ನೀವು ಚರ್ಚೆ ಮಾಡ್ತಾ ಅಂತ ಹೇಳಿದರೆ ಕನ್ನಡದಲ್ಲಿ ಅವರು ಆನ್ಸರ್ ಮಾಡಲಿ, ಆ ವಿಚಾರದಲ್ಲಿ ನೀವು ಪ್ರಶ್ನೆ ಎತ್ತಿ. Honorable Speaker, I would answer the question for that we shouldn't speak in English. The NEP draft is itself released in English language only. See, madam, it's a policy of national education, not by the state education policy. So it will be the language in English only, or the Hindi. ಸಭಾಧ್ಯಕ್ಷರೇ, ನಮಗೆ ಇಲ್ಲಿ ಆಡಳಿತ ಪಕ್ಷದವರ ಜೊತೆ ಯಾವುದೇ ರೀತಿಯಾದಂಥ ಒಂದು ಏನಿಲ್ಲ, ಶತ್ರುತ್ವ ಇಲ್ಲ NEP ತಂದ ವಿಚಾರದಲ್ಲಿ. ಯಾಕೆಂದ್ರೆ ಅವರು ವಿರೋಧ ಪಕ್ಷದವರು ಅಂತ ಮೆನ್ಷನ್ ಮಾಡ್ತಾ ಹೇಳ್ತಿದ್ದಾರೆ. ಅಲ್ಲ, ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿರುವಂಥ ಪದ ಅದು, ಸಂವಿಧಾನದಲ್ಲಿ ಇರುವಂಥ ಪದ, ನೀವು ವಿರೋಧ ಪಕ್ಷದವರು ಅಂತ ಹೇಳಿ. ಓಕೆ, ವಿರೋಧ ಪಕ್ಷದವರೇ, ನೀವು ವಿರೋಧ ಪಕ್ಷದ ಕೀಳರಿಮೆ ಅಲ್ಲ. ನಾಳೆ ನೀವು ಆಡಳಿತ ಪಕ್ಷ, ಅವರು ವಿರೋಧ ಪಕ್ಷ. ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರೇ, ನಮ್ಗೆ ಅದರಲ್ಲಿ ಹೆಮ್ಮೆ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ವಿರೋಧ ಪಕ್ಷ ಅಲ್ಲ. ಯಾಕಂದ್ರೆ ನಾವು ಮಾತನಾಡುವ ಮಾತು ಅವರಿಗೆ ಪ್ರಾಬ್ಲಮ್ ಆಗುತ್ತಂದ್ರೆ ಇಂಗ್ಲಿಷ್ ಮಾತನಾಡೋದ್ರಲ್ಲಿ ಏನ್ ತಪ್ಪಿದೆ? ನಾವು ಡೆವಲಪ್ ಆಗಿದ್ದೇವೆ. ಪರಿಚ್ಛೇದದಲ್ಲಿ ಇರುವಂತಹ ಯಾವುದೇ ಭಾಷೆ ಮಾತಾಡಿ, ಏನು ಸಮಸ್ಯೆ ಇಲ್ಲ, ಅದನ್ನು ವಿರೋಧಿಸುವಂತಿಲ್ಲ. ಅದೇ ಸಭಾಧ್ಯಕ್ಷರೇ, ಇಲ್ಲಿವರೆಗೆ NEPಯ ಪರವಾಗಿ ಮಾತಾಡ್ಲಿಕ್ಕೆ ಕಂಟೆಂಟ್ ಇಲ್ಲ. ಆ ವಿಚಾರವನ್ನು ಇಟ್ಟುಕೊಂಡು ಇವರು ಸುಮ್ಮನೆ ಮಾಡ್ತಿದ್ದಾರೆ. ಇಲ್ಲ, ಮುಖ್ಯಮಂತ್ರಿಗಳ ಹತ್ರ ನಾನು ಈಗಾಗಲೇ ಹೇಳ್ತೇನೆ. ನಾನು ನೆಕ್ಸ್ಟ್ ಅವರು ಈ ವಿಚಾರ ಸಂಬಂಧಪಟ್ಟ ಚರ್ಚೆಯ ಪರ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಿಲುವು ಮತ್ತು ಅವರ ಸರ್ಕಾರದ ನಿಲುವನ್ನು ವ್ಯಕ್ತಪಡಿಸಬೇಕು. ಆ ಮುಖಾಂತರವಾಗಿ ಈ ಬಿಲ್ ಯಾವ ಕಡೆ ಹೋಗ್ತದೆ ಅಂತ ಹೇಳಿ ನಾವು ನಿರ್ಣಯ ಮಾಡುವ. ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಕೊನೆಯದಾಗಿ ಈಗಾಗಲೇ ನಮ್ಮ ಎಲ್ಲ ಶಾಸಕರು ಮಂಡಿಸಿದ್ದಾರೆ NEPಯ ವಿರುದ್ಧವಾಗಿ NEP ಹೇಗೆ ಒಂದು ಮಾರಕವಾಗಿದೆ ಅಂತೇಳಿ. ಅದೇ ರೀತಿ ಮಂಡಿಸುವಾಗ ಇಂಗ್ಲೀಷಲ್ಲಿ ಕೂಡ ಮಂಡಿಸಿದ್ದಾರೆ. ಎಲ್ಲಿಯೂ ಕೂಡ ಇಂಗ್ಲೀಷಲ್ಲಿ ಮಾತಾಡೋದು ತಪ್ಪು ಅಂತ ಹೇಳಿಲ್ಲ. ನಾನು ಹೇಳಿಲ್ಲ. ಫಸ್ಟ್ ಆಫ್ ಆಲ್ ನಾವು ಹೇಳುದು, ಫಸ್ಟ್ ಆಫ್ ಆಲ್ ನಾವು ಯಾವತ್ತೂ ಕೂಡ ಇಂಗ್ಲೀಷ್ ವಿರೋಧಿ ಅಲ್ಲ. ಈಗ ನಾವು ಇಂಗ್ಲೀಷ್ ಟೀಚರನ್ನು ನಾವು ಬ್ರಿಟಿಷ್ ಅಂತ ಹೇಳಿದರೆ ಸಾಧ್ಯವಾ? ಅವ್ರು ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹೇಳಿ? ಅದು ದಯವಿಟ್ಟು ಅವರು ಅರ್ಥ ಮಾಡಬೇಕು. ಇಂಗ್ಲೀಷ್ ಮಾತಾಡೋರೆಲ್ಲ ಬ್ರಿಟಿಷರಲ್ಲ, ದಯಮಾಡಿ ಅರ್ಥ ಮಾಡಬೇಕು. ಅದೇ ರೀತಿ ಕೊನೆಯದಾಗಿ ನಮಗೆ ಹೇಳಲಿಕ್ಕಿರುವುದೇನಂತ ಹೇಳಿದರೆ, ಈ ಒಂದು NEP ಅಂತ ಹೇಳುವಂಥದ್ದು ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದನ್ನು ಅವರು ಒಂದು ಹೊಸ ಕಮಿಟಿ ಮಾಡಿ ಹೊಸತ್ತಾಗಿ ಒಂದು ಡ್ರಾಫ್ಟನ್ನು ಅವರು ಮಾಡಲಿ. ಈಗಾಗಲೇ ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಕೂಡ ಅವರು ಶಿಕ್ಷಣ ಅಂತ ಹೇಳುವಂಥದ್ದು ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುವಂಥದ್ದು, ಕಾನ್ಕರೆನ್ಸ್ ಲಿಸ್ಟ್, ಹೆಲ್ತ್ ಮತ್ತು ಎಜುಕೇಷನ್ ಅಂತ ಹೇಳುವಂಥದ್ದು. ಅದಕ್ಕೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಈಕ್ವಲ್ ರೈಟ್ಸ್ ಇದೆ. ಆ ಒಂದು ರೈಟ್ಸನ್ನು ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಕೂಡ ಕೊಡಬೇಕು. ಅದೇ ರೀತಿ ಹೈಯರ್ ಎಜುಕೇಷನ್ ಕಮಿಟಿ ಅಂತ ಹೇಳುವಂತಹ ಒಂದು ರೆಗ್ಯುಲೇಟರಿ ಬಾಡಿಯನ್ನು ಕೂಡ ಮಾಡಿದ್ದಾರೆ. ಅದನ್ನು ದಯವಿಟ್ಟು ಅವರು ರದ್ದುಪಡಿಸಬೇಕು. ಆ ಒಂದು HECಯ ರೆಗ್ಯುಲೇಟರಿ ಬಾಡಿಯನ್ನು ರದ್ದುಪಡಿಸಿ ಅವರು ಆ ಒಂದು ಸ್ಟೇಟಿಗೆ ಒಂದು ಫ್ರೇಮ್ವರ್ಕ್ ಏನಿದೆಯೋ ಅದನ್ನು ದಯವಿಟ್ಟು ಅವರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರಲಿ. ಅದೇ ರೀತಿ ಇದರಲ್ಲಿ ಏನೆಲ್ಲ ಲೋಪದೋಷಗಳಿದೆಯೋ ಅದನ್ನೆಲ್ಲವನ್ನು ಅವರು ಬಿಟ್ಟು ಹೊಸ ಒಂದು ಶಿಕ್ಷಣ ನೀತಿಯನ್ನು ಅವರು ಕೊಡಲಿ. ಯಾವುದೇ ಒಂದು RSSನ ಹಿಡನ್ ಅಜೆಂಡಾ ಇಲ್ಲದಂಥ ಒಂದು ನಮ್ಮ ದೇಶವನ್ನು ಉದ್ಧಾರ ಮಾಡುವಂತಹ ಒಂದು ಶಿಕ್ಷಣ ನೀತಿಯನ್ನು ಕೊಡಲಿ ಅಂತ ಹೇಳುವಂಥ ಮೂಲಕ ನಾವು ಹೇಳ್ತಾ ಇದ್ದೀವಿ. ಈ ಯಾರು ತಾಯಿ ವಿರೋಧ ಪಕ್ಷವ ಆಡಳಿತ ಪಕ್ಷವ? ಆಡಳಿತ ಪಕ್ಷವ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರುವಂತಹ ಹಲವಾರು ಲೋಪದೋಷಗಳನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಮಂಡಿಸಿದ್ದಾರೆ. ಇದೆಲ್ಲವೂ ಗಮನಾರ್ಹವಾಗಿದೆ. ಇದನ್ನು ಸಭಾಧ್ಯಕ್ಷರು ಗಣನೆಗೆ ತೆಗೆದುಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ವಿಚಾರಕ್ಕೆ ನೀವು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದೀರಿ. ಮುಖ್ಯಮಂತ್ರಿಗಳ ಯಾವುದೇ ರೀತಿಯ ವಿಚಾರ ಮಂಡನೆ ಇಲ್ಲಿ ಆಗಲಿಲ್ಲ. ಈ ಒಂದು ಬಿಲ್ ಪಕ್ಷದ ಪರವಾಗಿರುವಂಥ ವಿಚಾರವನ್ನು ಮಂಡನೆ ಮಾಡಬೇಕಂತೇಳಿ ಕೇಳ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಏನು ಸುಮಾರು 35-40 ವರ್ಷಗಳಿಂದ ಭಾರತ ದೇಶದಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಎಲ್ಲ ರಂಗದಲ್ಲಿಯೂ ಕೂಡ ಬದಲಾವಣೆ ಆಗ್ತದೆ. ಆದರೆ
ಶಿಕ್ಷಣ ಕ್ಷೇತ್ರ ಒಂದನ್ನು ಬಿಟ್ಟಾಗಿದೆ. ನಾವು ನೋಡುವಾಗ ಶಿಕ್ಷಣ ಕ್ಷೇತ್ರದ ರೀತಿ ಕೂಡ ಆ ಒಂದು ಹಳೆ ರೀತಿ ಏನಿದೆ ಅದೇ ರೀತಿಯಾಗಿದೆ, ಇವತ್ತು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ. ಸೊ ಇದನ್ನೊಂದು ಬದಲಾವಣೆ ತರುವಂತಹ ವಿಚಾರವಾಗಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತದೆ. ಅದರ ಭಾಗವಾಗಿ ಏನು ಕರ್ನಾಟಕದಲ್ಲಿ ಕೂಡ ನಾವು ಜಾರಿಗೆ ತಂದಿದ್ದೇವೆ. ಸೊ ಇದರ ವಿಚಾರವಾಗಿ ಏನು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ನಡೆದಿದೆ, ಹಲವಾರು ಏನು ಲೋಪದೋಷಗಳನ್ನು, ಅದೇ ರೀತಿ ಕೆಲವು ಅದರ ವಿಷಯದಲ್ಲಿ ಪರವಾಗಿ ನಮ್ಮ ವಿಧಾನಸಭೆಯ ಸದಸ್ಯರು ಮಾತನಾಡಿದ್ದಾರೆ. ಆದ್ದರಿಂದ ಏನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನಗೆ ಹೇಳಲಿಕ್ಕಿರುವಂಥದ್ದು, ಕೆಲವು ಆರೋಪಗಳನ್ನೆಲ್ಲ ಇಲ್ಲಿ ನಮ್ಮ ಸರ್ಕಾರದ ಮೇಲೆ ಹಾಕ್ತಾರೆ. ಏನು ನಮ್ಮ ಸರ್ಕಾರ ಕನ್ನಡ ವಿರೋಧಿ, ನಮ್ಮ ಸರ್ಕಾರ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಮಕ್ಕಳ ವಿರೋಧಿ. ಆದರೆ ನಮ್ಮ ಸರ್ಕಾರದ ವಕ್ತಾರನಾಗಿ ನಮಗೆ ಹೇಳಲಿಕ್ಕಿರುವಂಥದ್ದು, ನಮ್ಮ ಸರ್ಕಾರ ಹಿಂದೆಂದಿಗೂ ಕೂಡ ಅದು ಸಂವಿಧಾನದ ಪರವಾಗಿದೆ, ಅದು ಶಿಕ್ಷಣದ ಪರವಾಗಿದೆ, ಅದು ಕನ್ನಡದ ಪರವಾಗಿದೆ. ಆದ್ದರಿಂದ ಇಲ್ಲಿ ಹೇಳಿದಂತಹ ಎಲ್ಲ ಲೋಪದೋಷಗಳನ್ನು, ಅದೇ ರೀತಿ ಎಲ್ಲ ಆರೋಪಗಳನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ. ಮಾತ್ರವಲ್ಲ, ಏನು ನಮ್ಮ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನವನ್ನು, ಅದೇ ರೀತಿ ಶಿಕ್ಷಣ ತಜ್ಞರೊಂದಿಗೂ ನಾವು ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನೋಡಿ, ಇಲ್ಲಿ ಅಂಗೀಕರಿಸಲ್ಪಡುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯು ಈ ಸಂವಿಧಾನದ ಅನುಚ್ಛೇದ 21ಕ್ಕೆ ವಿರುದ್ಧವಾಗಿದೆ ಅನ್ನುವಂಥ ಒಂದು ಭಾವನೆ ಈ ಮುಖಾಂತರವಾಗಿ, ಈ ಸದನದ ಮುಖಾಂತರವಾಗಿ ನಾನು ಹೇಳಲು ಇಚ್ಛೆಪಡ್ತೇನೆ. ಆ ಮೂಲಕವಾಗಿ ಈ ಸದನದಲ್ಲಿ ನಿರ್ಣಯವನ್ನು ಕೂಡ ನಾನು ಮಂಡನೆ ಮಾಡಲು ಇಚ್ಛೆಪಡ್ತೇನೆ. ಹಲವಾರು ರೀತಿಯ ಗೊಂದಲಗಳಿಂದ ಕೂಡಿದ ವಿದ್ಯಾರ್ಥಿ ವಿರೋಧಿಯಾಗಿರುವಂತಹ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸಲು ಈ ಮೂಲಕವಾಗಿ ಮಂಡನೆಯನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯು ಅಧಿಕಾರದಲ್ಲಿರುವ ಸರ್ಕಾರದ ಪ್ರತಿನಿಧಿಗಳ ಹಿನ್ನೆಲೆಯುಳ್ಳ ಸಿದ್ಧಾಂತವನ್ನು ಶಿಕ್ಷಣದಲ್ಲಿ ಹೇರಿಸುವ ಸ್ವಜನ ಪಕ್ಷಪಾತದ ಧೋರಣೆ ಹೊಂದಿರುವ ಮತ್ತು ಜಾರಿಗೊಳಿಸುವ ಪ್ರಕ್ರಿಯೆಯಲ್ಲಿ ಸಂವಿಧಾನದ ಆಶಯಗಳನ್ನು ಅಳವಡಿಸಿಕೊಳ್ಳದೆ ಸಂವಿಧಾನಾತ್ಮಕವಾಗಿ ಸಮವರ್ತಿ ಪಟ್ಟಿಗೆ ಸೇರುವ ಶಿಕ್ಷಣವನ್ನು ನೇರವಾಗಿ ಒಕ್ಕೂಟ ಸರ್ಕಾರದ ಮಂತ್ರಿಮಂಡಲದಲ್ಲಿ ಅನುಮೋದನೆ ಪಡೆದು ಜಾರಿಗೊಳಿಸುವ ರೀತಿಯಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ನಡೆದುಕೊಂಡು ಶಿಕ್ಷಣವನ್ನು ಕೇಂದ್ರೀಕರಣಗೊಳಿಸುವ ಹುನ್ನಾರದೊಂದಿಗೆ ಇತಿಹಾಸವನ್ನು ತಿರುಚಿ ಪ್ರಾಚೀನ ಇತಿಹಾಸದಲ್ಲಿ ಬದಲಾವಣೆಯನ್ನು ತರುವ ಧ್ಯೇಯವನ್ನಿಟ್ಟುಕೊಂಡು ಭಾರತದ ಮೂಲನಿವಾಸಿಗಳಾದ ದ್ರಾವಿಡರ ಇತಿಹಾಸವನ್ನು ಮರೆಮಾಚುವ ಮೂಲ ಉದ್ದೇಶದೊಂದಿಗೆ ಮನುವಾದಕ್ಕೆ ಒತ್ತು ಕೊಡುವ ದುರಾಲೋಚನೆ ಹೊಂದಿದೆ. ಮತ್ತು ಈ ಶಿಕ್ಷಣ ನೀತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಾಯತ್ತವಾದಂತಹ ಸ್ವಾತಂತ್ರ್ಯವನ್ನು ನೀಡಿ ವಿಶೇಷವಾದ ಅಧಿಕಾರ ನೀಡುವ ಕುರಿತು ಶಿಕ್ಷಣದಲ್ಲಿ ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸುವಂಥ ತಂತ್ರ ಹೊಂದಿದೆ. ಹಾಗೂ ವಿದೇಶಿ ಶಿಕ್ಷಣ ಸಂಸ್ಥೆಗಳಿಗೆ ಹೂಡಿಕೆ ಮಾಡಲು ಅವಕಾಶ ಮಾಡಿಕೊಡುವಂತಹ ಹೊಸ ಶಿಕ್ಷಣ ನೀತಿಯು ಶಿಕ್ಷಣದ ವ್ಯಾಪಾರ ನಡೆಸಿ ಶಿಕ್ಷಣವನ್ನು ವಾಣಿಜ್ಯೀಕರಣಗೊಳಿಸಿ ಸಾಮಾಜಿಕವಾಗಿ ಹಿಂದುಳಿದ, ಶೋಷಿತ, ದಮನಿತ, ಮಧ್ಯಮ ಮತ್ತು ಬಡವರ್ಗದ ವಿದ್ಯಾರ್ಥಿಗಳನ್ನು ಶಿಕ್ಷಣದಿಂದ ವಂಚಿತಗೊಳಿಸುವ ದೊಡ್ಡ ಯೋಜನೆಯಾಗಿದೆ ಎಂದು ವಿದ್ಯಾರ್ಥಿಗಳ ಈ ಒಂದು ಸಂಸತ್ತಿನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಅಂಶವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣದ ನೀತಿಯ ಕುರಿತ ಕುತಂತ್ರಗಳು ವಿದ್ಯಾರ್ಥಿಗಳ ಸಂಸತ್ತಿನಲ್ಲಿ ಬಯಲಾಗಿದೆ. ಆದುದರಿಂದ ವಿದ್ಯಾರ್ಥಿ ವಿರೋಧಿಯಾಗಿರುವಂಥ NEP 2020 ಇದನ್ನು ವಿವಿಧ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳ ನಾಯಕರು ಮತ್ತು ವಿದ್ಯಾರ್ಥಿ ಪ್ರತಿನಿಧಿಗಳ ಸಮಕ್ಷತೆಯಲ್ಲಿ ಸಭಾಪತಿಗಳ ನೇತೃತ್ವದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸುವ ಸರ್ಕಾರದ ಕ್ರಮವನ್ನು ಖಂಡಿಸಿ NEP 2020 ಇದನ್ನು ಈ ಸದನದ ಮುಖಾಂತರವಾಗಿ ತಿರಸ್ಕರಿಸಿ ಈ ಮೂಲಕ ನಿರ್ಣಯವನ್ನು ಜಾರಿಗೊಳಿಸಲಾಗಿದೆ. ಇಲ್ಲಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾದಂಥ ಕಳೆದ 2-3 ಸೆಷನ್ನಲ್ಲಿ ನಡೆದಂಥ ಚರ್ಚೆಯು ಈ ಒಂದು ಸೆಷನಲ್ಲಿ ಅಂತಿಮಗೊಂಡು
ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು, ಅದರ ಕರಡು ಪ್ರತಿಯನ್ನು ಅಥವಾ ಕರಡು ನೀತಿಯನ್ನು ತಿರಸ್ಕಾರಗೊಳಿಸುವ ಮುಖಾಂತರವಾಗಿ ಈ ಸದನವು ಅನುಮೋದನೆ ಪಡೆದುಕೊಂಡು ಆ ನೀತಿಯನ್ನು ತಿರಸ್ಕಾರಗೊಳಿಸಿ ನಿರ್ಣಯವನ್ನು ಪಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷದ ಮುಖಾಂತರವಾಗಿ ಈ ನೀತಿಯನ್ನು ಶಿಕ್ಷಣ ತಜ್ಞರೊಂದಿಗೆ ಸಮಾರೋಪವಾಗಿ ಚರ್ಚೆ ನಡೆಸಿ ಅದನ್ನು ಸದನದ ಕರಡು ಸಮಿತಿಯಲ್ಲಿ ಇಟ್ಟು ಚರ್ಚೆ ನಡೆಸಿ ಅದರ ನಂತರವಾಗಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಇಟ್ಟು ಚರ್ಚೆಗೆ ಒಳಪಡಿಸಿ ಅಲ್ಲಿ ನಿರ್ಣಯವನ್ನು ಪಡೆದ ನಂತರ ಈ ಶಿಕ್ಷಣ ನೀತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಮತ್ತು ಶಿಕ್ಷಣದ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಈ ಮೂಲಕವಾಗಿ ಹೇಳುತ್ತಾ ಸದನವನ್ನು ಇವತ್ತಿನ ಕಲಾಪದೊಂದಿಗೆ ಮುಕ್ತಾಯಗೊಳಿಸಿ ಈ ಮೂಲಕವಾಗಿ ಅಂತಿಮಗೊಳಿಸ್ತಾ ಇದ್ದೇನೆ.